ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಸಾಲು ಸಾಲು ಹಬ್ಬಗಳ ಸಂಭ್ರಮಾಚರಣೆಯಲ್ಲಿದ್ದೇವೆ. ಶ್ರಾವಣ ಮಾಸದ ಸುಸಂದರ್ಭ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಂದು ಆಸೆ ಇದ್ದಿದ್ದೆ, ನಾವು ಶ್ರೀಮಂತರಾಗಬೇಕು, ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೂ ಇರಬೇಕು, ನಾವು ಜೀವನದಲ್ಲಿ ಯಶಸ್ವಿಯಾಗಬೇಕು. ಅದಕ್ಕೆ ಎಲ್ಲಕ್ಕೂ ಮುಖ್ಯ ದುಡ್ಡು. ಹಾಗಾದರೆ ದುಡ್ಡು ಅಂದ್ರಷ್ಟೇ ಲಕ್ಷ್ಮೀನ, ಅಥವಾ ಏನೀಗ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ವೈಭವೋಪೇತವಾಗಿ ದುಡ್ಡಿನ ಹಾರಗಳನ್ನು ಹಾಕಿ ಏನೆಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸ್ತಾರೆ, ಹಾಗೆ ಮಾಡಿದ್ರೆ ಮಾತ್ರನ ಲಕ್ಷ್ಮಿಯ ಕಟಾಕ್ಷ ಆಗುವಂಥದ್ದು? ಅಥವಾ ನಿಜವಾಗಿಯೂ ಪರಿಕ್ರಮ ಹೇಗಿದೆ, ಯಾರು ಮಾಡಬಹುದು, ಯಾರು ಮಾಡಬಾರದು, ಲಕ್ಷ್ಮಿಯ ಸಮೇತ ಇನ್ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ವಿಸ್ತೃತವಾಗಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ. ಕಲರ್ಸ್ ಕನ್ನಡದ ಮಹರ್ಷಿ ದರ್ಶನ ಖ್ಯಾತಿಯ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಶ್ರೀಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಭಕ್ತಿಪೂರ್ವಕವಾದಂತಹ ಸ್ವಾಗತ. ಸದಾಶಿವ ಸಮಾರಂಭಾಂ ಗೌಡಪಾದಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಾಂತಂ ವಂದೇ ಗುರು. ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟಂತಹ ತುಂಬ ವಿಶೇಷವಾದ ಮಾಹಿತಿಗಳನ್ನು ಕೊಡಲೇಬೇಕು. ಜನರಿಗೆ ತಲೆನಲ್ಲಿ ತುಂಬ ಗೊಂದಲಗಳು ಗೋಜಲಗಳು ಕೂತ್ಬಿಟ್ಟಿದೆ. ಅದೆಲ್ಲ ಹೋಗಿಸ್ಬೇಕು ಅಂತ ಹೇಳಿ ವಿಶೇಷವಾದಂತಹ ಈ ಒಂದು ಪಾಡ್ಕಾಸ್ಟನ್ನು ಏನು ಮಾಡ್ತಾ ಇದ್ದೀರಲ್ಲ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಹೆಚ್ಚಿನ ಜನಕ್ಕೆ ಸತ್ಯವಾದ ಮತ್ತು ನಿಜವಾದ ಮಾಹಿತಿ, ವರಮಹಾಲಕ್ಷ್ಮಿ ವ್ರತದ ನಿರ್ಣಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋ ಹಾಗೆ ಈ ಒಂದು ಪಾಡ್ಕಾಸ್ಟ್ ಆಗತ್ತೆ ಅನ್ನೋ ನಂಬಿಕೆನಲ್ಲಿ ಶುರು ಮಾಡೋಣ. ಎಸ್ ಗುರುಗಳೇ, ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಆ ಕಲಶ ಇದೇ ಥರ ಇಡಬೇಕು, ಅದಕ್ಕೆ ಮುಖವಾಡ ಹಾಕಬೇಕು, ಹೀಗೆ ಅಲಂಕಾರ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು ಸತ್ಯಾನ ಅಂತ? ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತದ ನಿರ್ಣಯಕ್ಕೆ ಬರೋಣ. ಅಲ್ಲೇ ಗೊಂದಲ. ಯಾವಾಗ ಮಾಡಬೇಕು, ಯಾವಾಗ ಈ ಶುಕ್ರವಾರ ಮಾಡಬೇಕು, ಮುಂದಿನ ಶುಕ್ರವಾರಕ್ಕೆ ಮಾಡಬೇಕು, ಅಥವಾ ಶ್ರಾವಣ ಮಾಸದ ಯಾವುದೇ ಶುಕ್ರವಾರ ಮಾಡಬಹುದಾ? ಕೆಲವೊಮ್ಮೆ ಈ ಮಾಧ್ಯಮಗಳಲ್ಲಿ ಬರ್ತಕ್ಕಂತಹ ಸೋ ಕಾಲ್ಡ್ ನ್ಯೂಮರಾಲಜಿಸ್ಟ್ಗಳು ಏನೇ ಹೇಳಿದ್ದಾರೆ, ಇದು ಈ ಸಂಖ್ಯೆ ಬಂದಿದೆ, ಈ ಸಂಖ್ಯೆಗೆ ಮಾಡಬೇಡಿ, ಆ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಶುಭ ಅನ್ನುವಂಥ ಏನೇನೋ ಗೊಂದಲಗಳನ್ನು ಹಬ್ಬಿಸ್ತಾ ಇದ್ದಾರೆ. ಮೊದಲನೇದಾಗಿ ಶಾಸ್ತ್ರ ಹೇಳುವ ಹಾಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನಿರ್ಣಯವನ್ನು ಮಾಡ್ಕೋಬೇಕು. ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮಾಂತ್ಯ ಭಾಗವೇ ವರಲಕ್ಷ್ಮೀ ವ್ರತ ಕಾರ್ಯ ಸರ್ವಸಿದ್ಧಿ ಸಾಧಕಂ ಅಂತಂದ್ರು. ಅಂದರೆ ಶುಕ್ಲ ಪಕ್ಷವಾಗಿರಬೇಕು. ಯಾವ ಮಾಸ? ಶ್ರಾವಣ ಮಾಸವಾಗಬೇಕು. ಪೌರ್ಣಿಮಕ್ಕೆ ಅಂತ್ಯಭಾಗಕ್ಕೆ ಬರುವಂತಹ ಶುಕ್ರವಾರ ಆಗಿರಬೇಕು, ಅಥವಾ ಸಮೀಪದಲ್ಲಿರಬೇಕು. ಪೌರ್ಣಿಮೆಗೆ ಹುಣ್ಣಿಮೆಗೆ ಅತಿ ಸಮೀಪದಲ್ಲಿ ಇರುವಂತಹ ಶುಕ್ಲ ಪಕ್ಷದ ಶುಕ್ರವಾರದ ದಿವಸ ವ್ರತ ಮಾಡಬೇಕು ಅಂತ ನಿರ್ಣಯ ಇರುವಂಥದ್ದು ಸೂತ್ರ, ಡೇಟ್ಗಳಿಂದ ಅಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಭಾದ್ರಪದ ಮಾಸದ ಚೌತಿ ಎಲ್ರಿಗೂ ಗೊತ್ತು, ಗಣಪತಿ ಅಂದರೆ ಫಿಕ್ಸ್ ಅದು. ಅದೇ ರೀತಿಯಾಗಿ ನಮಗೆ ಆಯುಧ ಪೂಜೆ ಯಾವಾಗ ಬರುತ್ತೆ? ಒಂದು ಆಶ್ವೀಜ ಮಾಸದಲ್ಲಿ ಬರುತ್ತೆ. ದುರ್ಗಾಷ್ಟಮಿ ಅದೇ ಒಂದು ನವರಾತ್ರಿ ಒಳಗಡೆಲ್ಲ ಬಂದು ಹೋಗ್ಬಿಡುತ್ತೆ. ಇನ್ನು ಯುಗಾದಿ ಹಬ್ಬ ಯಾವಾಗ ಬರುತ್ತೆ? ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಕ್ಕೆ ಬರುತ್ತೆ. ಎಲ್ಲೂ ಬದಲಾಗಲ್ಲ. ಅಂದರೆ ಇದು ಮಾತ್ರ ಬದಲಾವಣೆ ಆಗತ್ತೆ ಅಂದರೆ ಆ ಮಾಸದ, ಆ ವಾರದ, ಆ ತಿಥಿ ಬೇಸೆ ಇಲ್ಲ. ಇದಕ್ಕೆ ಬೇರೆ ಎಲ್ಲದಕ್ಕೂ ತಿಥಿಗಳಿದ್ದಾವೆ. ಈ ಒಂದು ವ್ರತಕ್ಕೆ ತಿಥಿ ಇಲ್ಲ. ಈಗ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ವಿ, ಯಾವಾಗ ಮಾಡಿದ್ವಿ? ಭೀಮ್ ಅಮಾವಾಸ್ಯೆ ಮೊನ್ನೆ ತಾನೇ ಮುಗಿಸಿದ್ವಿ ಅಲ್ವಾ? ಹೀಗೆಯೇ ಆ ಪ್ರತಿಯೊಂದು ಹಬ್ಬಕ್ಕೂ, ಪ್ರತಿಯೊಂದು ವ್ರತಕ್ಕೂ, ಪ್ರತಿಯೊಂದು ಆಚರಣೆಯ ಹಿಂದೆ ಅದರದ್ದೇ ಆದಂತಹ ಸಾಮಾಜಿಕ ಕಾರಣಗಳಿದ್ದಾವೆ, ವೈಜ್ಞಾನಿಕ ಕಾರಣಗಳಿದ್ದಾವೆ. ಅದು ಎರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಗದೇ ಇದ್ರೆ ವರಮಹಾಲಕ್ಷ್ಮಿ ವ್ರತ ಇವತ್ತು ವರಮಹಾಲಕ್ಷ್ಮಿ ವ್ರತ ಅಂತ ಯಾರೂ ಕರಿತಾ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಒಂದು ರೀತಿ ತೋರ್ಪಡಿಕೆಗೇನೆ ಈಗ ಅವ್ರನ್ನ ಕರಿತೀವಿ ಇವ್ರನ್ನ ಕರಿತೀವಿ ಅನ್ನೋ ಕಾರಣಕ್ಕೇನೆ ವೈಭವೋಪೇತವಾಗಿ ಮಾಡಬೇಕು ಅನ್ನುವಂಥದ್ದು ಏನಾರು ಜನಗಳಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಗುರುಗಳೇ? ಬಂದ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಎಲ್ಲ ಬಂದಿದೆ. ಬಂದಿದ್ಯಾ ಅನ್ನುವಂಥ ಪ್ರಶ್ನೆಗಿಂತ ಎಲ್ಲರಿಗೂ ಬಂದಿದೆ. ಪಕ್ಕದ ಮನೆಯವ್ರು ಏನೋ ಮಾಡ್ತಾ ಇದ್ದಾರೆ, ನಾನೂ ಮಾಡ್ತೀನಿ. ಅವರು 4 ತರಹದ ತಿಂಡಿ ತೀರ್ಥ ಮಾಡಿದ್ದಾರೆ, ನಾನು 5 ತರಹದ್ ಮಾಡ್ತೀನಿ. ಅವರು 10,000 ರೂಪಾಯಿ ರೇಷ್ಮೆ ಸೀರೆ ಹಾಕಿದ್ದಾರೆ, ನಾನು 15,000 ರೂಪಾಯಿ ಆದ್ರೂ ಕನಿಷ್ಠ ಪಕ್ಷ ಹಾಕಬೇಕು.
ಅವ್ರು ಕಡಿಮೆ ಅಂದ್ರು 100 ಗ್ರಾಮ್ ಚಿನ್ನನ ವರಮಹಾಲಕ್ಷ್ಮಿ ವ್ರತದ ಕಳಶಕ್ಕೆ ಹಾಕಿದ್ದಾರೆ. ಹ್ಮ್. ನಾನು ಕಮ್ಮಿ ಅಂದ್ರೆ ಇನ್ನು 1 ಗ್ರಾಮ್ ಆದ್ರೂ ಹೆಚ್ಚಿಗೆ ಇರ್ಬೇಕು, ಯಾಕಂದ್ರೆ ರೇಟ್ ಜಾಸ್ತಿ ಅಲ್ಲ ಈಗ. ಇಂತಹ ಮನೋಭಾವಗಳಿದೆಯಲ್ಲ, ಇಲ್ಲಿ ಭಕ್ತಿಗಿಂತ, ಆಚರಣೆಗಿಂತ, ನಂಬಿಕೆಗಿಂತ ತೋರ್ಪಡಿಕೆ ಜಾಸ್ತಿ ಆಗಿದೆ. ಶ್ರದ್ಧೆ ಭಕ್ತಿಗಿಂತ ಆಡಂಬರ ಶ್ರದ್ಧಾ ಭಕ್ತಿಗಳು ಏನಿಲ್ಲ. ಇತ್ತೀಚಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ರಾತ್ರಿ ಎಲ್ಲಾ ಕೂತು ಒಬ್ಬಟ್ಟನ್ನು ಮಾಡೋದು, ಹ್ಮ್ ಕಜ್ಜಾಯಗಳನ್ನು ಮಾಡೋದು, ಅಥವಾ ಅದಕ್ಕೆ ಬೇಕಾದ ಇನ್ಯಾವುದೇ ಒಂದು ಸಿಹಿ ತಿನಿಸುಗಳನ್ನ ಮಾಡೋದು, ಭಕ್ಷ್ಯಗಳನ್ನು ಮಾಡಿಟ್ಕೊಳ್ಳೋದು. ಮತ್ತೆ ಬೆಳಗ್ಗೆ ಎದ್ದು ಇವರು ದೇವರಿಗೆ ಅದನ್ನೇ ನೈವೇದ್ಯ ನೈವೇದ್ಯ ಮಾಡೋದು. ಮಾಡೋದು. ಎಷ್ಟು ಸರಿ? ಹ್ಮ್ ನೈವೇದ್ಯಕ್ಕೆ ಹೋಗ್ಲಿ ಬರುತ್ತಾ ಅದು? ಆಗ ಮಾಡಿದ್ದನ್ನ ನಾವು ದೇವರಿಗೆ ನಿವೇದನೆ ಮಾಡೋದನ್ನು ನೈವೇದ್ಯ ಅಂತ ಕರಿತೀವಿ. ನಿನ್ನೆ ರಾತ್ರಿ ಮಾಡಿಟ್ಟ ತಂಗಳನ್ನ ತಿನ್ಸೋದು ವರಮಹಾಲಕ್ಷ್ಮಿಗೆ ಇನ್ನೆಲ್ಲಿ ಚೆನ್ನಾಗಾಗುತ್ತೆ? ಅಲ್ಲ, ಅಂಗಡಿಯಿಂದನೋ ಇಲ್ಲಿಂದನೋ ಚಕ್ಲಿ ನಿಪ್ಪಟ್ಟುಗಳು ಎಲ್ಲವೂ ಅಯ್ಯೋ, ಜೋಡಿಸಿರ್ತಾರೆ. ರವೆ ಉಂಡೆನೂ ಬಂದ್ಬಿಡತ್ತೆ. ಹ್ಮ್. ನಮ್ ಜನಕ್ಕೆ ರವೆ ಉಂಡೆ ಯಾವಾಗ ಇಡಬೇಕು ಅನ್ನೋದು ಗೊತ್ತಿಲ್ಲ. ಹ್ಮ್. ಶುಭ ಕಾರ್ಯಕ್ಕೆ ಇಡಬೇಕು, ಅಶುಭ ಕಾರ್ಯಕ್ಕೆ ಇಡಬೇಕು. ಯಾವಾಗ ನೋಡು ಕೆಲವೊಬ್ರು ಮನೆಯಲ್ಲಿ ರವೆ ಉಂಡೆ ರೆಡಿ ಇದ್ದು ಕೂತ್ಕೊಂಡ್ಬಿಟ್ಟಿರುತ್ತೆ. ನೀವ್ ಏನ್ ಮಾಡ್ತಾ ಇದ್ದೀರಾ? ವರಮಹಾಲಕ್ಷ್ಮಿ ವ್ರತ ಅಲ್ವಾ, ಒಂದೆರಡು ಕರಿಗಡುಬನ್ ಮಾಡ್ಬಿಡೋಣ, ಅಯ್ಯಯ್ಯೋ. ಅದ್ರ ಜೊತೆಗೆ ಒಂದೆರಡು ರವೆ ಉಂಡೆ ಮಾಡ್ಬಿಡೋಣ. ಹ್ಮ್ ವರಮಹಾಲಕ್ಷ್ಮಿಗೆ ನಾನು ದೇವಿಗೆ ಏನನ್ನ ಹಾಕಿ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಏನೇನ್ ತಿಂಡಿಗಳನ್ನ ಇಡಬೇಕು, ಏನೇನ್ ಇಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ದಾರೆ ಹೊರತು ಎಷ್ಟು ಭಕ್ತಿಯಿಂದ ನೀ ಪೂಜೆ ಮಾಡ್ತಾ ಇದೀಯ ಅನ್ನುವಂಥದ್ದಿಲ್ಲ. ಮೊದಲನೇದಾಗ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದು ವ್ರತ, ಹಬ್ಬ ಅಲ್ಲ. ಹಬ್ಬದ ಆಚರಣೆಯೇ ಬೇರೆ, ವ್ರತದ ಆಚರಣೆಯೇ ಬೇರೆ. ಹಬ್ಬಕ್ಕಿರುವ ನಿರ್ಣಯಗಳೇ ಬೇರೆ, ವ್ರತಕ್ಕಿರುವ ನಿರ್ಣಯಗಳೇ ಬೇರೆ. ಇಲ್ಲಿ ಹಬ್ಬಗಳನ್ನ ನೀವು ತಪ್ಪಿಸ್ಕೊಳ್ಬಹುದು, ವ್ರತಗಳನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಏನು ಕಾರಣಗಳನ್ನು ಹೇಳಲಿಕ್ಕೆ ಬರಲ್ಲ. ಹ್ಮ್ ಯಾವುದೇ ಕಾರಣನ ನೀವು ಮುಂದೆ ಇಟ್ಟುಕೊಂಡು ನೀವು ವ್ರತವನ್ನ ಮುಂದಕ್ಕೆ ಹಾಕೋಕ್ ಸಾಧ್ಯನೇ ಇಲ್ಲ. ಹ್ಮ್ ಯಾವಾಗ ಒಂದೇ ಒಂದು ಏನಾದ್ರೂ ಮನೆಯ ಒಳಗಡೆ ಸಾವು ಅನ್ನುವಂತಹ ಅಶುಭವೇನಾದ್ರೂ ನಡೆದಾಗ, ಕೆಲವೊಬ್ರು ಈಗ ಹುಟ್ಟಿನ ಪುರುಡಿಗೂ ಸಾವಿನ ಸೂತಕಕ್ಕೂ ಸಂಬಂಧವೇ ಇಲ್ಲ. ಮಗು ಹುಟ್ಟಿರತ್ತೆ, ನಮ್ಮ ಮನೇಲಿ ಸೂತಕ ಸ್ವಾಮಿ, ಎರಡೂ ಒಂದೇ ಅನ್ನೋ ಥರ ಮಾಡ್ಬಿಡಿ. ಹೌದು, ಪುರುಡೇ ಬೇರೆ, ಹ್ಮ್ ಸೂತಕವೇ ಬೇರೆ, ಹ್ಮ್ ಎರಡಕ್ಕೂ ಸಂಬಂಧ ಬೆಸೆಯೋದು. ಹ್ಮ್ 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 ಆಚರಣೆ ಹಿಂದಿನ ಮಹತ್ವ ಗೊತ್ತಿಲ್ಲ ನಮ್ಮ ಜನಕ್ಕೆ, ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹೆಣ್ಮಕ್ಳಲ್ಲಿರುವಂತಹ ಗೊಂದಲ ಗೋಜಲಗಳು ಒಂದು ಅರ್ಥ ಮಾಡ್ಕೊಳ್ಳಿ, 28ನೇ ತಾರೀಕಿಗಲ್ಲ 21ನೇ ತಾರೀಕಿಗೆ ನೀವು ಮಾಡಬೇಕು. ಇದು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಪುನಃ 28ನೇ ತಾರೀಕು ಮಾಡಬಹುದಾ, ಮುಂದೆ ಅದ್ರ ಮುಂದಿನ ವಾರ 4ನೇ ತಾರೀಕು ಮಾಡಬಹುದಾ? ಅದೇ ಕೇಳ್ತೀನಿ ಗುರು, ಯಾಕಂದ್ರೆ ರೇಟು ವ್ಯತ್ಯಾಸ ನೋಡ್ಕೊಂಡು ಮುಂದಕ್ಕೆ ಹಾಕೊಂಡು ಹಬ್ಬ ಮಾಡೋರು ಯಾವ ಇದ್ದಾರೆ. ರೇಟು? ಹೀಗಾಗಿ ಹೂವು ಹಣ್ಣು ಬೇರೆ ಬೇರೆ ಸಾಮಗ್ರಿಗಳು ರೇಟ್ ಜಾಸ್ತಿ ಹಬ್ಬದ time ಗೆ. ಮನೆಯಲ್ಲಿ ನಾವು ಒಂದು ಬರೋ ತುಳಸಿ ವಾರ ಗಿಡ ಮಾಡ್ತೀವಿ. ಬೆಳೆಸಿರ್ತೀರ, ಒಂದು ತುಳಸಿ ದಳನೆ ತಗೊಂಡು ಬಂದಿಡಿ. ಅವತ್ತು ಕೃಷ್ಣ ಪರಮಾತ್ಮನ ತುಲಾಭಾರ ಮಾಡಬೇಕಾದಾಗ ಖಜಾನೆ ಒಳಗಡೆ ಇದ್ದಂತಹ ಎಲ್ಲ ವಜ್ರ ವೈಡೂರ್ಯ ಕನಕ ಧನ ತಗೊಂಡು ಬಂದು ಸುರಿದ್ರು, ಕನಕ ಧನಗಳನ್ನ ಕರ್ಕೊಂಡು ಬಂದು ಸುರಿದ್ರು ಸಹ ಅಲ್ಲಿ ಒಂದೇ ಒಂದು ತುಳಸಿ ದಳಕ್ಕೆ ಕೃಷ್ಣ ಪರಮಾತ್ಮ ತನ್ನ ತೂಕನ ತೋರಿಸಿದ್ದು. ಧನಕ್ಕಲ್ಲ, ಕನಕಕ್ಕಲ್ಲ, ವಸ್ತ್ರಕ್ಕಲ್ಲ, ವೈಢೂರ್ಯಕ್ಕಲ್ಲ. ಲಕ್ಷ್ಮಿಯೂ ಅಷ್ಟೇ ತುಳಸಿ ಪ್ರಿಯೆ. ಒಂದು ದಳ ತುಳಸಿಯನ್ನ ನಿಮ್ಮ ಮನಸ್ಸಿನಿಂದ ಅರ್ಪಣೆ ಮಾಡ್ರಿ. ಅದು ಬಿಟ್ಟು ಮಾರ್ಕೆಟಿಗೆ ಹೋಗ್ತೀರಾ, ನಾವೇ ಕಣ್ಣಲ್ಲಿ ಕಂಡಿರ್ತೀವಿ, ಇಲ್ಲಿ ತಿಂತಾ ಇರ್ತಾನೆ, ಅದೇ ಕೈನಲ್ಲಿ ಮಾರು ಹಾಕ್ತಿರ್ತಾನೆ. ಅವ್ನು ಹೊಟ್ಟೆ ಹಸುವು, ಅವ್ನು ತಿನ್ಕೊಳ್ಳಿ, ಬೇಡ ಅಂತ ಹೇಳಲಿಕ್ಕಾಗಲ್ಲ. ಅಂಥ ಜಾಗದಲ್ಲಿ ಹೋಗಿ ನೀನು ಕೈ ತೊಳೆದು ಕೊಡು ಅಂತಲೂ ನಾವು ಕೇಳಲಿಕ್ಕೆ ಬರಲ್ಲ. ಹೌದಾ? ಎಷ್ಟೊಂದು ಜನ ಪಾಪ ಹೆಣ್ಮಕ್ಳು ಅವರ ಮಾಸಿಕ ದಿನಗಳಲ್ಲೂ ಹೂ ವ್ಯಾಪಾರ ಮಾಡ್ತಾ ಇರ್ತಾರೆ, ಅದು ಅವ್ರ ಹೊಟ್ಟೆ ಪಾಡು. ಅಂತ ಹೂವನ್ನು ತಗೊಂಡು ಬರ್ತೀರಾ ನೀವು? ಅಂದ್ರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ಯಾವ ಮಡಿಯನ್ನು ಹುಡುಕ್ತಾ ಇದ್ದೀರಾ? ಅದಕ್ಕೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ, ನೀವು ರೇಟ್ಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಇದು ಏನೇನು ಅಲ್ವೇ ಅಲ್ಲ. ಮನೆಯಲ್ಲೇ ದಾಸವಾಳದ ಹೂ ಬಿಟ್ಟಿರತ್ತೆ, ಕರವೀರ ಪುಷ್ಪ ಬಿಟ್ಟಿರತ್ತೆ, ಕಿತ್ಕೊಂಡು ಬನ್ನಿ, ಒಂದೊಂದೇ ಹಾಕಿ. ಆಡಂಬರ ಬೇಕಾಗಿಲ್ಲ. ನೀವು ಶ್ರದ್ಧಾ ಭಕ್ತಿ ನಂಬಿಕೆ ಇಲ್ಲದೆ ನೀವು ಯಾವುದೇ ಆಚರಣೆ ಮಾಡಿದ್ರೋ ಅದು ವ್ಯರ್ಥನೇ ಹೊರತು ಬೇರೆ ಇನ್ಯಾವುದು ಊರ್ಜಿತಾನೇ ಆಗಲ್ಲ. ಅಲ್ಲಿ ಯಾರೋ ಇಟ್ಟಿರ್ತಾರೆ ಕಂತೆ ನೋಟ್ಗಳನ್ನು ಇಟ್ಟೋದು, ದುಡ್ಡಿನಲ್ಲಿ ಹಾರಗಳನ್ನು ಮಾಡಿ ಹಾಕೋದು, ದುಡ್ಡಿನ ಹಾರ ಹಾಕೋದು ಅಥವಾ ತಟ್ಟೆನಲ್ಲಿ ಮತ್ತೆ ಆ ಲಕ್ಷ್ಮಿಯ ಕಳಶ ಈಗ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದ್ರೆ, ಮೊದಲು ಅಲ್ಲಿಂದ ಶುರು ಮಾಡ್ಕೊಂಡು ಹೋಗೋಣ. ಆ ಲಕ್ಷ್ಮಿಯ ಕಳಶಕ್ಕೆ ಕಟ್ಟಬಾರದ ಕೋಲ್ಗಳನ್ನೆಲ್ಲ ಕಟ್ಕೊಂಡು, ಕೆಲವರು ವೆಲ್ಡಿಂಗ್ ಎಲ್ಲ ಮಾಡಿ ರೆಡಿಮೇಡ್ ಅದು ಬಂದ್ಬಿಟ್ಟಿದೆ ಇವಾಗ ಆನ್ಲೈನ್ ಅಲ್ಲಿ. ವರಮಹಾಲಕ್ಷ್ಮಿ ವ್ರತಕ್ಕಂತ ವೆಲ್ಡ್ ಮಾಡಿರುವಂತಹ ಐರನ್ ಸೆಟ್ಟೇ ಬಂದ್ಬಿಡುತ್ತೆ. ನೀವು ಸುಮ್ಮನೆ ಬಿಂದಿಗೆ ಒಂದು ಇಡಿ ಸಾಕು. ಅದ್ ಕೈ ಹೆಂಗೋ ಹೋಗಿರತ್ತೆ. ಲಕ್ಷ್ಮಿನ ಅಂಗವಿಕಲೆ ಮಾಡಿ ಕೂಡಿಸ್ಬಿಟ್ಟಿರ್ತಾರೆ. ನಿಜವಾಗ್ಲು ಕಾಲೆಲ್ಲೋ ತಗೊಂಡು ಹೋಗಿ ತಲೆ ಮೇಲೆ ಹಾಕೋ, ಏನು ಲಕ್ಷ್ಮಿ ಯೋಗಾಸನ ಮಾಡ್ತಾ ಇದ್ದಾಳ? ಅವಳನ್ನು ಹೇಳೋದು ಪದ್ಮಾಸನೇ, ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಅಂತ ನಾವೇ ಅಷ್ಟಕದಲ್ಲಿ ಸ್ತುತಿ ಮಾಡ್ತೀವಿ. ಅವಳು ಪದ್ಮಾಸನದಲ್ಲಿರುವಂಥವಳು. ಹಾಗಂತ ಹೇಳಿ ನಿಂತ್ಕೋಬಾರ್ದು ಅಂತ ಏನಿಲ್ಲ, ಅಥವಾ ಕೂತ್ಕೋಬಾರ್ದು ಅಂತಾನು ಏನೂ ಇಲ್ಲ. ಈ ರೆಡಿಮೇಡ್ ಬೊಂಬೆಗಳನ್ನ ತಂದು ಇಡೋದು, ಯಾರು ಕಿರೀಟ ಯಾರು ಪಾಠ ಮಾಡಿದ್ರೋ ಗೊತ್ತಿಲ್ಲ. ಅದನ್ನ
ಖಂಡಿತ ಅದೆಲ್ಲವೂ ಶುದ್ಧ ಸುಳ್ಳು. ಹ್ಮ್ ಮೊದಲು ಆ ಬಿಂದಿಗೆಗಳಿಗೆ ನೀವು ಇಲ್ಲದೇ ಇರುವಂತಹ ಪ್ಲಾಸ್ಟಿಕ್ ಕೋಲ್ಗಳನ್ನು ಕಟ್ಟೋದನ್ನ ಬಿಡಿ, ಮೊದಲು ಆ ಪ್ಲಾಸ್ಟರ್ಗಳನ್ನು ಸುತ್ತೋದು ಬಿಡಿ. ನೀವು ಏನೇ ಮಾಡಬೇಕಾದ್ರೂ ಒಂದು ಅರ್ಥ ಮಾಡ್ಕೊಳ್ಳಿ, ಬಿಂದಿಗೆಯನ್ನ, ಕಳಶದ ಬಿಂದಿಗೆಯನ್ನ ನೀವು ತಾಮ್ರದ್ದೇ ಉಪಯೋಗಿಸ್ಬೇಕು. ನಿಮಗೆ ಶಕ್ತಿ ಇತ್ತು ಅಂದ್ರೆ ಬೆಳ್ಳಿದು ಉಪಯೋಗಿಸಿ, ಇನ್ನೂ ಶಕ್ತಿ ಇತ್ತು ಅಂದ್ರೆ ಚಿನ್ನದ್ದು ಉಪಯೋಗಿಸಿ. ಈ 3 ಧಾತುಗಳಿಗೆ ಮಾತ್ರನೇ ಸಾತ್ವಿಕ ಲಹರಿಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಹೊರತು ಬೇರೆ ಏನೇನು ಕೊಲ್ಲ. ಹಾಗಾಗಿಯೇ ಲಕ್ಷ್ಮಿಯ ವ್ರತಕ್ಕೆ ನಾವು ಯಾವುದೇ ಕಳಶಗಳನ್ನು ಉಪಯೋಗಿಸ್ಬೇಕಾದ್ರೂ ಸಹ ಉಪಯೋಗಿಸ್ತಕ್ಕಂಥದ್ದು ಯಾವುದು? ಕೇವಲ ತಾಮ್ರದ ಬಿಂದಿಗೆಗಳು. ಯಾಕೆಂದ್ರೆ ಅಲ್ಲಿ ಮಂತ್ರೋಚ್ಚಾರಣ ಆದ ಸಂದರ್ಭಕ್ಕೆ ಉತ್ಪತ್ತಿಯಾಗುವಂತಹ ಆ ಪಾಸಿಟಿವ್ ಎನರ್ಜಿ ಏನಿದೆ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇದೆಲ್ಲ ಒಂದು ಭಾಗ. ಅದರ ಹಿಂದೆ ಇರುವಂಥದ್ದು ಇನ್ನೊಂದು ದೊಡ್ಡ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತಿನಿಂದ ಶುಕ್ರಗ್ರಹ ಪೂರ್ವಗ್ರಹದಲ್ಲಿ ನೇರವಾಗಿ ಕಾಣಿಸ್ತದೆ. ಆ ಶುಕ್ರನ ಕಿರಣಗಳು ನೇರವಾಗಿ ನೀವು ಸ್ಥಾಪನೆ ಮಾಡ್ತಕ್ಕಂತಹ ಕಳಶದ ಮೇಲೆ ಅವನ ಕಿರಣಗಳು ಬರ್ತವೆ. ಸೂರ್ಯನಿಗೆ ಹೇಗೆ ಕಿರಣಗಳಿದ್ದಾವೋ ಪ್ರತಿ ಗ್ರಹಗಳಿಗೂ ಅದರ ಕಿರಣಗಳು ಇದ್ದೇ ಇರುತ್ತವೆ. ಅಂದ್ರೆ ಹಬ್ಬದ ದಿವಸ ನೇರವಾಗಿರುತ್ತೆ. ಅಂದ್ರೆ ಪೂರ್ವಕ್ಕೆ 0 ಡಿಗ್ರಿನಲ್ಲಿ ಶುರುವಾಗುತ್ತೆ ಅದರ ಚಲನೆ. ಭೂಮಿಗೆ ಪೂರ್ವ ದಿಕ್ಕಿಗೆ 0 ಡಿಗ್ರಿಯಿಂದ ಅದರ ಚಲನೆ ಶುರುವಾಗಿರುತ್ತೆ. ಅಂದ್ರೆ ನಮಗೆ ನೇರವಾಗಿ ಕಾಣಿಸುತ್ತೆ. ಯಾರು ಬೇಕಾದ್ರೂ ಸಹ ಅವತ್ತು ಶುಕ್ರಗ್ರಹವನ್ನ ನಕ್ಷತ್ರದ ಆಕಾರದಲ್ಲಿ ಕಾಣುತ್ತೆ, ಗುರುತಿಸ್ಕೊಳ್ಬಹುದು. ಒಂದ್ ಸ್ವಲ್ಪ ಈ ತುಂಬಾ ಬೆಳ್ಳಗೆ ವಜ್ರ ಹೊಳದಂಗ್ ಹೊಳಿತಾ ಇರುತ್ತೆ. ಸೊ ಹಾಗಾಗಿ ಅವತ್ತಿನ ದಿವಸ ನೀವು ನೋಡ್ಕೋಬಹುದು ಅದನ್ನ, ಶುಕ್ರಗ್ರಹ ಅಲ್ಲಿದ್ದಾನೆ ನೋಡಿ. ಇವಾಗ ಯಾರೋ ಕಂಡಿಡಿದ್ರಂತೆ ದೂರದರ್ಶಕವನ್ನ, 16ನೇ ಶತಮಾನದಲ್ಲೋ 17ನೇ ಶತಮಾನದಲ್ಲೋ ಅಂತ ಹೇಳ್ತೀವಿ. ನಮ್ಮ ಋಷಿಮನಿಗಳು ಯಾವ ಟೆಲಿಸ್ಕೋಪ್ಗಳನ್ನ ಇಟ್ಕೊಂಡಿದ್ರು? ಗ್ರಹಗಳು ಇಲ್ಲೇ ಬರುತ್ತವೆ, ಅದರಲ್ಲಿರುವಂತಹ ಖನಿಜಗಳೇನು, ಅದರಲ್ಲಿರುವಂತಹ ಮಿನರಲ್ಸ್ಗಳೇನು ಅನ್ನೋದನ್ನೆಲ್ಲ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲೇ ಕಂಡು ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರಿಗಿಂತ ಅಡ್ವಾನ್ಸ್ಡ್ ಆಗಿ ಅವ್ರು ಬದುಕ್ತಿದ್ರು ಅಂತ ಅರ್ಥ. ನಿಜ ನಿಜ. ಹಾಗಾಗಿ ನೀವು ತಾಮ್ರದ ಕಳಶವನ್ನೇ ಉಪಯೋಗಿಸಿ. ಸ್ಥಿತಿವಂತರು ಇರುವಂತಹವರು ನೀವೇನ್ ಮಾಡಬಹುದು? ಬೆಳ್ಳಿ ಕಳಶವನ್ನು ಉಪಯೋಗಿಸಬಹುದು. ಈಗ ಮಾರುಕಟ್ಟೆನಲ್ಲಿ ತರಹೇವಾರಿ ಆಫರ್ಸ್ಗಳು. ಜರ್ಮನ್ ಸಿಲ್ವರ್, ನೀವು ವರಮಹಾಲಕ್ಷ್ಮಿಗೆ ಅಷ್ಟಲಕ್ಷ್ಮಿಯ ಚೊಂಬನ್ನು ಇಟ್ಬಿಡ್ರಪ್ಪ, ಆ 8 ಲಕ್ಷ್ಮಿಯರು ಬಂದ್ಬಿಡ್ತಾರೆ. 8 ಲಕ್ಷ್ಮಿಗೂ ವರಮಹಾಲಕ್ಷ್ಮಿಗೂ ಸಂಬಂಧವೇ ಇಲ್ಲ. ನಿಮಗೆ ಒಂಥರ ಏನಂದ್ರೆ ಅವರ ಮಾರ್ಕೆಟಿಂಗ್ ಟೆಕ್ನಿಕ್ಗಳು ನಿಮ್ಮನ್ನ ಅವ್ರಿಗೆ ದಾಸರನ್ನಾಗೋ ಮಾಡ್ತಾ ಇದೆ. ಏನು ಅಷ್ಟಲಕ್ಷ್ಮಿ ಚೊಂಬು ಅಂದ್ರೆ ಏನು? ಏನು ಅಷ್ಟಲಕ್ಷ್ಮಿ ಚೊಂಬಲ್ ಕಳಶ ಇಟ್ರೇನೆ ವರಮಹಾಲಕ್ಷ್ಮಿ ಬರೋದಾ? ಹಾಗಾದ್ರೆ ವರಮಹಾಲಕ್ಷ್ಮಿ ಯಾರು, ಅಷ್ಟಲಕ್ಷ್ಮಿ ಯಾರು? ಒಂದೇ ತತ್ವವನ್ನ ನೀವು ಹಲವು ಭಾಗಗಳಲ್ಲಿ ಪೂಜಿಸ್ತಾ ಇದ್ದೀರಿ. ಇವಾಗ ಈ ಸಂತೋಷ್ ಅನ್ನುವಂಥ ಒಬ್ಬ ವ್ಯಕ್ತಿ, ಹೌದಾ? ತಂದೆ ತಾಯಿಗೆ ಏನಾಗಬೇಕು? ಮಗ. ಮದುವೆ ಆದ ನಂತರ ಗಂಡ. ಮಕ್ಕಳಾದ ಮೇಲೆ ಅಪ್ಪ. ಅತ್ತೆ ಮಾವಂದ್ರಿಗೆ ಅಳಿಯ. ಚಿಕ್ಕಪ್ಪ ದೊಡ್ಡಪ್ಪಂದ್ರಿಗೆ ಆಲ್ಮೋಸ್ಟ್ ಮಗನ ಸಮಾನವೇ. ಸ್ನೇಹಿತನಿಗೆ ಒಬ್ಬ ಸ್ನೇಹಿತ, ಸ್ನೇಹಿತಿಗೆ ಇನ್ನೊಬ್ಬ ಸ್ನೇಹಿತ. ಅಂದ್ರೆ ಸಂತೋಷ್ ಅನ್ನುವಂತಹ ಒಂದೇ ತತ್ವ ಇಷ್ಟು ವಿಭಾಗಗಳಲ್ಲೂ ನೋಡ್ತಾ ಇದೆ ಅಲ್ವಾ? ಈಗ ಅಮ್ಮನ್ ನೋಡೋ ಹಾಗೆ ನಾವು ಹೆಂಡತಿಯನ್ನು ನೋಡ್ಲಿಕ್ಕೆ ಬರೋದಿಲ್ಲ, ಹೆಂಡತಿಯನ್ನು ನೋಡೋ ಹಾಗೆ ಅಕ್ಕ ತಂಗಿಯರನ್ನು ನೋಡೋಕ್ ಬರೋದಿಲ್ಲ, ಅಕ್ಕ ತಂಗಿಯರನ್ನು ನೋಡೋ ಹಾಗೆ ಸ್ನೇಹಿತರನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಒಂದೇ ತತ್ವವೇ, ಪ್ರತಿಯೊಬ್ಬ ಮನುಷ್ಯನದು ಒಂದೇ ತತ್ವವೇ. ಆದ್ರೆ ಅವನ ವಿಭಾಗಗಳು ಸಮಯಕ್ಕನುಸಾರವಾಗಿ ಹೇಗೆ ಬದಲಾವಣೆ ಆಗ್ತಿರುತ್ತೋ, ಧಾನ್ಯಕ್ಕೆ ಹೋಲಿಸಿದ್ರೆ ಧಾನ್ಯ ಲಕ್ಷ್ಮಿ, ಸಂತಾನವಿಲ್ಲ ಅಂತ ಪೂಜೆ ಮಾಡಿದ್ರೆ ಸಂತಾನ ಲಕ್ಷ್ಮಿ, ಧೈರ್ಯ ಬೇಕು ವಿಜಯ ಬೇಕು ಅಂತ ಹೇಳಿದ್ರೆ ಧೈರ್ಯ ಲಕ್ಷ್ಮಿ ವಿಜಯ ಲಕ್ಷ್ಮಿ, ಆಹಾರ ಕೊರತೆ ಆದ್ರೆ ಧಾನ್ಯ ಲಕ್ಷ್ಮಿ, ಸಂಪತ್ತು ಬೇಕಾ ಸಂಪತ್ತು ಲಕ್ಷ್ಮಿ. ಇಷ್ಟೇ. ಆ ಎಲ್ಲಾ ಲಕ್ಷ್ಮಿಯರಿದ್ರೆ ಮಾತ್ರ ವರಮಹಾಲಕ್ಷ್ಮಿ ಬರ್ತಾಳೆ ಅಂತನ್ನೋದು ತಪ್ಪು. ಅಂದ್ರೆ ಇದಕ್ಕೂ ಅದಕ್ಕೂ ಖಂಡಿತ ಇಲ್ಲ. ವರ ಮಹಾಲಕ್ಷ್ಮಿ ಅಂದ್ರೆ ಕೇಳಿದ ವರಗಳನ್ನ ಅನುಗ್ರಹಿಸುವಂತಹ ಮಾತೆ ಯಾರೋ ಆಕೆ ವರಮಹಾಲಕ್ಷ್ಮಿ. ಈ ವರಮಹಾಲಕ್ಷ್ಮಿಯೇ ಪಾಲ್ಗಡಲಲ್ಲಿ ಬಂದದ್ದು, ಸಮುದ್ರ ಮಥನದಲ್ಲಿ ಬಂದದ್ದು. ಅದೇ ಮಹಾಲಕ್ಷ್ಮಿಯೇ ನಾರಾಯಣನ ವಲ್ಲಭೆಯಾಗಿರುವಂತಹದ್ದು. ಅದೇ ಲಕ್ಷ್ಮಿಯೇ ಚಂದ್ರನಿಗೆ ಸಹೋದರಿಯಾಗಿ ಇರತಕ್ಕಂಥದ್ದು. ಅದೇ ಲಕ್ಷ್ಮಿಯೇ ಪಾರ್ವತಿ ಪರಮೇಶ್ವರರಿಗೆ ಸದಾಕಾಲ ಒಳಿತನ್ನು ಬಯಸ್ತಕ್ಕಂಥದ್ದು ಸಹೋದರಿಯಾಗಿ. ಹೀಗೆ ಆಕೆಯ ರೂಪಗಳು ಹಲವು ಇದ್ದಾವೆ, ನಮಗ್ ಗೊತ್ತಾಗಲ್ಲ. ಜೊತೆಗೆ ಹೇಳ್ಕೊಳ್ಳೋರು ಯಾರು ಇಲ್ಲ, ಹೇಳಿದ್ರೆ ಕೇಳುವಂತಹ ಮನಸ್ಥಿತಿಗಳು ಸರಿ ಇಲ್ಲ. ಆ ಚೊಂಬು ಇಡೋದಕ್ಕೂ, ಕಳಸದ ಚೊಂಬು ಇಡೋದಕ್ಕೂ ಕಷ್ಟ. ಅದು ರೆಡಿಮೇಡ್. ಸೀರೆ ಎಲ್ಲ ಹಾಗೆ ಉಡಿಸ್ಬೇಕು, ಹಿಂಗೆ ಇಡಬೇಕು, ಇದೆಲ್ಲ ಯಾಕೆ? ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತೆ. ನೋಡ್ದವ್ರು ಯಾರಿಲ್ಲ, ಕಂಡವ್ರು ಯಾರಿಲ್ಲ. ಇವಾಗ ನಾನು ಅಲಂಕಾರ ಪ್ರಿಯ ಅಂತ ಅಂದುಕೊಳ್ಳೋಣ.
ಈಗ ನನಗೆ ಸರಿಯಪ್ಪ ಅಲಂಕಾರ ಮಾಡ್ಕೊಳ್ಳೋದು ನನಗಿಷ್ಟ, ನೀ ಬಂದು ನನಗೆ ಅಲಂಕಾರ ಮಾಡ್ತೀನಿ ಅಂದ್ರೆ ನಾನು ಒಪ್ಕೊಂತೀನ? ಅಥವಾ ಸಂತೋಷಿಗೆ ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟ, ಸಂತೋಷ್ ಮಾಡ್ಕೊಂಡ್ರೆ ಸರಿ, ಇನ್ಯಾರೋ ಒಬ್ರು ಬಂದು ನಿನಗೆ ಅಲಂಕಾರ ಮಾಡ್ತೀನಿ ಅಂದ್ರೆ ನೀನು ಒಪ್ತೀಯಾ? ಇಲ್ಲ. ಆದ್ರೆ ನಮ್ಮ ಜನಕ್ಕೆ ಏನಾಗಿದೆ, ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತೆ, ಅವಳಿಗೆ ಪಟ್ಟೆ ಪೀತಾಂಬರ ವಸ್ತ್ರಗಳಂದ್ರೆ ಬಹಳ ಇಷ್ಟವಂತೆ, ಒಡವೆಗಳನ್ನು ಹಾಕ್ಕೊಂಡಿರ್ಬೇಕಂತೆ, ಅವಳಿಗೆ ಇದೇ ರೀತಿಯಾದ ಜರತಾರಿ ಸೀರೆಯೇ ಬೇಕಂತೆ, ಬೆಳಗ್ಗೆ 5 ಗಂಟೆನಲ್ಲಿ ಎದ್ದು ಸ್ನಾನವೂ ಮಾಡದೆ ಏನೂ ಮಾಡದೆ ಹೋಗಿ ಬಟ್ಟೆ ಅಂಗಡಿನಲ್ಲಿ ಕ್ಯೂ ನಿಂತ್ಕೊಂಡು 10% 15% ಆಫರ್ಗೆ ಕಿತ್ತಾಡಿ ಜಗಳ ಮಾಡಿಕೊಂಡು ಅದು ಯಾವುದೋ ಒಂದು ಕಂಪನಿ ಸಿಲ್ಕ್ ಸೀರೆ ತಗೊಂಡು ಬರೋದಂತೆ. ಹೆಸರೇಳಲ್ಲ, ಅರ್ಥ ಆಗುತ್ತೆ ಯಾವ ಸಿಲ್ಕ್ ಸೀರೆಗೆ ಜನ ಇಷ್ಟು ಒದ್ದಾಡ್ತಿದ್ದಾರೆ ಅಂತ. ಇಂಥ ಮನಸ್ಥಿತಿಗಳಿದ್ದಾಗ ಪ್ರಯೋಜನವೇ ಇಲ್ಲ. ಶಂಕರರು ಅವತ್ತು ಭಿಕ್ಷಾಟನೆಗೆ ಹೋಗ್ತಾ ಇದ್ರು ಕೇರಳದೊಳಗೆ. ಇವತ್ತಿಗೂ ಆ ಮನೆ ಇದೆ, ಈ ಕ್ಷಣಕ್ಕೂ ಯಾರು ಬೇಕಾದ್ರೂ ಹೋಗಿ ನೋಡಬಹುದು. ಏನೂ ಇರಲಿಲ್ಲ ಆ ಮುದುಕಿ ಮನೆಯಲ್ಲಿ, ಗುಡಿಸ್ಲು ಮನೆ. ಅಯ್ಯೋ ಬಾಲ ವಟು ಬಂದಿದ್ದಾನಪ್ಪ, ಬ್ರಹ್ಮಚಾರಿ ಬೇರೆ, ಅವನಿಗೆ ನಾನೇನು ಕೊಡೋಕೆ ಸಾಧ್ಯನೇ ಇಲ್ವೇ ಅಂತ ಹೇಳಿ ಒಂದೇ ಒಂದು ಸಣ್ಣದು ಒಣಗಿ ಹೋಗಿರ್ತಕ್ಕಂತಹ ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಬಂದು, ಮಗು ನನ್ನ ಹತ್ರ ಇರೋದಿದೆ ಕಣಪ್ಪ, ಬೇರೆ ಇನ್ನೇನು ಇಲ್ಲ ಅಂದಾಗ, ಮಗು ಇಷ್ಟು ಬಡತನ ಬಂದಿದ್ಯಾ? ಪಾರ್ವತಿ ಪರಮೇಶ್ವರರು ನೆಲೆಸಿರುವಂತಹ ಸ್ಥಾನದಲ್ಲಿ ಇಂಥ ಬಡತನವೇ ಅಂತ ಹೇಳಿ ಆಗ ಹೇಳಿದ್ರು, ಅಂಗಂ ಹರೇ ಹೇ ಪುಳಕ ಭೂಷಣಮಾಶ್ರಯಂತಿ, ಕನಕದಾರ ಸ್ತೋತ್ರವನ್ನ. ಮಹಾಲಕ್ಷ್ಮಿಯು ಒಲದು ಬಂದದ್ದು ಆ ಸಣ್ಣ ಒಣಗೋಗಿರೋ ಬೆಟ್ಟದ ನೆಲ್ಲಿಕಾಯಿಗೆ ಹೊರತು ನೀವಿಟ್ಟ ಮೃಷ್ಟಾನ್ನಗಳಿಗಲ್ಲ. ಇಷ್ಟು ಸುಲಭವಾಗಿ ಮಹಾಲಕ್ಷ್ಮಿ ಒಲಿಸ್ಕೊಳ್ಬಹುದು. ಹೌದು, ಇಷ್ಟೆಲ್ಲ ಶೋ ಆಫ್ಸ್, ಇಷ್ಟೆಲ್ಲ ಯಾಕೆ ಬೇಕು? ಇದರೆಲ್ಲ ಅವಶ್ಯಕತೆಯೇ ಇಲ್ಲ, ಇದರದ ಅವಶ್ಯಕತೆನೇ ಇಲ್ಲ. ಜನರು ನೋಡ್ಲಿ, ಪಕ್ಕದ ಮನೆಯವರು ಬರಲಿ, ಅವ್ರು ನೋಡ್ಲಿ, ಇವ್ರು ನೋಡ್ಲಿ, ನನ್ನ ಶ್ರೀಮಂತಿಕೆಯ ವೈಭವದ ವರ್ಣನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಮಹಾಲಕ್ಷ್ಮಿ ವ್ರತ ಮಾಡದೇ ಆಯ್ತು ಅಂತ ಹೇಳಿದ್ರೆ ನೀವು ಕಳ್ಕೊಂಡು ಬೀದಿಗೆ ಬರ್ತೀರೇ ಹೊರತು ನೀವು ಉದ್ಧಾರ ಅಂತೂ ಆಗಲ್ಲ, ನಿಮ್ಮ ಬದುಕು ಊರ್ಜಿತ ಅಂತೂ ಆಗಲ್ಲ. ಬರೆದಿಟ್ಕೊಂಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆಗಳೇನಿದ್ರೂ ಸಹ ದೇವತೆಯ ಉಪಾಸನೆಗಿರಬೇಕೇ ಹೊರತು ದೇವತೆಗಳಿಗೆ ಅರ್ಪಿಸ್ತಕ್ಕಂತಹ ಕಾಣಿಕೆಗಳಲ್ಲಿ ಅಲ್ಲ, ಅವ್ರಿಗೆ ಹಾಕ್ತಕ್ಕಂತಹ ಬಟ್ಟೆಗಳಲ್ಲ, ಅವ್ರ ಮೈ ಮೇಲೆ ಹಾಕುವಂತಹ ಒಡವೆಗಳಿಗಲ್ಲ. ಎಲ್ಲವನ್ನೂ ಹಾಕಿ ಸುಮ್ಮನೆ ಶೋ ಆಫ್ ಮಾಡ್ಕೊಳ್ತಾ ಆರತಿಯನ್ನ ಬೆಳಗೋದಕ್ಕೆ ಅಲ್ಲ. ಇದೆಲ್ಲ ಮಾಡಿದ್ರು ವೇಸ್ಟು. ಎಷ್ಟೊಂದು ಜನ ಕೇಳ್ತಿರ್ತಾರೆ, ಸಂತೋಷ್ ಗುರುಗಳೇ ನಾವೆಲ್ಲ ಪೂಜೆ ಮಾಡ್ತೀನಿ, ಎಲ್ಲ ವ್ರತ ಮಾಡ್ತೀನಿ, ನಾನು ಯಾಕೆ ಹೀಗೆ ಇದ್ದೀನಿ? ಎಲ್ಲ ಮಾಡ್ತೀನಿ, ನಾನು ಯಾಕೆ ಹೀಗೆ ಇದ್ದೀನಿ? ಯಾಕಂದ್ರೆ ನೀನು ಮಾಡೋ ರೀತಿನಲ್ಲಿ ಮಾಡಲ್ಲ. ಅದಕ್ಕೆ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಚಿತ್ರಾನ್ನ ಮಾಡಬೇಕಾದ ಸಂದರ್ಭದಲ್ಲಿ ಆ ಒಂದು ಆಲ್ಟರ್ನೇಟಿವ್ ಆಗಿ ಏನೇನೋ ಉಪಯೋಗಿಸ್ಕೋಬಹುದು, ಅದು ಬೇರೆ ವಿಚಾರ. ನಿಂಬೆಹಣ್ಣು ಹಾಕಿದ್ರೆ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ. ಹೆರಳಿಕಾಯಿ ಹಾಕಿದ್ರೆ ಹೆರಳಿಕಾಯಿ ಚಿತ್ರಾನ್ನ. ನನ್ನ ಹತ್ರ ನಿಂಬೆಹಣ್ಣು ಇಲ್ಲ, ಹೆರಳಿಕಾಯೂ ಇಲ್ಲ, ಅವಾಗ ಆಲ್ಟರ್ನೇಟಿವ್ ಏನೋ ಒಂದು ಹುಣಸೆ ಹಣ್ಣು ಹಾಕ್ಬೋದು. ಅದೂ ಇಲ್ಲ, ಚಕ್ಕೋತ ತಗೊಂಡು ಬಂದು ನೀನು ಹಿಂಡ್ಬಿಟ್ಟು ನೋಡೋದಕ್ಕೆ ಹೆರಳಿಕಾಯಿ ಥರಾನೇ ಇರುತ್ತೆ, ಸ್ವಲ್ಪ ಗಾತ್ರದಲ್ಲಿ ದೊಡ್ಡದು ಅಷ್ಟೇ ಅಂತ ಹೇಳಿ, ಅಥವಾ ಮೂಸಂಬಿನ ಹಿಂಡು ಚಿತ್ರಾನ್ನ ಮಾಡ್ತೀಯಾ? ನಮ್ಮ ಜನ ಮಾಡೋದೀಗ ಅದೇ. ಎಷ್ಟು ಹೇಳಿಕೆ ಕೊಟ್ರು ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಆ ಕೂಪದಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಆಡಂಬರದ ವ್ರತಗಳಾಗ್ಲಿ ಪೂಜೆಗಳಾಗ್ಲಿ ಇಲ್ಲವೇ ಇಲ್ಲ. ಅಲ್ಲ, ಯಾಕೆ ಗುರುಗಳೇ ಅಂತ ಇಷ್ಟೊಂದು ಮಿಸ್ಗೈಡೆನ್ಸ್ ಯಾರಿಂದ ಆಗಿದ್ದು ಹಾಗಾದ್ರೆ ಅಂತ? ಮನಸ್ಥಿತಿಗಳಿಂದ. ಈಗ ಸಂತೋಷ್ ಒಂದು 25 ವರ್ಷದ ಹಿಂದೆ ಹೋಗೋಣ, 25-30 ವರ್ಷದ ಹಿಂದೆ ಹೋಗೋಣ. ವರಮಹಾಲಕ್ಷ್ಮಿ ವ್ರತ ಇಷ್ಟು ಆಚರಣೆಯಲ್ಲಿ ಇತ್ತ? ಖಂಡಿತ ಕೆಲ ಮನೆಗಳಲ್ಲಿ, ಕೆಲ ಮನೆತನಗಳಲ್ಲಿ ಬಿಟ್ರೆ ಖಂಡಿತ ಇರಲಿಲ್ಲ. ಇವಾಗ ಗಣೇಶನ ಹಬ್ಬ ಬಂದರೂ ಅಷ್ಟೇ, ಈಗೆಲ್ಲರೂ ಮಣ್ಣಿನ ಗಣಪತಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಮಣ್ಣಿನ ಗಣಪತಿಯನ್ನು ಉಪಯೋಗಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಅನುಮೋದನೆಯೇ ಇಲ್ಲ. ಮಣ್ಣಿನ ಗಣಪತಿಯನ್ನ ಯಾರು ಉಪಯೋಗಿಸಿ ಪೂಜೆಯನ್ನು ಮಾಡ್ತಾರೋ ಅವ್ರ ಪೂಜೆ ಒಪ್ಪೋದೇ ಇಲ್ಲ. ಖಂಡಿತವಾಗ್ಲೂ ಅದು ಗಣಪತಿ ಹಬ್ಬಕ್ಕೆ ಹೇಳೋಣ. ಅದು ಇವಾಗ ಹೇಳ್ತು ಅಂತಂದ್ರೆ ಅದು ಬೇರೆ ವಿಚಾರವೇ ಆಗ್ಬಿಡುತ್ತೆ. ಸೊ ಗಣಪತಿ ಹಬ್ಬಕ್ಕೆ ನೀವು ಯಾವ ಗಣಪತಿನ ಇಡಬೇಕು ಅನ್ನೋದನ್ನ ಗಣಪತಿ ಹಬ್ಬಕ್ಕೆ ಹೇಳೋಣ. ಈ ವರಮಹಾಲಕ್ಷ್ಮಿಗೆ ಮಾತ್ರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ತಾಮ್ರದ ಚೊಂಬನ್ನೇ ತಗೊಂಡು ಕೈಲಾದಷ್ಟು ಮಟ್ಟಕ್ಕೆ ಬಟ್ಟೆನೇ ಹಾಕ್ತೀವಿ ಅಂತ ಹೇಳಿದ್ರೆ ಹಾಗೆ ಬಿಡಬಾರ್ದು, ಆಕೆ ಸ್ತ್ರೀತತ್ವ ಅಂತ ಹೇಳಿ ಆ ಕಳಶವನ್ನೇ ನಾವು ಮಹಾಲಕ್ಷ್ಮಿ ಅನ್ನೋ ಭಾವನೆಯಲ್ಲಿ ನೋಡಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿಂದ ಶುರುವಾಯಿತು. ಕೈ ಇಡಬೇಕು, ಅಮ್ಮನವ್ರಿಗೆ 4 ಕೈ ಇಲ್ವಾ, ಚತುರ್ಭುಜೆ, ಹಾಗಾಗಿ ಹಿಂದ್ಗಡೆ ಇರೋ 2 ಕೈನಲ್ಲೂ ಕಮಲ ಸಿಗಿಸ್ಬೇಕು. ಅಲ್ಲಿ ಹೋಲ್ ಮಾಡಿಬಿಟ್ಟು ಒಂದು ಪೇಪರ್ನ ರೋಲ್ ಮಾಡಿಬಿಟ್ಟು 2 ಕಮಲದ ಹೂ ಇಟ್ಬಿಡು, ಮುಂದ್ಗಡೆ 2 ಬಳೆಗಳು ಹಾಕಬೇಕಲ್ಲ,
ಅಭಯ ವರದ ಕೊಡಬೇಕು, ವರಮುದ್ರಿಕೆ ಕೊಡಬೇಕು, ಯಾವುದೋ ಒಂದು ಹತ್ತಿ ತುರುಕಿರೋದು ಅಥವಾ ಯಾವುದೋ ಹಳೆ ಬಟ್ಟೆ ತುರುಕಿರುವಂಥ ಕೈಕಾಲುಗಳನ್ನು ಮಾರ್ಕೆಟಿಗೆ ಹೋಗಿ ತೊಗೊಂಡು ಬರೋದು, ಹೀಗಿಟ್ಬಿಡೋದು. ಅದು ಒಂದು ಕೈ ಹೀಗಿರುತ್ತೆ, ಹೀಗಿರುತ್ತೆ. ಆ ಚಿತ್ರ ವಿಚಿತ್ರಗಳು ನೋಡಲೇಬೇಕು. ಮಹಾಲಕ್ಷ್ಮಿಗೆ ಪ್ರೀತ ಅದು. ತಲೆ ತಲೆ ಚಚ್ಕೊಂಡಿರ್ತಾಳೆ ನಿಜವಾಗ್ಲೂ ವೈಕುಂಠದಲ್ಲಿ ಕೂತ್ಕೊಂಡು. ಏನು ನಾನು ಹೀಗಿದ್ದೀನಾ ಅಂತ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ರೂಪಾನೇ ವಿರೂಪ ಮಾಡ್ಬಿಡ್ತಾರೆ. ಖಂಡಿತವಾಗ್ಲೂ ವಿರೂಪವಲ್ಲ, ಅದು ಕುರೂಪ ಮಾಡಿರ್ತಾರೆ. ಏನು ಬೇಕಾಗಿಲ್ಲ, ಒಂದು ಸೀರೆನ ಅದ್ರ ಮೇಲೆ ಹೊದಿಸಿ ಸಾಕು, ಅಥವಾ ಮುಂದಕ್ಕಿಡಿ ಸಾಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿ ಎಕ್ಸ್ಟ್ರಾಗಳನ್ನೆಲ್ಲ ನೀವು ಮಾಡಕ್ಕೆ ಹೋಗಲೇಬೇಡಿ. ಇನ್ನು ಅಲಂಕಾರ ಅದೆಲ್ಲ ಬಂದಾಗ ನಿಮ್ಗೇನು ಗೊತ್ತಾ, ನಿಮ್ಗೆ ಚೆನ್ನಾಗಿ ಅಲಂಕಾರನೇ ಮಾಡಬೇಕಾ? ತುಂಬ ಚೆನ್ನಾಗಿ ಅಲಂಕಾರ ಮಾಡೋರು ತುಂಬ ಜನ ಸಿಗ್ತಾರೆ. ಅಲ್ಲ, ಕೆಲವರು ಪ್ಲಾಸ್ಟಿಕ್ ಹಾರಗಳೆಲ್ಲ ಹಾಕ್ತಾರೆ. ಅದು ಯಾವುದೇ ಕಾರಣಕ್ಕೂ ಬರಲ್ಲ. ಯಾವ ಕಾರಣಕ್ಕೂ ನೀವೇನು ಮಾಡಿ, ನಿಮ್ಗೆ ಅಲಂಕಾರಕ್ಕೆ ಚೆನ್ನಾಗಿ ಕಾಣಿಸ್ಬೇಕಾ, ನಿಮ್ಗೆ ಹಾಗೆ ಇರಬೇಕಾ, ನಿಮ್ಮ ಹಣೆ ಬರ ಏನು ಮಾಡಿ, ಸಪ್ರೇಟಾಗಿ ಒಂದು ಬೊಂಬೆನ ತಂದು ಇಟ್ಕೊಂಬಿಡಿ. ಪ್ರಧಾನ ಕಳಶ, ಲಕ್ಷ್ಮಿಯನ್ನು ಆವಾಹನೆ ಮಾಡೋ ಕಳಶಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಎಕ್ಸ್ಟ್ರಾಗಳನ್ನೆಲ್ಲ ಮಾಡಕ್ಕೆ ಹೋಗುವಂಥದ್ದು ಅದನ್ನೆಲ್ಲ ಏನೂ ಮಾಡಬೇಡಿ. ಕೆಲವೊಬ್ರು ಆ ಬೊಂಬೆಯ ಪುತ್ಥಳಿಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ತೊಗೊಂಡು ಬಂದುಬಿಟ್ಟು ಅದರಲ್ಲೇ ಒಂದು ಚೊಂಬನ್ನಿಟ್ಟು ಅದಕ್ಕೆ ನೀರು ಸುರಿದು ಏನೇನೋ ರಾಡಿ ಮಾಡ್ಕೊಳ್ತೀರಿ. ಆ ರೀತಿಯಾಗೆಲ್ಲ ಏನು ಮಾಡೋಕ್ಕೆ ಹೋಗಲೇಬಾರದು ಗುರುಗಳೇ. ಮತ್ತು ಕೆಲವರು ಒಂದು ಚೊಂಬಿನಲ್ಲಿ ಅಕ್ಕಿ ತುಂಬೋದು, ಅದರ ಮೇಲೆ ನೀರಿಡೋದು, ಈ ಥರ ಎರಡೆರಡು ಅಂತ ಮಾಡ್ತಾರಲ್ವ, ಅದು ಮಾಡಬಹುದಾ ಅಂತ. ಅವರು ಲಕ್ಷ್ಮಿ ದೇಹ ಬರಬೇಕಲ್ಲಪ್ಪ, ಸ್ವಲ್ಪ ಎತ್ತರನೂ ಕಾಣಲಿ ಅಂತ ಅವ್ರು ಅದೇ ಹೇಳ್ತಿರೋದು. ಇದೆಲ್ಲ ಅಲಂಕಾರಕ್ಕೋಸ್ಕರ ಇವ್ರು ಮಾಡ್ಕೊಳ್ತಿರೋದು. ಅದು ಯಾವುದು ಇಲ್ಲ, ಯಾವುದು ಬೇಕಾಗೇ ಇಲ್ಲ, ಯಾವುದು ಸಹ ಬೇಕಾಗಿಲ್ಲ. ಅದಕ್ಕೆ ಪ್ಲಾಸ್ಟರ್ ಎಲ್ಲ ಸುತ್ತೋದು ಏನು ಇಲ್ಲ. ಅಂದ್ರೆ ಸ್ಟೀಲ್ ಡಬ್ಬ, ಉದ್ದಕ್ಕಿರೋ ಸ್ಟೀಲ್ ಡಬ್ಬ ತಗೊಂಡು ಬರ್ತಾರೆ, ಅದ್ರ ಮೇಲೆ ಒಂದು ಬಿಂದಿಗೆ ಇಡ್ತಾರೆ, ಅದ್ರ ಮೇಲೆ ಒಂದು ಚೊಂಬಿಡ್ತಾರೆ. ಈಗ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ರೆ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡುವ ವಿಧಾನ, ಸ್ಯಾರಿ ಡ್ರಾಪಿಂಗ್ಗೆ ವಿಡಿಯೋಗಳು ಬರ್ತವೆ. ಖಂಡಿತ ಬರುತ್ತೆ, ಬೇಕಾದಷ್ಟು. 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ಪು, 10 ಸೀರೆ ಸೇರಿಸಿ 1 ಸೀರೆ ಮಾಡು. ಏನಕ್ಕೆ ಬೇಕು ಮಹಾಲಕ್ಷ್ಮಿಗೆ? ಪಾಪ 10 ಸೀರೆ ಒಟ್ಟೊಟ್ಟಿಗೆ ಉಟ್ಕೊಳ್ಳೋದು ಆಯಮ್ಮನಿಗೆ ಏನು ಕರ್ಮವೋ ಗೊತ್ತಿಲ್ಲ. ಅದು ನೀವಿಷ್ಟೆಲ್ಲ ಅವಾಂತರಗಳನ್ನು ಮಾಡಿಕೊಂಡು ಇಷ್ಟರ ಮಧ್ಯೆ ಅದರಲ್ಲೂ ಏನೇನು ಹಾಕಬೇಕು ಕಳಶದ ಚೊಂಬಿಗೆ, ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನೇನು ಹಾಕಬೇಕು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ನಿಮ್ಮ ಶಕ್ತ್ಯಾನುಸಾರ ಮಾತ್ರನೇ ಸೀರೆಗಳನ್ನು ಅಥವಾ ಏನೇ ಇದ್ರೂ ತಗೊಂಡು ಬನ್ನಿ. ಇನ್ನು ಕಳಶದ ಚೊಂಬಿಗೆ ಹಾಕಬೇಕಾಗಿರ್ತಕ್ಕಂತಹ ಅತ್ಯಮೂಲ್ಯವಾದ ದ್ರವ್ಯಗಳು ಅಂದರೆ, ಮೊದಲನೇದಾಗಿ ಮಂಗಳ ದ್ರವ್ಯಗಳು ಅಂದರೆ ಅರಿಶಿನ, ಕುಂಕುಮ, ಬಟ್ಟಲಡಿಕೆ, ಚೂರಡಿಕೆ ಬೇಡ, ಬಟ್ಟಲಡಿಕೆ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದು ಸಣ್ಣ ತುಂಡು, ಒಂದು ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ಕರೆ, ಒಂದು ಪೂರ್ಣವಾಗಿರ್ತಕ್ಕಂತಹ ನಿಂಬೆಹಣ್ಣು, ಇದಿಷ್ಟನ್ನು ಹಾಕಿ 3 ಎಲೆ, 5 ಎಲೆ, 7 ಎಲೆ, 9 ಎಲೆ, ಇದನ್ನ ನಿಮಗೆ ಶಕ್ತಿಯಾನುಸಾರ ಮೊದಲನೇದಾಗಿ 3 ಅಥವಾ 5 ಅಥವಾ 7 ಅಥವಾ 9 ಈ ಸಂಖ್ಯೆನಲ್ಲಿ ವಿಳ್ಳೆದೆಲೆಗಳನ್ನು, ಅಥವಾ ಎಷ್ಟೋ ಜನಕ್ಕೆ ಈಗ ಡೌಟ್ ಬರುತ್ತೆ, ಗುರುಗಳೇ ವಿಳ್ಳೆದೆಲೆ ಇಡಬೇಕಾ, ಅಥವಾ ಮಾವಿನ ಎಲೆ ಇಡಬೇಕಾ, ಅಥವಾ ಬಾಳೆ ಎಲೆ ಇಡಬೇಕಾ, ದಾಸವಾಳದ ಎಲೆ ಇಡಬೇಕಾ, ಇನ್ನೊಂದು ಅಶೋಕ ಮರ ಅಂತ ಬರುತ್ತೆ, ಸೀತೆಯ ಅಶೋಕ ಮರದ ಕೆಳಗಡೆ ವನವಾಸದಲ್ಲಿ ಇದರಲ್ಲಿ ನಮ್ಮ ಒಂದು ಲಂಕಾ ಪಟ್ಟಣದಲ್ಲಿ ಘಟಿಸಿದ್ದು. ಆ ಮರದ ಎಲೆಗೂ ಮತ್ತು ನಮ್ಮ ಮಾವಿನ ಎಲೆಗೂ ತುಂಬ ಸಾಮ್ಯತೆ ಇದೆ. ಅದನ್ನು ಇಡಬೇಕಾ? ಯಾಕಂದರೆ ನೆರೆ ರಾಜ್ಯಗಳಲ್ಲಿ ಅದನ್ನು ಇಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾವ ಎಲೆ ಇಡಬೇಕು ಅಂದರೆ ನೋಡಿ, ಒಂದು ಮಾವಿನ ಎಲೆ ಬಹಳ ಶುಭಪ್ರದ. ನಿಮಗೆ ಸಿಗದೇ ಹೋದ ಪಕ್ಷಕ್ಕೆ ಕಳಶಗಳಿಗೆ ಯಾವುದೇ ಕಾರಣಕ್ಕೂ ಬರೆದಿಟ್ಕೊಳ್ಳಿ, ವಿಳ್ಯೆದೆಲೆ 2ನೇ ಪ್ರಾಶಸ್ತ್ಯವೇ ಹೊರತು ಪ್ರಥಮ ಪ್ರಾಶಸ್ತ್ಯ ಅಲ್ಲವೇ ಅಲ್ಲ. ಏನೇ ಇದ್ರೂ ಕಳಶ ಸ್ಥಾಪನೆಗೆ ಮಾವಿನ ಎಲೆಯೇ ಸೂಕ್ತ. ನೋಡಿ, ಅದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಕಾರಣವೂ ಇದೆ. ಯಾವುದೇ ಗಿಡದ ಎಲೆಗಳನ್ನು ಕಿತ್ತ ನಂತರ ಅದು ಸತ್ತು ಹೋಗುತ್ತೆ, ಅದರಿಂದ ಆಮ್ಲಜನಕವೂ ಬರೋದಿಲ್ಲ. ಆದರೆ ಮಾವಿನ ಎಲೆಯಲ್ಲಿ ಮಾತ್ರವೇ ಬರೋದು. ಅದಕ್ಕೆ ನಾವೇನು ಮಾಡ್ತೀವಿ, ಹಬ್ಬಗಳಿಗೆ ತೋರಣ ಕಟ್ಟೋದು ಮಾವಿನ ಎಲೆನಲ್ಲಿ. ಸೈಂಟಿಫಿಕ್ ರೀಸನ್. ಹೌದು. ಜೊತೆಗೆ ಏನಾದರೂ ಕೆಮ್ಮು ಕಫ ಏನಾದರೂ ಆಯಿತು, ಆ ಒಣಗಿದ ಎಲೆನಲ್ಲಿ ಕಷಾಯ ಮಾಡಿ ಕುಡಿಬಹುದು. ತಕ್ಷಣ ಹುಡ್ಕೋಕ್ಕಾಗಲ್ಲ, ಹೋಗಿ ಎಲ್ಲಿ ತರೋದು ಒಣಗಿರೋ ಮಾವಿನ ಎಲೆ, ಮನೆ ಬಾಗ್ಲಲ್ಲೇ ಇತ್ತು ಅಂದರೆ ತೊಳಿ ಕಷಾಯ ಮಾಡಿ ಕುಡಿ. ಅಂದರೆ ಎಲ್ಲವೂ ನಮ್ಮ ಕೈಗೆಟುಕುವ ಹಾಗೆ ಬಾಳಿ ಬದುಕಿದ್ರು ನಮ್ಮ ಪೂರ್ವಿಕರು. ಇವಾಗ ಆ ಥರ ಇಲ್ವಲ್ಲ. ಇದಿಷ್ಟು ಕಳಶಕ್ಕೆ ಹಾಕಬೇಕಾದದ್ದು ಮತ್ತು ಕಳಶಕ್ಕೆ ಅರ್ಪಣೆ ಮಾಡಬೇಕಾದ ಸೀರೆ ಬಗ್ಗೆ. ಇನ್ನು ಒಡವೆಗಳ ಬಗ್ಗೆ ಒಂದಷ್ಟು ಗೊಂದಲ. ನೀವು ಮೈ ಮೇಲೆ ಧರಿಸ್ಕೊಳ್ಳುವಂತಹ ಯಾವುದೇ ಒಡವೆಗಳನ್ನು ಖಂಡಿತ ಕಳಶಗಳಿಗೆ ಅರ್ಪಣೆ ಮಾಡಬೇಡಿ. ತುಂಬಾ ಜನ ಅದೇ ಮಾಡ್ತಾರೆ. 99% ಅದೇ ಮಾಡ್ತೀರಿ. 99% ಅದೇ ಮಾಡ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಲೇಬಾರ್ದು. ನಿಮ್ಗೆ ಸಾಧ್ಯವಿತ್ತ ದೇವ್ರಿಗಂತಾನೆ ಸಪ್ರೇಟಾಗಿ ಒಡವೆ ತಂದಿಟ್ಕೊಳ್ಳಿ. ಅದು ಯಾವುದಾದ್ರೂ ಧಾತುವಿನದ್ದಾಗಿರಬೇಕು, ಚಿನ್ನದ್ದಾಗಿರಬೇಕು ಅಥವಾ ಬೆಳ್ಳಿಯದ್ದಾಗಿರಬೇಕು.
ಈ ಮಾರ್ಕೆಟಲ್ಲಿ ಸಿಗುತ್ತೆ, ಚಿಕ್ಕಪೇಟೆನಲ್ಲಿ ಸಿಗುತ್ತೆ, 600 ರೂಪಾಯಿಗೆ 3 ಸೆಟ್ಟು, 600 ರೂಪಾಯಿಗೆ 5 ಸೆಟ್ಟು, ಅದನ್ನೆಲ್ಲ ತಗೊಂಡು ಬಂದು ಹಾಕಿ 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 ಅಧ್ವಾನ ಗಿಡಿಸ್ಬಿಡ್ತೀರಿ. ಅದನ್ನೆಲ್ಲ ನೀವು ಹಾಕಕ್ಕೆ ಹೋಗಲೇಬಾರ್ದು. ಏನೇ ಇದ್ರೂ ಮನೆಯಲ್ಲಿ ನಿಮಗೆ ಸಾಧ್ಯವಿತ್ತಾ, ಚಿನ್ನದ ಒಡವೆ ಇತ್ತಾ ಹಾಕಿ. ಲಕ್ಷ್ಮಿ ಏನು ನಿಮಗೆ ಚಿನ್ನದ ಒಡವೆ ಏನು ನಿಮ್ಮನ್ನು ಕೇಳಲ್ಲ. ಇನ್ನು ಅವಳಿಂದ ಕೇಳೋಕೆ ನೀವು ಕೂತಿರ್ತೀರಾ, ಅಮ್ಮ ನನಗೆ ಐಶ್ವರ್ಯ ಕೊಡು, ಅಮ್ಮ ನನಗೆ ಅದು ಕೊಡು, ಅಮ್ಮ ನನಗೆ ಸೈಟ್ ತಗೋಬೇಕು, ಅಮ್ಮ ನನಗೆ ಅದು ಮಾಡಬೇಕು. ಕೊಡೋಕೆ ಬಂದಿರೋಳಗೆ ನೀವೇನು ಕೊಡ್ತೀರಾ? ಏನಿದೆ ಯೋಗ್ಯತೆ ನಿಮಗೆ ಕೊಡೋಕ್ಕೆ? ಏನೂ ಇಲ್ಲ. ಮತ್ತು ಕೊಡೋಕೆ ಅಂತಾನೆ ವರಮಹಾಲಕ್ಷ್ಮಿನ ಕರೀತಾ ನೀವು ನಿಮ್ಮ ಮೈ ಮೇಲೆ ಹಾಕ್ಕೊಂಡಿರೋ ಒಡವೆನ ಈಗ ಎಷ್ಟು ಜನ ಸರಿ ಅದು? ನಿಜ. ಈಗ ನನ್ನ ಮೈ ಮೇಲೆ ಧರಿಸಿರುವಂತಹ ಬಟ್ಟೆಯನ್ನು ಇನ್ನೊಬ್ಬರು ಧರಿಸ್ಕೊಳ್ಳೋದೇ ದರಿದ್ರ. ಅದಕ್ಕಿಂತ ದೊಡ್ಡ ದರಿದ್ರ ಇನ್ಯಾವುದೂ ಇಲ್ಲ. ಅಂಥದ್ರಲ್ಲಿ ನೀವು ಧರಿಸಿರುವಂತಹ ಕಿವಿ ಓಲೆಗಳು, ನೀವು ಧರಿಸ್ತಿರುವಂತಹ ಕತ್ತಿನ ಸರಗಳು, ನೀವು ಧರಿಸ್ಕೊಂಡಂತಹ ಡಾಬು, ನೀವು ಧರಿಸ್ಕೊಂಡಂತಹ ಬಳೆ, ಇದೆಲ್ಲ ಅಮ್ಮನವ್ರಿಗೆ ಏನು ಕರ್ಮ? ಅವಳು ಧರಿಸಿ ಬಿಟ್ಟದ್ದನ್ನು ನೀವು ಧರಿಸ್ಕೊಳ್ಳಿ, ನೀವು ಧರಿಸಿ ಬಿಟ್ಟದ್ದನ್ನು ಅವಳಿಗೆ ಧರಿಸೋದು ಬೇಕಾಗಿಲ್ಲ. ಇದೆಲ್ಲ ಆಡಂಬರಗಳೆಲ್ಲ ಇಲ್ಲದೆ ತುಂಬ ಸಾಧಾರಣವಾಗಿರ್ತಕ್ಕಂತಹ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ನಾನು ಆಗಲೇ ಹೇಳಿದ ಹಾಗೆ ಕಳಶ ಸ್ಥಾಪನೆ ಮಾಡಿಕೊಂಡು ಪೂರ್ಣವಾಗಿರ್ತಕ್ಕಂತಹ ಒಂದು ತೆಂಗಿನಕಾಯಿಯನ್ನು ಜುಟ್ಟಿನ ಸಮೇತವಾಗಿ ಇಟ್ಟು, ಕಾಯ ವಾಚ ಮನಸ ಅಮ್ಮ ನಿನ್ನನ್ನೇ ನಾನು ಮಹಾಲಕ್ಷ್ಮಿ ಅಂತ ಅಂದುಕೊಳ್ತಾ ಇದ್ದೀನಿ ಅಂತ ಹೇಳಿ ಪೂಜೆಯನ್ನು ಮಾಡಿ, ಅದೇ ವ್ರತವನ್ನು ಆಚರಣೆ ಮಾಡಿ. ಸುತ್ತಮುತ್ತ ಸೀಬೆ ಹಣ್ಣಿನ ಮರ ಇರುತ್ತೆ, ಅಂದರೆ ಪೇರಳೆ ಹಣ್ಣು, ಸೀಬೆಕಾಯಿ ಅಂತಲೂ ಕರೀತಾರೆ, ಚೇಪೆಕಾಯಿ ಅಂತ ಕರೀತಾರೆ. ಆ ಮರದ ಎಲೆಗಳನ್ನು ಕಿತ್ಕೊಂಡು ಬನ್ನಿ, ಗರಿಕೆಗಳನ್ನು ತಗೊಂಡು ಬನ್ನಿ, ಬಿಲ್ವಪತ್ರೆಗಳನ್ನು ತಗೊಂಡು ಬನ್ನಿ. ಅದೇ ರೀತಿಯಾಗಿ ಕರವೀರ ಪುಷ್ಪದ ಒಂದು ಎಲೆಗಳನ್ನು ತಗೊಂಡು ಬಂದರೆ, ಗಣಿಗಲೆ ಹೂವು, ಕಣಿಗಲೆ ಹೂವು ಅಂತಲೂ ಸಹ ಕರಿತೀವಿ, ಆ ಎಲೆಗಳನ್ನು ತಗೊಂಡು ಬನ್ನಿ. ಮಾವಿನ ಎಲೆಗಳನ್ನು ತಗೊಂಡು ಬನ್ನಿ. ಸಾಧ್ಯವಾದರೆ ಚಂಪಕಾ ಪುಷ್ಪಗಳೇನಿದ್ರು, ಅಂದರೆ ನಮ್ಮ ಸಂಪಿಗೆ ಹೂವು, ಆ ಹೂವು ಜೊತೆಗೆ ಅದರ ಮರದ ಎಲೆಗಳನ್ನು ತಗೊಂಡು ಬನ್ನಿ. ಇದಿಷ್ಟು ನಾವು ಏನೇ ನೋಡಿ ಸುತ್ತ ಪರಿಸರದಲ್ಲಿದೆ, ನೀವು ಕೊಂಡುಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಪ್ರಕೃತಿಯಲ್ಲಿ ನಾವು ಬದುಕಿದಾಗಲೇ ಇದೆಲ್ಲ ಅರ್ಥ ಆಗೋದು. ಪ್ರಕೃತಿಯಲ್ಲಿ ನಾವು ಬದುಕಲಿಲ್ಲ ಅಂದರೆ ನಮಗೆ ಎಲ್ಲ ಮಾರ್ಕೆಟಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗಿ ಎಲ್ಲಿ ಕೇಳ್ತೀರಾ ಪೇರಳೆ ಹಣ್ಣಿನ? ಸಿಟಿಲಿ ಹೆಂಗೆ ಗಿಡ ಮರ ಹೀಗಾಗಿ ತಗೊಳ್ಳೇಬೇಕಲ್ಲ ಅಂತ. ಎಲ್ಲಿ ಸಿಗತ್ತೀಗ? ಮಾರ್ಕೆಟಲ್ಲೂ ಸಿಗಲ್ವಲ್ಲ ನಿಮಗೆ. ಅದಕ್ಕೆ ಹೇಳದ್ದು ಪ್ರಕೃತಿಯಲ್ಲಿರಿ. ಮನೆಗೊಂದು ಗಿಡ ಊರಿಗೊಂದು ವನ ಅಂತ ಸುಮ್ಮನೆ ಹೇಳ್ತಾರ ದೊಡ್ಡವರು. ಅದನ್ನೆಲ್ಲ ನಾವು ಇಟ್ಕೊಂಡಾಗ ನಮಗೆ ಇತ್ತ ಅವಶ್ಯಕತೆ. ಈ ಕಾಂಕ್ರೀಟ್ ಕಾಡಿನಲ್ಲಿ ಬದುಕ್ತಾ ಇದ್ದೀವಿ. ಇವಾಗ ಬೆಂಗಳೂರು ಜನನೇ ಅಲ್ಲ ನಮ್ಮ ಪಾಡ್ಕಾಸ್ಟ್ ನೋಡೋದು, ಬೇಕಾದಷ್ಟು ಜನ ನೋಡ್ತಾರೆ. ಕನ್ನಡ ಭಾಷೆ ಎಲ್ಲೆಲ್ಲಿ ಮಾತಾಡ್ತಾರೋ ಅಲ್ಲೆಲ್ಲರೂ ನೋಡ್ತಾರೆ. ಅವರೆಲ್ಲರೂ ತಗೊಳ್ಳಿ ಬಿಡಿ. ಬೆಂಗಳೂರಿನವ್ರ ಹಣೆ ಬರ ಸರಿ ಇಲ್ಲ. ಅವ್ರಿಗೆ ಈ ಕಡೆ ಕುಡಿಯೋಕೆ ನೀರು ಸಿಕ್ಕಲ್ಲ, ಇರೋದಕ್ಕೆ ನೆಟ್ಟಿಗಿರೋ ವಾಸಸ್ಥಾನನೂ ಇಲ್ಲ, ತಿನ್ನೋದಕ್ಕೆ ಸರಿಯಾದ ಒಂದು ಆರೋಗ್ಯಭರಿತವಾದ ಊಟನೂ ಇಲ್ಲ, ಏನೂ ಇಲ್ಲ. ಅವ್ರ ಹಣೆ ಬರಹನೇ ಸರಿ ಇಲ್ಲ ಒಟ್ಟಾರೆ. ಆ ಥರ ಪರಿಸ್ಥಿತಿ ಒಳಗೆ ಬದುಕ್ತಾ ಇದ್ದಾರೆ. ಎಷ್ಟೊಂದು ಜನ ಇವತ್ತಿಗೂ ಊರುಗಳಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಚೆನ್ನಾಗೇ ಇದ್ದಾರೆ. ಅವರೆಲ್ಲ ಇದನ್ನು ಫಾಲೋ ಮಾಡಲಿ ಬಿಡಿ. ಬೆಂಗಳೂರಿನ ಜನಕ್ಕೆ ಒದ್ದಾಡಬೇಕು. ಅವತ್ತು ಮನೆ ಮುಂದೆ ಒಂದೇ ಒಂದು ಎಲೆ ಬೀಳತ್ತೆ ಅಂತ ಕಡಿದು ಹಾಕ್ಸ್ತಾರೆ ಮರ. ಬೆಂಗಳೂರಿನ ಜನಗಳು ಎಷ್ಟು ನೀಚ ಜನಗಳಿದ್ದಾರೆ ಅಂದರೆ, ಒಂದು ರೆಂಬೆ ಬಂದಿದೆ ಅಂತ ಹೇಳಿ ಪೂರ್ಥ ಮರನೇ ಕಡಿಸಿ ಹಾಕುವಂತಹ ಕೆಟ್ಟ ಮನಸ್ಥಿತಿ ಇರುವಂತಹ ಜನರಿರಬೇಕಾದ್ರೆ ಈಗ ಗೊತ್ತಾಗತ್ತೆ. ಕುಡಿಯುವಂತಹ ನೀರಿಗೆ ಕಷ್ಟ ಆಗಿದೆ ಬೆಂಗಳೂರಿನಲ್ಲಿ, ಶುದ್ಧ ಕುಡಿಯುವ ನೀರಿಲ್ಲ. ಅದೇ ರೀತಿಯಾಗಿ ಶುದ್ಧ ಸೇವನೆಗೆ ಒಂದು ಗಾಳಿ ಇಲ್ಲ. ಕೊಂಡ್ಕೋಬೇಕು. ಅದ್ಯಾವುದೋ ಮಾಲ್ನಲ್ಲಿ ಹೋಗಿ 10ನೇ ಫ್ಲೋರಲ್ಲಿ ಏನೋ ಕೂತ್ಕೊಂಡ್ರೆ ಗಂಟೆಗೆ 2,500 ರೂಪಾಯಿ ಶುದ್ಧವಾದ ಆಕ್ಸಿಜನ್ ಕೊಡ್ತೀವಿ. ಫ್ರೀಯಾಗಿ ಸಿಗುವಂತಹ ಆಕ್ಸಿಜನನ್ನು ನಾವು ಇವತ್ತು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನೂ ಆಗತ್ತೆ, ಅನುಭವಿಸ್ಬೇಕು. ಕಲಿಗಾಲ, ಏನು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ನೀವು ಮಾಡಿ. ಏನು ಸಿಗ್ಲಿಲ್ವಾ? ತುಳಸಿ ಅಂತೂ ಎಲ್ಲರ ಕಡೆ ಸಿಕ್ಕೇ ಸಿಗತ್ತೆ. ತುಳಸಿನಂತೂ ಮಿಸ್ ಮಾಡದ ಹಾಗೆ ಅಮ್ಮನವರಿಗೆ ಅರ್ಪಣೆ ಮಾಡಿ, ಪೂಜೆ ಮಾಡಿ. ಅಮ್ಮನವ್ರಿಗೆ ವಿಶೇಷವಾಗಿ ತುಂಬಾ ಇಷ್ಟವಾದ ಗುರುಗಳ ಈ ವಿಚಾರದಲ್ಲಿ ಇನ್ನೂ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ತುಳಸಿ ಮತ್ತು ಲಕ್ಷ್ಮಿ ಇಬ್ಬರೂ ಪತ್ನಿಯರು ವಿಷ್ಣು ನಾರಾಯಣಂಗೆ. ಹೀಗಾಗಿ ಲಕ್ಷ್ಮಿಗೆ ತುಳಸಿ ಸಮರ್ಪಣೆ ಮಾಡಬಾರದು ಅನ್ನುವಂಥ ಒಂದಷ್ಟು ನರೇಶನ್ ಇದೆ. ಹೀಗಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ತಾವು. ಹೌದಾ? ಹೇಗಂತೆ? ಈ ತರದ ಗೊಂದಲ ಇದೆ ಜನಗಳಲ್ಲಿ. ತುಳಸಿ ಸಮರ್ಪಣೆ ನಾರಾಯಣನಿಗೆ ಮಾತ್ರ, ಲಕ್ಷ್ಮಿಗೆ ಮಾಡೋ ಹಾಗಿಲ್ಲ ಅಂತ. ಅಲ್ಲ, ಗೊಂದಲ ಹುಟ್ಟಾಕಿದ್ಯಾರು? ಗೊಂದಲ ಹುಟ್ಟಾಕಿದ್ಯಾರು? ಇದೇ ಮಾಧ್ಯಮಗಳ ಮುಖಾಂತರ. ಮಾಧ್ಯಮಗಳ ಮುಖಾಂತರ ಈ ಅರೆಬೆಂದ ಕಾಳುಗಳು ಅಂತಿರುತ್ತೆ. ಈಗ ನೈವೇದ್ಯವನ್ನ ಎಲ್ಲ ದೇವರಿಗೂ ಅರ್ಪಣೆ ಮಾಡ್ತೀವಪ್ಪ. ಈಗ ಮಹಾಲಕ್ಷ್ಮಿಗೂ ನಾವು ನೈವೇದ್ಯವನ್ನು ಅರ್ಪಣೆ ಮಾಡ್ತೀವಿ. ತುಳಸಿ ಹಾಕ್ತಿರೋ ಹಾಕಲ್ವೋ? ಹಾಕ್ಲೇಬೇಕು. ಅವಾಗ ಸರಿಯಾಗಿರುತ್ತಾ? ನೈವೇದ್ಯ ಮಾಡೋ ಸಂದರ್ಭಕ್ಕೆ ಯಾವುದೇ ದೇವತೆಗಳಿಗಾಗಲಿ ತುಳಸಿಯನ್ನು ಅರ್ಪಣೆ ಮಾಡ್ತೀವೋ ಇಲ್ವೋ? ಹೌದು. ತುಳಸಿ ಅರ್ಪಣೆ ಮಾಡದಂತಹ ನೈವೇದ್ಯ ದೇವರಿಗೆ ಪ್ರಿಯವಾಗ್ತದ ಅಥವಾ ಸೇರ್ತದ? ಇಲ್ಲ. ಮಹಾಲಕ್ಷ್ಮೀ ದೇವಿಗೂ ಹಾಗೆ ಅಲ್ವಾ?
ನೈವೇದ್ಯಕ್ಕೆ ನಾನು ಉಪಯೋಗಿಸ್ತಿದ್ದೀನಿ ಅಂದರೆ ಮೈ ಮೇಲೆ ಯಾಕೆ ಉಪಯೋಗಿಸ್ಬಾರ್ದು? ಇಲ್ಲಿ ನಮ್ಮ ಜನಕ್ಕೆ ಗೊಂದಲ ಸೃಷ್ಟಿ ಮಾಡಬೇಕು. ಯಾವ ರೀತಿಯ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಈ ಮೀಡಿಯಾಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹ ಕೆಲವು ಜನರು ಬೇಕು ಅಂತಲೇ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲೇ ನಮ್ಮ ಜನಗಳ ಮನಸ್ಥಿತಿ ತುಂಬಾ ವೀಕ್. ಒಂದು ಮಾಡಿದ್ರೆ ಹೆಚ್ಚಾಗತ್ತೆ, ಒಂದು ಮಾಡದೇ ಇದ್ರೆ ಕಡಿಮೆ ಆಗತ್ತೆ. ಏನೋ ಹೇಳ್ತಾರಲ್ಲ, ಆರತಿ ತಗೊಂಡ್ರೆ ಉಷ್ಣ ಆಗತ್ತೆ, ತೀರ್ಥ ತಗೊಂಡ್ರೆ ಶೀತವಾಗತ್ತೆ ನಮ್ಮ ಜನಕ್ಕೆ. ಅಂತಹ ಮನಸ್ಥಿತಿನಲ್ಲಿ ಇರುವಂಥವ್ರಿಗೆ ಇದನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ಸುಮ್ಮನೆ ಫಾಲೋಯರ್ಸ್ಗಳನ್ನ ಗೈನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದಷ್ಟು ಜನಗಳು ಬರಬೇಕಲ್ಲ. ಇವಾಗ ಎಲ್ಲರೂ ಹೇಳಿದ್ದನ್ನು ಹೇಳಿದ್ರೆ ಈ ಅಪ್ಪನು ಅದನ್ನೇ ಹೇಳ್ತಿದ್ದಾನೆ ಅಂತ. ಹೌದು, ಸತ್ಯ ಯಾರಿಗೂ ಬೇಕಾಗಿಲ್ಲ. ಇವಾಗ ಸತ್ಯ ಹೇಳಿದ್ರೆ ನನ್ನ ಪರಿಸ್ಥಿತಿನೇ ಆಗ್ತದೆ, ನಿನ್ನ ಪರಿಸ್ಥಿತಿನೇ ಆಗ್ತದೆ. ಸತ್ಯ ಒಪ್ಕೊಳ್ಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಈಗ ಆ ಥರ ಮಾಡಬೇಡಿ ಅಂತ ನಾವು ಹೇಳಿದ್ರೆ ಯಾರು ಮಾಡ್ತೀರಿ? ಎಷ್ಟು ಜನಕ್ಕಿದೆ ಆ ಮನಸ್ಥಿತಿ? ಒಬ್ಬರಾದ್ರೂ ಮಾಡ್ತೀರಾ? ಆದರೆ ಎಷ್ಟೋ ಜನ, ನಾನು ಕಳೆದ ವರ್ಷದಿಂದ ಈ ಅಭಿಯಾನವನ್ನು ಶುರು ಮಾಡಿದಾಗ್ಲಿಂದ ತುಂಬ ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿದ್ದಾರೆ. ತುಂಬ ಜನ ಹೆಣ್ಮಕ್ಳು, ಹೌದು ಗುರುಗಳೇ ನೀವು ಹೇಳ್ತಿರೋದು ಸತ್ಯ, ನನ್ನ ಮನೆಯಲ್ಲಿ ನನ್ನ ಸೀಮಿತಕ್ಕೆ ನಾನು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯನ್ನು ಇಟ್ಕೊಂಡು ನಾನು ವ್ರತ ಮಾಡಿದ್ದೀನಿ, ನನ್ನ ಮನಸ್ಸಿಗೆ ನೆಮ್ಮದಿ ಇದೆ, ಯಾವುದೇ ಆಡಂಬರಗಳನ್ನು ಮಾಡಲಿಲ್ಲ. ಒಬ್ಬರಲ್ಲೂ ಬದಲಾವಣೆ ಬಂದರೂ ಸಾಕು. ಇವತ್ತು 1, ನಾಳೆ 10, ನಾಡದ್ದು 100, ನಾಡದ್ದು 1000, ಹೀಗೆ ಬದಲಾವಣೆ ಹೀಗೆ ಬರಬೇಕು. ಕರೆಕ್ಟ್. ಈ ಯಾವ ರೀತಿಯಾಗಿ ಒಂದು 20ರಿಂದ 25 ವರ್ಷಗಳಲ್ಲಿ ಈ ಬದಲಾವಣೆಗಳು ಬಂದ್ಬಿಟ್ಟಿದ್ಯೋ, ಬಹುಶಃ ನಮ್ಗೆ ಅಷ್ಟೇ ವರ್ಷನೇ ಬೇಕಾಗತ್ತೆ ನಿಜ ನಿಜ. ಇದನ್ನೆಲ್ಲ ಬದಲಾವಣೆಗೆ ತಗೊಂಡು ಬರೋದಕ್ಕೆ. ಅದು ಹಾಗೆ ಮಾಡಬೇಡಿ ಹೀಗೆ ಮಾಡಿ ಅಂತ ಹೇಳೋದಕ್ಕೂ ಸಹ. ಹಾಗಾಗಿಯೇ ಈ ಒಂದು ಪರ್ವಕಾಲ ಅಂತಾನೆ ಹೇಳಬಹುದು. ಈ ಒಂದು ಪಾಡ್ಕಾಸ್ಟ್ನ ಮುಖಾಂತರವಾಗಿ ಯಾರ್ಯಾರು ನೋಡ್ತಿದ್ರು ಅವರೆಲ್ಲರೂ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಜೀವನಾನ್ ಸಿಂಪ್ಲಿಫೈಸ್ ಮಾಡಿ. ನೀವೇನು ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಪೂಜೆನಲ್ಲಿ ಕಾಂಪ್ಲಿಕೇಶನ್, ಲೈಫ್ನಲ್ಲಿ ಕಾಂಪ್ಲಿಕೇಶನ್, ನಿಮ್ಮ ನಡತೆನಲ್ಲಿ ಕಾಂಪ್ಲಿಕೇಶನ್, ಒಟ್ಟಾರೆ ನಿಮ್ಮ ತಲೆ ಒಳಗಡೆ ಇರುವಂತಹ ಗೊಂದಲಗಳು ಯಾವುದೂ ಸಹ ಬಗೆಹರಿಯಲ್ಲ ಕಾಂಪ್ಲಿಕೇಶನ್ ಇಟ್ಕೊಂಡಾಗ. ಎಲ್ಲ ಬಿಟ್ಟು ತುಂಬ ಸಿಂಪಲ್ ಆಗಿ, ಸಿಂಪ್ಲಿಫೈ ಆಗಿ ಲೈಫ್ನ ಲೀಡ್ ಮಾಡ್ಕೋತ ಹೋಗಿ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವ್ರುಗಳೇ ದೇವರಿಗೆ ಮಾತ್ರ ಅಷ್ಟೆಲ್ಲ ಅಲಂಕಾರ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದ್ರೆ ತಾವು ಇವ್ರು ಮಾತ್ರ ಮನೆಯಲ್ಲಿ ಯಾವ್ದೋ ಕಿತ್ತೋಗಿರೋ ಹಳೆ ನೈಟಿಗಳು ಹಾಕೊಂಡು ಓಡಾಡೋದು. ಕೂದಲು ಬಿಟ್ಟು ಮನೆಯಲ್ಲಿ ಓಡಾಡ್ಕೊಳ್ಳಿ, ಚಿಂತೆ ಇಲ್ಲ. ಕಡೇ ಪಕ್ಷ ವ್ರತ ಮಾಡ್ಬೇಕಾದಾಗ, ಪೂಜೆ ಮಾಡ್ಬೇಕಾದಾಗ ಸದ್ಯಕ್ಕೊಂದು ಮಡಿ ಬಟ್ಟೆ ಅಂತ ಹಾಕ್ಕೊಳ್ರಿ. ಅದಾದ್ಮೇಲೆ ನಿಮ್ಮ ಕಂಫರ್ಟ್, ನಾವು ಬೇಡ ಅಂತ ಹೇಳಂಗಿಲ್ಲ. ನೀವು ನೈಟಿ ಹಾಕ್ಕೋಬೇಡಿ ಅಥವಾ ನಿಮ್ಗೆ ಇಷ್ಟ ಆಗಿರುವಂತಹ ಪ್ಯಾಂಟು ಚಡ್ಡಿಗಳನ್ನು ಹಾಕೊಂಡು ಓಡಾಡಬೇಡಿ ಅಂತ ನಾವೇನು ಹೇಳೋದಿಲ್ಲ. ಅದು ನಿಮ್ಮ ಒಂದು ದೇಹಕ್ಕೆ ಬಿಟ್ಟಂತಹ ವಿಚಾರ, ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ. ಆದರೆ ಕೆಲ ಆಚರಣೆಗಳು ಅಂತ ಬಂದಾಗ ನೀವು ಇಂಥದ್ದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾಕೆ ನೀವು ಬಟ್ಟೆಯನ್ನು ಕಾಟನ್ ಬಟ್ಟೆನೇ ಧರಿಸಬೇಕು, ಯಾಕೆ ರೇಷ್ಮೆ ಬಟ್ಟೆಯನ್ನೇ ಧರಿಸಬೇಕು ಅಂದರೆ, ನೀವು ಮಾಡುವಂತಹ ಪೂಜಾ ಫಲಗಳು, ನೀವು ಮಾಡ್ತಕ್ಕಂತಹ ಪೂಜೆಯಲ್ಲಿ ಬರುವಂತಹ ಲಹರಿಗಳು ನಿಮ್ಮ ದೇಹಕ್ಕೆ ಹೋಗಿ ಸೇರಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಬಟ್ಟೆಗಳು ಮಾತ್ರನೇ ಒಂದು ಸಪೋರ್ಟ್ ಮಾಡೋದು. ಕಾಟನ್ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಮಾತ್ರನೇ ನೀವು ಧರಿಸಬೇಕಾಗ್ತದೆ. ಇಲ್ಲಾಂದರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಬಟ್ಟೆಗಳು ಒಗ್ಗೋದಿಲ್ಲ, ನೀವು ಮಾಡಿಯೂ ಸಹ ವ್ಯರ್ಥ. ಇನ್ನು ಕೆಲವರು ಕೂದಲನ್ನು ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂದಲೆಲ್ಲ ಅಂತ ಈ ಯಾವುದೋ ಹಳೇ ಸಿನಿಮಾದಲ್ಲಿ ಪಾತಾಳ ಮೋಹಿನಿನೋ ಅಥವಾ ಇನ್ಯಾವುದೋ ಭೈರವಿ ಮೋಹಿನಿನೋ ಅವ್ರು ಬಂದಾಗಿರುತ್ತೆ, ನೋಡಬೇಕು. ಬಾ 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 ಹಣೆಗೂ ಹಚ್ಕೊಳ್ದಂಗೆ. ಕೆಲವೊಬ್ರು ಹಣೆಗೂ ಹಚ್ಚಲ್ಲ, ಕೆನ್ನೆಗೆ ಹಚ್ಚಲ್ಲ, ಕೈಗೆ ಬಳೆ ಹಾಕಲ್ಲ. ಅಯ್ಯೋ ಕೇಳಿದ್ರೆ, ಅಯ್ಯೋ ಅರ್ಜೆಂಟ್ ಪೂಜೆ ಮಾಡ್ಬಿಡ್ಬೇಕು, ಅರ್ಜೆಂಟ್. ನೀವು ಅರ್ಜೆಂಟ್ ಅಲ್ಲಿ ಪೂಜೆ ಮಾಡ್ಲೇಬೇಡಿ. ಅದು ಗೊಂದಲ ಇದೆ ಗುರುಗಳು. ಅಂದ್ರೆ ಎಷ್ಟೊತ್ತಿಗೆ ಕೆಲವರು ಬೆಳಗ್ಗೆ ಮಾಡ್ಬಿಟ್ರೆ ಮಾತ್ರ ಲಕ್ಷ್ಮಿ ಬರೋದು ಅಂತ ಹೇಳ್ಕೊಂಡು ಬ್ರಾಹ್ಮಿ ಮುಹೂರ್ತ ಅಂತ ಮಾಡಕ್ ಹೋಗ್ತಾರೆ. ಇನ್ನು ಕೆಲವರು ನಿಧಾನಕ್ಕೆ ಪರವಾಗಿಲ್ಲ ಮಧ್ಯಾಹ್ನ ಅಡುಗೆ ಆಗೋ ತನಕ ಮಾಡ್. ಈ ಸಮಯದ ಗೊಂದಲನೂ ಬಹಳಷ್ಟಿದೆ ಗುರುಗಳೇ. ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಕರೆಕ್ಟಾಗಿ ನೋಡಿದ್ದೆ ಆಯ್ತು ಅಂತ ಹೇಳಿದ್ರೆ ಶಾಸ್ತ್ರಾನುಮೋದನೆಯ ಪ್ರಕಾರದಲ್ಲಿ ಸಂಧ್ಯಾಕಾಲದಲ್ಲಿ ಸಂಜೆ. ಹೌದು, ಲಕ್ಷ್ಮಿಯನ್ನ ನಾವು ಗೋಧೂಳಿ ಸಮಯದಲ್ಲೇ ಯಾವತ್ತಿಗೆ ಆಗಲಿ ಪೂಜೆ ಮಾಡ್ತಕ್ಕಂಥದ್ದು. ಆದರೆ ಈಗ ಇನ್ನೊಂದು ಅವಕಾಶ ಇರುವಂಥದ್ದೇನು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5 ಗಂಟೆ ಒಳಗಡೆ ನೀವು ಸಾಧ್ಯವಾದರೆ ಪೂಜೆ ಮಾಡಿ ಮುಗಿಸ್ಕೊಳ್ಳೋಕೆ ಸಾಧ್ಯವಾದರೆ, ಎಲ್ಲ ಅನುಕೂಲಗಳಿದ್ರೆ 5 ಗಂಟೆ ಒಳಗೆ ಮಾಡಿ ಮುಗಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಬೆಳಗ್ಗೆ ಒಂದು ಶಾಸ್ತ್ರ ಹೇಳುವ ಹಾಗೆ, ವರಮಹಾಲಕ್ಷ್ಮಿ ವ್ರತದ ಸೂತ್ರ ಹೇಳುವ ಹಾಗೆ, ಬೆಳಗ್ಗಿನಿಂದ ಎಲ್ಲ ವಿಚಾರಗಳನ್ನು ಸಿದ್ಧ ಮಾಡಿಕೊಳ್ತಾ, ಅಡುಗೆಗಳನ್ನಾಗಿದ್ದಿರಬಹುದು ಅಥವಾ ದೌರಗ್ರಂಥಿಗಳನ್ನು ಮಾಡಿಕೊಳ್ಳುವಂಥದ್ದಾಗಿದ್ದಿರಬಹುದು ಅಥವಾ ವಾಯನಗಳನ್ನು ಕೊಡೋದಕ್ಕೆ ವಾಯನಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದಿರಬಹುದು, ಎಲ್ಲವನ್ನ ಪೂರ್ಣ ಸಿದ್ಧ ಮಾಡಿಕೊಂಡ ನಂತರ ಸಂಜೆ ಪೂಜೆ ಮಾಡಬೇಕು ಅಂತಲೇ ಹೇಳೋದು. ಈಗ ಓಡ್ತಾ ಇದೆ, ಕಾಲ ಓಡ್ತಾ ಇದೆ, ಪ್ರತಿಯೊಂದಕ್ಕೂ ಸಮಯ ಇಲ್ಲ. ಜೊತೆಗೆ ಸಂಜೆ ಆಯಿತು ಅಂದರೆ ಈ ಅರ್ಶಿನ ಕುಂಕುಮಕ್ಕೆ ಬಂದು ಹೋಗುವಂತಹ ಪದ್ಧತಿ ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಶೇಷ ಆಚರಣೆ ಬೇರೆ. ಸಾಯಂಕಾಲ ಆಯಿತು ಅಂದರೆ ಹೆಣ್ಮಕ್ಳನ್ನ ಕರೆದು ಅವತ್ತಿನ ದಿವಸ ಅರ್ಶಿನ ಕುಂಕುಮ ಕೊಡೋದು. ಬೆಳಗ್ಗೆ ಅವ್ರು ಬರಲಿ ಬರದೇ ಇರಲಿ ಚಿಂತೆ ಇಲ್ಲ.
ಇದೆಲ್ಲ ಇತ್ತೀಚೆಗೆ ಇದೆಲ್ಲ ಆ್ಯಡ್ ಆನ್ ಆಗಿರೋದೇ ಹೊರತು ಪೂರ್ವಕಾಲದಲ್ಲಿ ಹೀಗಿರಲಿಲ್ಲ. ಮತ್ತು ಈ ಹೆಂಗಸರಲ್ಲಿ ಒಂದೊಂದು ಗೊಂದಲ ಇದೆ ಗುರುಗಳೇ. ವಿಧವೆಯರು ಮಾಡಬಹುದಾ, ಅಥವಾ ಈ ಪೀರಿಯಡ್ಸ್ ಆಗಿದ್ದಂಥವ್ರು ಮನೆಯಲ್ಲಿದ್ದರೆ ಅಥವಾ ಅವ್ರು ಆಗಿದ್ರೆ ಮಾಡಬಹುದಾ, ಈ ಥರದ್ದು ಒಂದು ಗೊಂದಲ ಇದೆ ಗುರುಗಳೇ. ಅದಕ್ಕೆ ತಾವೇನು ಹೇಳ್ತೀರಾ ಅಂತ. ವಿಧವೆಯರು ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ, ತುಂಬಾ ಜನ ಕೇಳ್ತಾ ಇದ್ದಾರೆ. ಯಾಕೆ ಮಾಡಬಾರ್ದು? ಅವ್ರೇನ್ ಮನುಷ್ಯರಲ್ವಾ? ಗಂಡ ತೀರ್ ಹೋಗಿದ್ದಾನಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿದೆ ಆಕೆನಲ್ಲೂನ? ಗಂಡ ಈ ಜೊತೆಗಿಲ್ಲ ಅಥವಾ ಗಂಡ ಸತ್ತು ಹೋಗಿದ್ದಾನೆ ಅಂದ ತಕ್ಷಣ ಅವಳ ಗುಣಲಕ್ಷಣವೇ ಗುಣಮಾನವೇ ಬದಲಾಗಿ ಹೋಗ್ಬಿಡುತ್ತಾ? ಅಥವಾ ಅವಳ ಸ್ತ್ರೀ ತತ್ವ ಬದಲಾವಣೆ ಆಗಿ ಹೋಗ್ಬಿಡುತ್ತಾ? ಅಥವಾ ಅವಳಲ್ಲಿರುವಂತಹ ದೈವ ನಂಬಿಕೆಗಳು ಬದಲಾವಣೆ ಆಗಿ ಹೋಗ್ತದ? ಅಥವಾ ಅವಳ ಸ್ತ್ರೀ ತತ್ವನೇ ಹೊರಟೋಗ್ತದ? ಏನೂ ಹೋಗಲ್ಲ, ಹೋಗೋದಿಷ್ಟೇ ಕಾಲ್ನಲ್ಲಿರೋ ಕಾಲುಂಗ್ರ, ಕತ್ನಲ್ಲಿರೋ ತಾಳಿ. ಗಂಡ ಹೋದ ನಂತರ ಇನ್ನು ಮಿಕ್ಕದ್ದು ಯಾವುದೇ ಆಗಲಿ, ಹಣೆಯಲ್ಲಿರೋ ಕುಂಕುಮ ಆಗಲಿ, ಕೆನ್ನೆಯಲ್ಲಿರೋ ಅರಿಶಿಣವಾಗಲಿ, ಮುಡಿನಲ್ಲಿರೋ ಹೂವಾಗಲಿ, ಕೈನಲ್ಲಿರೋ ಬಳೆ ಆಗಲಿ, ಎಲ್ಲವೂ ಸಹ ಅವಳ ಸ್ವಂತ. ಪ್ರತಿಯೊಂದು ಅವಳ ಸ್ವಂತ. ನಾನು ತುಂಬಾ ಬಾರಿ ಹೇಳ್ತಿರ್ತೀನಿ, ಗಂಡ ತೀರ್ ಹೋದವ್ರು ಖಂಡಿತವಾಗಿಯೂ ವಿಧವೆಯರಲ್ಲಮ್ಮ. ಯಾರು ಗಂಡನಿದ್ದರೂ ಮಾಡಬಾರ್ದು ಅನಾಚಾರಗಳನ್ನ, ಇನ್ನೊಬ್ರು ಸಂಬಂಧ ಸಂಪರ್ಕಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಿರಲ್ಲ, ಅವರು ವಿಧವೆಯರೇ ಹೊರತು ಗಂಡ ತೀರ್ ಹೋಗಿದ್ರೂ ಸಹ ಅವನ ಹೆಸರಿನಲ್ಲೇ ಹಣೆ ಕುಂಕುಮ ಇಟ್ಕೊಳ್ಳೋದು, ಮುಡಿಗೆ ಹೂ ಮುಡ್ಕೊಳ್ಳೋದು, ನನ್ನ ಗಂಡ ಬದುಕಿದ್ದಾನೆ ಅಂತ ಹೇಳಿ ಆ ತಾಳಿಗೆ ಗೌರವಗಳನ್ನ ಕೊಡ್ತಾ ಅದಕ್ಕೆ ಅರ್ಶನಾ ಕುಂಕುಮ ಹಚ್ಕೊಂಡು ಇವತ್ತಿಗೂ ಅವನ ನೆನಪಿನಲ್ಲಿ ಬದುಕ್ತಾ ಇರುವಂಥವ್ರು ನಿಜವಾಗ್ಲೂ ನಿತ್ಯ ಸುಮಂಗಲೆಯರೇ. ಬೇರೆಯವರು ಬರೀ ಸುಮಂಗಲಿಯರು, ಇವ್ರು ನಿತ್ಯ ಸುಮಂಗಲೆಯರು. ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಜನಕ್ಕೆ ಅದು ಅರ್ಥ ಆಗಿದೆ? ಈಗ ದಶಮಹಾವಿದ್ಯೆನಲ್ಲಿ ಧೂಮಾವತಿ ಎನ್ನುವಂತಹ ದೇವಿ ಬರುತ್ತೆ. ಆಕೆ ವಿಧವೆ ಮತ್ತು ಮುದುಕಿ. ಪಾರ್ವತಿಯ ಇನ್ನೊಂದು ಉಗ್ರ ಸ್ವರೂಪ. ಈಶ್ವರನನ್ನೇ ನುಂಗ್ ಹಾಕಿ ಅವಳು ವೈಧವ್ಯವನ್ನ ಪಡ್ಕೊಂಡ್ಬಿಡ್ತಾಳೆ. ಪಾರ್ವತೀ ದೇವಿಗೆ ವೈಧವ್ಯ ಪಟ್ಟ ಇದೆ. ಪಾರ್ವತಿನೇ ವಿಧವೆ ಆಗಿದ್ದಾಳೆ ಒಂದು ಸಂದರ್ಭಕ್ಕೆ. ಅಂದ ಸಂದರ್ಭಕ್ಕೆ ಮನುಷ್ಯ ಲೋಕದಲ್ಲಿರುವಂತಹ ನರ ಮನುಷ್ಯರಿಗೆ ನೀವು ಯಾಕೆ ವಿಧವೆ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಯಾಕೆ ಮಾಡೋದು? ನಿಜವಾಗ್ಲೂ ಯಾರಿಗೆ ನಂಬಿಕೆ ಇದೆಯೋ, ಯಾರಿಗೆ ಶ್ರದ್ಧೆ ಇದೆಯೋ. ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ, ಆ ವಿಧವೆಯರನ್ನ ಕರೆದು ಅರ್ಶನಾ ಕುಂಕುಮ ಕೊಡಲ್ಲ. ಕರಿಬೇಡವೆ ಅವಳನ್ನ, ಗಂಡ ಇಲ್ಲ, ಇನ್ನು ಕೆಟ್ಟ ಪದ ಉಪಯೋಗಿಸ್ತಾರೆ. ಅದನ್ನ ಹೇಳೋಕೆ ನಾವು ಇಷ್ಟಪಡಲ್ಲ. ಇವ್ರ ಮನೆಯಲ್ಲಿ ಅದೇ ಪರಿಸ್ಥಿತಿ. ಇವ್ರ ಮನೇಲಿರುವಂತಹ ಹೆಣ್ಮಕ್ಳಿಗೆ, ಇವ್ರ ಹೊಟ್ಟೆಲಿ ಹುಟ್ಟದಂತಹ ಹೆಣ್ಮಗುವಿಗೆ ಬಂದ್ರೆ ಇವ್ರು ಕರೆದ ಅರ್ಶನಾ ಕುಂಕುಮ ಕೊಡದೇ ಇರ್ತಾರ, ಅಥವಾ ಅದೇ ಪದನ ಉಪಯೋಗಿಸಿ ಹೇಳ್ತಾರ? ಆ ಧೈರ್ಯ ಇದೆಯಾ? ತನ್ನ ಹೊಟ್ಟೆನಲ್ಲಿ ಹುಟ್ಟಿದಂತಹ ಮಗಳಿಗೆ, ತನ್ನ ಮನೆಗೆ ಬಂದಂತಹ ಅಥವಾ ತನಗೆ ಆ ಪರಿಸ್ಥಿತಿ ಬಂದಂತಹ ಸ್ತ್ರೀಯು ಆ ಪದಾನ ಉಪಯೋಗಿಸಿ ಅರ್ಶನಾ ಕುಂಕುಮ ಕೊಡಬೇಡ ಅಂತ ಹೇಳ್ತಾಳ? ಹೇಳೋದಕ್ಕೆ ಧೈರ್ಯ ಇದೆಯಾ? ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಒಂದು ನ್ಯಾಯ, ಪಕ್ಕದ ಮನೆಯವ್ರಿಗಾದ್ರೆ ಇನ್ನೊಂದು ನ್ಯಾಯ. ಎಲ್ಲಿಗೆ ಬಂದು ಬದುಕ್ತಿದ್ದೀರಾ ನಮ್ಮ ಸಮಾಜ? ಆಚರಣೆಯ ಹಿಂದೆ ಇರುವಂತಹದ್ದು ಎಲ್ಲರನ್ನೂ ಒಗ್ಗೂಡಿಸುವ ತಂತ್ರವೇ ಹೊರತು ನೀನು ಬೇರೆ ನಾನು ಬೇರೆ, ನಿಂದು ಆ ಜಾತಿ ನೀನು ಈ ಜಾತಿ, ಯಾರು ಬರಬೇಡಿ ಅಂತ ಹೇಳಲ್ಲ. ಲಕ್ಷ್ಮಿಗೆ ಯಾವ ಜಾತಿ? ಸಮುದ್ರ ಮಥನದಲ್ಲಿ ಹುಟ್ಟಿದಾಗ ಅವಳು ಬ್ರಾಹ್ಮಣಳೋ, ಕ್ಷತ್ರಿಯಳೋ, ವೈಶ್ಯಳೋ, ಶೂದ್ರಳೋ? ಬ್ರಾಹ್ಮಣನ ಮನೇಲಿದ್ರು ಅದೇ ಕಾಂಚಾಣವೇ, ಶೂದ್ರನ ಮನೇಲಿದ್ರು ಅದೇ ದುಡ್ಡೆ. ನಿಜ. ಇಲ್ಲಿ ನಮಗೆ ಅರ್ಥವೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಜನರ ಮನಸ್ಥಿತಿಗಳನ್ನು ಇಷ್ಟು ಹೀನಾಯವಾಗಿ ಕೆಳಮಟ್ಟಕ್ಕೆ ಇಳಿಸ್ಬಿಟ್ಟಿರುವಂಥದ್ದು. ವಿಧವೆಯರು ಖಂಡಿತ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನಾನು ಇವತ್ತಿಗೂ ಹೇಳ್ತಾ ಇರುವಂಥದ್ದೇನು ಅಂದರೆ, ನಾವಿದ್ದೀವಿ, ನಮ್ಮ ಆಶ್ರಮ ಇದೆ. ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷವೂ ಅಷ್ಟೇ ವಿಧವೆಯರಿಗೋಸ್ಕರ ಮತ್ತು ಮುಟ್ಟಾದ ಸ್ತ್ರೀಯರು ಬಂದು ಆಚರಣೆ ಮಾಡ್ಕೊಳ್ಳಿ, ಮನೆಯಲ್ಲಿ ಅವ್ರಿಗೆ ಆಚರಣೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಲ್ಲ, ಹತ್ರನೂ ಸೇರ್ಸಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಸ್ತ್ರೀಯರು ಮಾಡಬಹುದಾ? ಯಾಕೆ ಮಾಡಬಾರ್ದು? ಮುಟ್ಟಾಗ್ಲಿಲ್ಲ ಅಂದ್ರೆ ಅವಳನ್ನು ನೀವು ಸ್ತ್ರೀ ಅಂತಾನೆ ಕರೆಯಲ್ಲ. ಮುಟ್ಟಾದ್ರೆ ಅವಳನ್ನು ಅಸ್ಪೃಶ್ಯ ಭಾವದಲ್ಲಿ ದೂರ ಇಡ್ತೀರಿ. ಇದೇ ಡ್ಯುವಲ್ ಮೆಂಟಾಲಿಟಿ. ಈಗ ಮುಟ್ಟಾಗ್ಲಿಲ್ಲ ಅಂದ್ರೆ ಕರ್ಕೊಂಡೋಗಿ ಸುತ್ತೀರಾ ಆಸ್ಪತ್ರೆಗಳು, ದೇವಸ್ಥಾನಗಳು ಅಂತ. ಅದೇ ಮುಟ್ಟಾದ್ರೆ ಸಮಸ್ಯೆ, ಆಗದೆ ಇದ್ರೆ ಇನ್ನೂ ಸಮಸ್ಯೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಂತಂದ್ರೆ, ಒಂದು ಹೆಣ್ಣು, ಒಂದು ಹುಡುಗಿ ಹೆಣ್ಣಾದ ಸಂದರ್ಭದಲ್ಲಿ ಪುಷ್ಪವತಿ ಆದಳು ಅಂತೀವಿ. ಯಾವಾಗ ಪುಷ್ಪವತಿ, ಎಷ್ಟು ಸುಂದರವಾದ ಪದ ಪುಷ್ಪವತಿ ಆಗುವುದು. ಇಂಥ ಸುಂದರವಾದ ಪದವನ್ನು ಉಪಯೋಗಿಸಿದ ನಂತರ ಅವಳಿಗೇನಾದ್ರೂ ಮಾಸಿಕವಾಗಿ ಏನಾದ್ರೂ ದಿನಗಳು ಬಂದ ಸಂದರ್ಭಕ್ಕೆ ಅವಳನ್ನೇನ್ ಮಾಡ್ತೀವಿ, ದೂರ ತಳ್ತೀವಿ. ನೀನು ಇಲ್ಲಿ ಬರಬೇಡ. ಅಂದ್ರೆ ದೋಷ ಏನಿಲ್ವಾ ಅವ್ರ ಪೂಜೆ ಮಾಡಿ? ಅವಳು ಋತುಪತಿ ಆಗದೆ ಇದ್ರೇನೆ ದೋಷ ಅಲ್ವಾ? ಅವಳಿಗೆ ಆಗದೆ ಇದ್ರೇನೆ ದೋಷ, ಆದ್ರೆ ದೋಷ ಅಲ್ಲ. ಅದ್ರ ಹಿಂದೆ ಒಂದು ಕಾರಣವೂ ಇದೆ, ವೈಜ್ಞಾನಿಕ ಕಾರಣವೂ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಪೂಜೆ ಪುನಸ್ಕಾರಗಳಿಗೆ ಅಥವಾ ಮನೆ ಒಳಗಡೆ ಯಾಕೆ ಬಿಟ್ಕೊಳ್ತಾ ಇರಲಿಲ್ಲ,
ಅಥವಾ ಯಾಕೆ ಹಾಸಿಗೆಗಳ ಮೇಲೆ ಮಲ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ, ಅವಳನ್ನ ಸಪ್ರೇಟ್ ಆಗಿ ಒಂದು ತಟ್ಟೆ ಚುಂಬನ್ ಕೊಟ್ಟು ಒಂದು ಚಾಪೆ ಕೊಟ್ಟು ಹೊರಗೆ ಮಲಗಿಸ್ಬಿಡೋರು. ಯಾಕೆ ಆ ಒಂದು 3 ದಿವಸ 5 ದಿವಸ ಅವಳನ್ನು ಕೂಡಿಸ್ತಿದ್ದದ್ದು ಯಾಕೆ ಅಂದ್ರೆ ಆ 3 ಅಥವಾ 5 ದಿನದ ಪರಿಸ್ಥಿತಿಗಳು ಅವಳದ್ದಾಗಿರೋದಿಲ್ಲ. ಅವಳ ದೇಹದಲ್ಲಿ ಬಹಳ ವ್ಯತ್ಯಾಸಗಳು ನಡೀತಾ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ನಡೀತಾ ಇರುತ್ತವೆ. ಇದ್ದಕ್ಕಿದ್ದ ಹಾಗೆ ಅವಳಿಗೆ ಕೋಪ ಬರಬಹುದು, ಇದ್ದಕ್ಕಿದ್ದ ಹಾಗೆ ಹಸಿವಾಗಬಹುದು, ಇದ್ದಕ್ಕಿದ್ದ ಹಾಗೆ ದುಃಖ ಆಗಬಹುದು. ಅವಳು ಅವಳಾಗಿ ಇರೋದಿಲ್ಲ. ಓಕೆ. ಜೊತೆಗೆ ಆಗಿನ ಕಾಲದಲ್ಲಿ ಇವಾಗಿರೋ ಹಾಗೆ ಗಂಡ ಹೆಂಡತಿ ನಾಯಿ ಮರಿ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲ. ಫ್ಯಾಮಿಲಿ ಅಂತಂದ್ರೆ ಸುಮಾರು ಕೂಡು ಕುಟುಂಬ ಇರೋದು, ಮನೆಯಲ್ಲೇ ಒಂದು 15-20 ಜನ ಇರೋರು. ಅವರೆಲ್ಲರಿಗೂ ಬೇಯಿಸ್ಬೇಕು, ಅವರೆಲ್ಲ ಜೀವನ ನೋಡಬೇಕು. ಬೆಳಗ್ಗೆ ಆದ್ರೆ ಮಕ್ಕಳಿಗೆ, ಮಧ್ಯಾಹ್ನ ಆದ್ರೆ ಎಲ್ರಿಗೂ ನೋಡಬೇಕು. ಒಲೆ ಮುಂದೆ ಹೇಗೆ ಬೇಯ್ಬೇಕು ಅವಳು. ಹಾಗಾಗಿ ಏನ್ ಮಾಡ್ತಿದ್ರು, ಮನೆಯಲ್ಲಿರುವಂಥ ಇನ್ನಿತರ ಹೆಂಗಸರುಗಳು ಅವಳಿಗೆ ರೆಸ್ಟ್ ಕೊಡ್ತಾ ಇದ್ರು. ರೆಸ್ಟ್ನ ಪರಿಕಲ್ಪನೆ ಖಂಡಿತವಾಗಿಯೂ ಪೀರಿಯಡ್ಸ್ ಟೈಮ್ ಅಂತನ್ನುವಂಥದ್ದು ಹೆಣ್ಮಕ್ಳಿಗೆ ರೆಸ್ಟ್ ಟೈಮ್. ಅವಳು ಏನೂ ಕೆಲಸ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದ್ಸಲ ಬಂದ್ರೆ ಸೊಂಟ ನೋವು, ಪಾಪ ಅವ್ರಿಗೆ ಎದ್ದೋಳಕ್ಕಾಗಲ್ಲ, ಆ ಪರಿಸ್ಥಿತಿಗಳಿರುತ್ತವೆ. ಅದಕ್ಕೋಸ್ಕರ ಮಾಡಿದ್ರೆ ಹೊರತು, ಜೊತೆಗೆ ಈ ಮಾಟ ಮಂತ್ರ ತಂತ್ರ ಮಾಡುವಂಥವ್ರು ಆ ಸ್ರಾವವಾಗುವಂತಹ ರಕ್ತವನ್ನು ಉಪಯೋಗಿಸಿಕೊಂಡು ತುಂಬಾ ಮಾಟ ಮಂತ್ರಗಳನ್ನು ಮಾಡ್ತಾ ಇದ್ರು. ಈಗಲೂ ಮಾಡ್ತಾರೆ, ಅದು ಬೇರೆ ವಿಚಾರ. ಆ ರಕ್ತಗಳು ಸುಲಭವಾಗಿ ಸಿಗಬಾರದು, ಯಾಕಂದ್ರೆ ಬಟ್ಟೆ ಕರೆಗಳಾಗ್ಬಿಡ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ತಗೊಂಡು ಹೋಗಿ ಏನಾದ್ರು ಮಾಟ ಮಂತ್ರಗಳಿಗೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಕಾರಣಕ್ಕೆ ಅವಳನ್ನ ಸಪ್ರೇಟ್ ಆಗಿಟ್ಟು ಯಾರು ನೋಡಕ್ ಬಿಡ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡಿಸ್ತಿರ್ಲಿಲ್ಲ. ಅವಳ ಬಟ್ಟೆಗಳನ್ನು ಅವಳೇ ಇದು ಮಾಡ್ಕೊಳ್ಬೇಕಾಗಿತ್ತು. ಕೆಲವೊಂದು ಅದ್ರ ಹಿಂದೆ ಅದರದ್ದೇ ಆದ ಕಾರಣಗಳಿದ್ದ. ಪೂಜೆ ಮಾಡಬೇಡ ಅಂತಲ್ಲ, ಇವಾಗ ನಾವೇ ಹೇಳ್ತೀವಿ ಏಕಾಗ್ರ ಚಿತ್ತನಾಗಿ ಪೂಜೆ ಮಾಡಪ್ಪ ಅಂತ. ಅವಳು ಸೊಂಟ ನೋವು ತಲೆನೋವು ಇಟ್ಕೊಂಡು ಏಕಾಗ್ರ ಚಿತ್ತ ಎಲ್ಲಿಂದ ಬರಬೇಕು ಅಲ್ವಾ? ಏಕ ಅಗ್ರ ಚಿತ್ತ, ಯಾವ ಏಕವೂ ಇಲ್ಲ, ಯಾವ ಅಗ್ರಕ್ಕೂ ಹೋಗಾಗೋದಿಲ್ಲ, ಚಿತ್ತ ಅಂತೂ ಇರೋದೇ ಇಲ್ಲ. ಹಾಗಾಗಿ ಬೇಡ ಅಂತ ಹೇಳಿದ್ರು. ಯಾವ ಸ್ತ್ರೀಗೆ ದೈಹಿಕವಾಗಿ ನಾನು ಮಾಡಬಲ್ಲೆ, ನನಗೆ ಯಾವುದೇ ನೋವುಗಳಿಲ್ಲ ಬಾವುಗಳಿಲ್ಲ ಅನ್ನುವಂಥ ಸ್ತ್ರೀಯು ಖಂಡಿತವಾಗ್ಲೂ ಆಚರಣೆ ಮಾಡಲಿ. ಅದು ಅಲ್ಲದೆ ಆಗಿನ ಕಾಲದಲ್ಲಿ ಇವಾಗಿರೋ ಹಾಗೆ ಯಾವುದೇ ಸ್ಯಾನಿಟರಿ ಪ್ಯಾಡ್ಗಳು ಇರಲಿಲ್ಲ. ಎಲ್ಲ ಪಾಪ ಹೆಣ್ಮಕ್ಳು ಬಟ್ಟೆನೇ ಉಪಯೋಗಿಸ್ತಾ ಇದ್ದದ್ದು. ಇವಾಗಾದ್ರೆ ಸ್ಯಾನಿಟರಿ ಪ್ಯಾಡ್ಗಳು ಬಂದಿದೆ, ಲೀಕೇಜ್ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನಮ್ಮ ಈಗಿನ ಜನತೆಗೆ ಮುಕ್ತವಾಗಿ ಹೇಳೋದು ಹೊರತು ಅವ್ರಿಗೆ ಅರ್ಥ ಆಗಲ್ಲ. ಎಷ್ಟೋ ಜನಕ್ಕೆ ಅನಿಸ್ಬೋದು ಏನಪ್ಪಾ ಈಗೆಲ್ಲ ಹೇಳ್ತಿದ್ದಾರೆ ಅಂತ. ಸತ್ಯ. ಈಗ ನಿಮ್ಮನೇನಲ್ಲೂ ಒಂದು ಹೆಣ್ಮಗು ಇದ್ದಾಗ ಆಕೆ ಋತುಮತಿ ಆದ ಸಂದರ್ಭಕ್ಕೆ ಅವಳು ಏನ್ ಮಾಡ್ಬೇಕು? ಈಗ ಯಾರಾದ್ರೂ ಹೋಗ್ಬಿಟ್ಟು ಒಂದು ಮೆಡಿಕಲ್ ಶಾಪ್ನಲ್ಲಿ ಒಂದು ಹುಡುಗ ಹೋಗ್ಬಿಟ್ಟು ತಗೊಂಡ್ ಬರೋಕ್ ನಾಚಿಕೆ ಪಡ್ತಾನೆ. ಒಂದು ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತಂದ್ರೆ ಕಷ್ಟ ಅವನಿಗೆ ಹೇಳೋದಕ್ಕೆ. ಆ ಥರ ಮುಖವಾಡ ಹಾಕೊಂಡು ಬದುಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಯೋಚನೆನೇ ಮಾಡಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಸ್ತ್ರೀಗೆ ತುಂಬಾ ಏನು ಸಹಜವಾಗಿ ಬರ್ತಕ್ಕಂಥದ್ದು. ಈಗ ಇವಾಗ ನೀವೇ ಹೇಳ್ದ ಹಾಗೆ ಈ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದ್ರೆ ದುಡ್ಡು ಹಾಕ್ಬಿಡ್ತಾರಪ್ಪ. ವರಮಹಾಲಕ್ಷ್ಮಿ ವ್ರತ ಬರುತ್ತೆ. ವರಮಹಾಲಕ್ಷ್ಮಿ ಸ್ತ್ರೀಯ ಪುರುಷಲ? ಸ್ತ್ರೀ. ಯಾರು ನೋಡಿದ್ರು? ಅವಳನ್ನ ಸ್ತ್ರೀ ತತ್ವದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಹೌದಾ? ಸ್ತ್ರೀ ಅನ್ನುವಂಥ ಭಾವನೆ ಇದೆ. ಅಮ್ಮ ದೇವಿ ಅಂತ ನಾವೇ ಉಪಾಸನೆ ಮಾಡ್ತೀವಿ ಅಲ್ವಾ? ಅವಳಿಗೆ ಅವತ್ತೇನಾದ್ರೂ ಪೀರಿಯಡ್ಸ್ ಆಗೋದ್ರೆ ಇವತ್ತು ನೀನು ಬರಬೇಡ ಮುಂದಿನ ಶುಕ್ರವಾರಕ್ಕೆ ಬಾ ಅಂತ ಕಳಿಸ್ತೀವ ಯಾರಾದ್ರೂ? ಅಥವಾ ಅವಳಿಗೆ ನಿನಗೆ ಡೇಟ್ ಆಗಿದ್ಯಾ ಅಂತ ಕೇಳುವಂತಹ ಧೈರ್ಯ ಯಾರಿಗಾದ್ರೂ ಇದೆಯಾ? ಒಬ್ರಿಗಿದೆಯಾ? ಯಾರಿಗೂ ಇಲ್ಲ. ದೇವರು ಒಂದೇ ಅಂತ ನೋಡು. ಮನುಷ್ಯ ದೇವರು ಒಂದೇ, ಎಲ್ಲವೂ ನಮಗ. ಸ್ತ್ರೀ ತತ್ವ ಒಂದೇ ಅಲ್ವೇನಪ್ಪ? ಭೂಲೋಕದಲ್ಲಿದ್ರು ಸ್ತ್ರೀನೇ. ಇದೇ ತಿರುಪತಿ ಬೆಟ್ಟದಲ್ಲಿ ಶ್ರೀನಿವಾಸ ದೇವ್ರು ಇದ್ದಾನಲ್ವಾ? ಶ್ರೀನಿವಾಸ ದೇವ್ರಿಗೆ ಮನುಷ್ಯನೇ ತಾನೇ ಪೂಜೆ ಮಾಡ್ತಾ ಇರೋದು. ಅಥವಾ ಯಾವುದೇ ದೇವರಿಗೆ ಹೋದ್ರು ಸಹ ನಾವು ಪೂಜೆ ಮಾಡೋದು ಯಾರು? ದೇವತಾ ಸ್ತ್ರೀಗಳು ಅಂದ್ರೆ ಅವ್ರಿಗೊಂದು ಸ್ವಲ್ಪ ಉತ್ಕೃಷ್ಟ ಭಾವ ಅಷ್ಟೇ. ಆದ್ರೆ ಸ್ತ್ರೀನೇ. ತತ್ವ ಒಂದೇ ಇರುವಂತಹ ಸಂದರ್ಭದಲ್ಲಿ ಅದೇ ಹೇಳೋಲ್ವಾ, ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ತುಂಬಾ ಯಾರಾದ್ರೂ ಒಂದು ಹೆಣ್ಣು ತುಂಬಾ ಸ್ಟ್ರಾಂಗ್ ಆಗಿದ್ರು ಅಂತ ಹೇಳಿದ್ರೆ ಅವಳನ್ನ ಭದ್ರಕಾಳಿ ಅಂತ ಕರಿತೀವಿ. ಯಾಕೆ ಕರಿತೀವಿ? ಭದ್ರಕಾಳಿ ಹತ್ರ ಸ್ಟ್ರಾಂಗ್ ಆಗಿದ್ಲು ಅಂತ. ಅದೇ ವೀಕ್ ಆಗಿದ್ರೆ ಅಯ್ಯೋ ಇವಳು ಅಳು ಮುಂಜಿ ಅಂತೀವಿ. ನಮ್ಮ ಜನಕ್ಕೆ ಸ್ಟ್ರಾಂಗ್ ಆಗಿದ್ರು ತಪ್ಪು, ವೀಕ್ ಆಗಿದ್ರು ತಪ್ಪು. ನಿಮಗೆ ಪೀರಿಯಡ್ಸ್ ಆಗಿದೆಯಾ, ಅಥವಾ ನಿಮಗೆ ಗಂಡ ಓಡೋಗಿದ್ದಾನ ಇನ್ನೊಬ್ಳನ್ನ ಕರ್ಕೊಂಡು, ಅದ್ಯಾವುದು ಸಮಸ್ಯೆ ಅಲ್ಲ. ನಿಮಗೆ ಮಹಾಲಕ್ಷ್ಮಿಯಲ್ಲಿ ಖಂಡಿತವಾಗಿಯೂ ಭಕ್ತಿ ಇದ್ರೆ ಮಾಡಿ, ಇಲ್ಲವಾ ಬೇಡ.
ಮತ್ತು ಗುರುಗಳೇ, ಲಕ್ಷ್ಮಿ ಹೊರತು ನಾರಾಯಣ ಇಲ್ಲ, ನಾರಾಯಣನ ಹೊರತು ಲಕ್ಷ್ಮಿ ಇಲ್ಲ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಹೀಗಾಗಿ ಲಕ್ಷ್ಮಿ ಒಬ್ಬರನ್ನೇ ಇಟ್ಟು ಪೂಜೆ ಮಾಡಬಹುದಾ, ನಾರಾಯಣನ ಸಮೇತ ಪೂಜೆ ಮಾಡಬೇಕು, ಅದಕ್ಕೆ ಇನ್ನೊಂದು ಕಳಶ ಇಡಬೇಕು, ಈ ಥರದ್ದು ಇನ್ನೊಂದಷ್ಟು ಕನ್ಫ್ಯೂಷನ್ಸ್ ಇದೆ. ಇದು ಹೇಗೆ, ದೇವರು ಒಂದನ್ನೇ ಇಟ್ಟು ಮಾಡಬಹುದಾ ಅಥವಾ ನಾರಾಯಣನ ಸಮೇತ ಮಾಡಬೇಕು? ಇಲ್ಲ, ತುಂಬಾ ಒಳ್ಳೆ ಪ್ರಶ್ನೆ. ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ, ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ. ಅದೇ ರೀತಿಯಾಗಿ ನಾರಾಯಣನ್ ಕರ್ಕೊಂಡು ಬಂದದ್ದಾಯ್ತು. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ ಹಾಗೆ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಶಿವರೂಪಾಯ ವಿಷ್ಣು ಅಲ್ವಾ? ಹಾಗಾದ್ರೆ ವಿಷ್ಣುನ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಶಿವನನ್ನು ಪೂಜೆ ಮಾಡಬೇಕು. ಶಿವನಿಗೂ ಒಂದು ಕಳಶ ಇಡಿ. ಬರೀ ಶಿವನನ್ನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ಪರಮೇಶ್ವರಿ ಬರಲೇಬೇಕು, ಕಾಮೇಶ್ವರಿ ಇರಲೇಬೇಕು. ಆಗ ಕಾಮೇಶ್ವರಿಗೊಂದು ಕಳಶ ಇಡಿ. ಇವ್ರು 4 ಜನ ಬಂತು ಅಂದ್ರೆ ಅಲ್ಲಿ ಬ್ರಹ್ಮ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಪೂಜೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನಿಗೊಂದು ಕಳಶ ತಗೊಂಡು ಬಂದಿಡಿ. ಅವನೊಬ್ಬನೇ ಸುಮ್ಮನೆ ಬರಲ್ವಲ್ಲ, ಅವನ ಜೊತೆಗೆ ಅವನ ಲಕ್ಷ್ಮಿ ಬರಬೇಕಲ್ಲ. ಅವನ ಲಕ್ಷ್ಮಿ ಯಾರು? ಸರಸ್ವತಿ. ಎಲ್ಲರನ್ನೂ ಕರ್ಕೊಂಡು ಬಂದು ಎಲ್ಲರನ್ನೂ ಒಂದೊಂದೊಂದೊಂದು ಕಳಶ ಇಟ್ಬಿಡಿ, ಮುಗ್ದೋಗುತ್ತೆ. ಸಮಸ್ಯೆನೇ ಇಲ್ವಲ್ಲ. ಇದೆಯಾ ಸಮಸ್ಯೆ? ಈಗ ನಮ್ಮ ಯಾವುದೇ ರಾಜ್ಯಕ್ಕೆ ಹೋಗ್ಲಪ್ಪ, ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ, ರಾಜ್ಯವನ್ನು ಪರಿಪಾಲನೆ ಮಾಡೋರಂತ ಇದ್ದೇ ಇರ್ತಾರೆ. ಹಿಂದೆ ರಾಜಾನುರಾಜರುಗಳೆಲ್ಲ ಇದ್ರು. ಈಗ ರಾಜನಿಗೆ ಪಟ್ಟದ ಮಡದಿ ಅಂತ ಇರೋಳು, ಅದು ಬಿಟ್ಟು ಬೇರೆ ಜನ ಮಡದಿ ಅನ್ನೋಂಥವ್ರು ಇದ್ರು. ಪಟ್ಟದ ಮಡದಿ ಅನ್ನೋಂಥವ್ರು ಇದ್ರು, ಪಟ್ಟಮಹಿಷಿ ಅಂತ ಕರೆಯೋರು. ಆ ಪಟ್ಟಮಹಿಷಿ ಇಲ್ಲದೆ ಆತ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಹಾಗಿರ್ತಿರ್ಲಿಲ್ಲ. ಆಕೆ ಬದಿನಲ್ಲಿರ್ಬೇಕಾಗಿತ್ತು, ಈತ ಸಿಂಹಾಸನದಲ್ಲಿ ಕೂತ್ಕೋಬೇಕಾಗಿತ್ತು. ಅದೇ ನಮ್ಮ ನಾಡನ್ನ ಆಳಿದಂತಹ ಬ್ರಿಟಿಷರ ವಿರುದ್ಧ ತುಂಬಾ ಚೆನ್ನಾಗಿ ಹೋರಾಟ ಮಾಡಿದಂತಹ ವೀರ ಮಾತೆ ಅಂತ ಇವತ್ತಿಗೂ ನಾವು ನೆನಪಿಸ್ಕೊಳ್ಬೇಕಾದಂತಹ ಹಲವಾರು ವೀರ ವನಿತೆಯರಿದ್ದಾರೆ. ನಮ್ಮ ಚೆನ್ನಮ್ಮ ಆಗಿರ್ಬಹುದು, ಅಬ್ಬಕ್ಕ ದೇವಿ ಆಗಿದ್ದಿರ್ಬಹುದು, ತುಂಬಾ ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಗಂಡ ಇರ್ಲಿಲ್ಲಲ್ಲ. ಅವರನ್ನ ನಾವು ಎಷ್ಟು ಪೂಜೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ಲಕ್ಷ್ಮಿ ಅಂತ ಬಂದಾಗ ಇದು ವರಮಹಾಲಕ್ಷ್ಮಿ, ಲಕ್ಷ್ಮಿಗೆ ಮಾತ್ರ ಸೀಮಿತ. ನೀವು ಲಕ್ಷ್ಮಿಯನ್ನ ಮಾತ್ರ ಪೂಜೆ ಮಾಡಿ. ಅದು ಬಿಟ್ಟು ಸಪರೇಟ್ ಆಗಿ ನೀವು ನಾರಾಯಣನ್ಗೊಂದು ಕಳಶ ಇಡ್ತೀನಿ ಅಂದ್ರೆ ಶಿವನಿಗೂ ಇಡಿ, ಪಾರ್ವತಿಗೂ ಇಡಿ, ಬ್ರಹ್ಮನಿಗಿಡಿ. ತ್ರಿಮೂರ್ತಿ ಬೇರೆ ಬೇರೆ ಅಲ್ವಲ್ಲ. ಈಗ ತ್ರಿಮೂರ್ತಿನೇ ನೀವು ಬೇರೆ ಬೇರೆ ಮಾಡ್ತಿರಲ್ಲ, ಅಂದ್ರೆ ನಿಮ್ ಯೋಚನೆಗಳು ಎಲ್ಲಿ ಹೋಗ್ತಿದೆ? ಇವಾಗ ಒಂದು ನೀವು ತಾಯಿನ ಕಟ್ರೆ ಬಹಳ ಪ್ರೀತ, ಹೌದಾ? ತಾಯಿ ಇಲ್ಲದೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಪಾಡ್ಕಾಸ್ಟ್ ಮಾಡ್ಬೇಕಾದ್ರು ಪಕ್ಕದಲ್ಲಿ ಕುಡಿಸ್ಕೊಳಕ್ಕಾಗತ್ತಾ? ಕುಡಿಸ್ಕೊಳಕ್ಕಾಗತ್ತಾ? ಇಲ್ಲ. ನಾನು ಒಬ್ಬನೇ ಬರಲ್ಲ ಮಗು, ನಿಮ್ಮ ಅಪ್ಪನ ಬಿಟ್ಟು ನಾನು ಬರಲ್ಲ, ಅಪ್ಪನ ಕರ್ಕೊಂಡು ಆ ಕಡೆ ಕುಡಿಸ್ಕೊಳೋದು. ಇಲ್ಲಿ ನೀವು ಏನ್ ಮಾಡಕ್ ಬಂದಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದಷ್ಟೇ ಪ್ರಮುಖವಾದದ್ದು. ಈಗ ವರಸಿದ್ಧಿ ವಿನಾಯಕ ವ್ರತ ಮಾಡ್ತೀವಿ, ಗಣೇಶನ್ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಪರಮೇಶ್ವರನ್ ಪೂಜೆ ಮಾಡಲ್ಲ ಅಂತಲ್ಲ. ಅವತ್ತಿರುವಂಥದ್ದೇನು, ವರಸಿದ್ಧಿ ವಿನಾಯಕನಿಗೆ ಅವನಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗಂತ ಹೇಳಿ ಪರಮೇಶ್ವರನ್ನು ಕರ್ಕೊಂಡು ಬಂದು ನೀವು ಇಡಿ ಅಂತಂದ್ರೆ ಎಷ್ಟು ಸೂಕ್ತ? ಫಸ್ಟ್ ಅಪ್ಪನಿಗೆ ಪೂಜೆ ಮಾಡ್ಬೇಕು. ನೀವು ಅಪ್ಪನಿಗೆ ಪೂಜೆ ಮಾಡದೆ ನೀವು ಮಗನಿಗೆ ಪೂಜೆ ಮಾಡ್ತಾ ಇದ್ದೀರಾ. ಬರೀ ಹೆಂಡ್ತಿನ ಕುಡಿಸ್ಕೊಂಡಿದ್ದೀರಾ, ಗಂಡನ್ನು ಕರ್ಕೊಂಡು. ಏನು ಹುಚ್ಚಾಟವ ಇದು? ಅವ್ರ ತಲೆಗಳಿಗೆ ನಾಲ್ಗೆಗಳಿಗೆ ಏನು ಬರುತ್ತೋ ಎಲ್ಲನೂ ಹೇಳ್ಬಿಡೋದು. ಅದೆಲ್ಲ ಹೋಗೋದು ಹೊರತು ನಮ್ಮ ಸಮಾಜವು ಉದ್ಧಾರ ಆಗಲ್ಲ. ಅದಕ್ಕೆ ಹೇಳೋದು, ಬೇರೆ ಧರ್ಮದವರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಈ ಮನಸ್ಥಿತಿಗಳೇ, ಈ ಥರದ ಮನಸ್ಥಿತಿಗಳು. ಶುದ್ಧವಾಗಿ ತಿಳಿದಂತಹವರು, ಶುದ್ಧವಾದ ಭಾವ ಇರತಕ್ಕಂಥವ್ರಿಗೆ ಇದು ಯಾವುದು ಸಮಸ್ಯೆನೇ ಅಲ್ಲ. ಎಷ್ಟೋ ಕಡೆ ನಾವು ನೋಡುವಂತಹ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡುವಂತಹ ಪ್ರಕ್ರಿಯೆ ಮಾಡಬೇಕಾದಾಗ ಎಷ್ಟೋ ಜನ ಹೆಣ್ಮಕ್ಳೇ ಸಹಾಯ ಮಾಡೋದು. ಜಡೆಗ್ ಜಡೆ ಶತ್ರು, ಜಾತಿಗ್ ಜಾತಿ ಶತ್ರು ಅನ್ನೋದನ್ನ ರುಜುವಾತ್ ಮಾಡ್ತಾರೆ. ಅದನ್ನ ಮಾಡಕ್ ಹೋಗ್ಲೇಬಾರ್ದು. ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ, ಹೌದಪ್ಪ, ಇಲ್ಲ ಅಂತ ನಾವು ಹೇಳೋದಿಲ್ಲ. ನೀವಿಲ್ಲಿ ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ಬೇಕಾದ್ರೆ ನೀವು ವರಮಹಾಲಕ್ಷ್ಮಿಗೆ ಮಾಡಿ, ಅವಳಿಗೆ ಮಾಡಿದ ನಂತರ ನಾರಾಯಣ ದೇವರು. ಕೊನೆಯದಾಗಿ ನಾವೆಲ್ಲ ಏನೋ ಹೇಳ್ತೀವಿ, ಕೃಷ್ಣಾರ್ಪಣ ಅಲ್ವಾ? ಕೃಷ್ಣ ಬೇರೆ ಯಾರು? ಕೊನೆಯದಾಗಿ ನಾವು ವರಮಹಾಲಕ್ಷ್ಮಿಯನ್ನೇ ಮಾಡಲಿ, ಕೇದಾರೇಶ್ವರನ ವ್ರತನೇ ಮಾಡಲಿ, ಜ್ಯೋತಿರ್ಭೀಮೇಶ್ವರ ವ್ರತನೇ ಮಾಡಲಿ, ಯುಗಾದಿ ಹಬ್ಬವೇ ಮಾಡಲಿ, ದಸರವೇ ಮಾಡಲಿ, ಏನೇ ಮಾಡಿದ್ರು ಪ್ರತಿದಿನದ ದಿನನಿತ್ಯದ ಪೂಜೆ ಆದ ನಂತರ ನಾವು ಕೊನೆಗೆ ಯಾರಿಗೆ ಅರ್ಪಣೆ ಮಾಡ್ತೀವಿ? ನಾರಾಯಣನಿಗೆ ಅರ್ಪಣೆ ಮಾಡ್ತೀವಿ. ಅಂದರೆ ಕೊನೆಗೆ ನಾವು ಮಾಡುವಂಥದ್ದು ಕೊನೆಯದಾಗಿ ಎಲ್ಲ ಹೋಗಿ ಸೇರ್ತಕ್ಕಂಥದ್ದು ನಾರಾಯಣನಿಗೆ ಹೊರತು ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿ ಈ ಸಣ್ಣ ವಿಚಾರನೂ ಗೊತ್ತಿಲ್ಲದೆ ಇರತಕ್ಕಂಥವ್ರು ಹಬ್ಬಿಸೋಂಥ ವಿಚಾರ, ಇದನ್ನು ನೀವು ಹಬ್ಬಿಸ್ಕೊಳ್ತೀರಿ. ಅದನ್ನು ಬಿಟ್ಟು ಮಹಾಲಕ್ಷ್ಮಿನೇ ನಾರಾಯಣ ಸಮೇತ ಬರುವಂತಹದ್ದೇ ಬೇರೆ. ಅದನ್ನು ನಾವು
ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ತೀವಿ. ಯಮುನಾ ಕಳಶಗಳನ್ನೆಲ್ಲ ಸ್ಥಾಪನೆ ಮಾಡಿಕೊಂಡು ಅದಕ್ಕೆಲ್ಲ ಮಾಡ್ತಕ್ಕಂಥ ದೀಪಾವಳಿನಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆಗೂ ಈ ವರಮಹಾಲಕ್ಷ್ಮಿಗೂ ಬಹಳ ವ್ಯತ್ಯಾಸ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಇರೋದನ್ನ ಮಾಡ್ಕೊಂಡು ಹೋಗಿ, ಇಲ್ದಿರೋದನ್ನೆಲ್ಲ ಒಂಬೆಲ್ಲ ತಪ್ಪದಂತೂ ಇಲ್ದಿರೋ ಒಂಬೆಲ್ಲ ತಗೊಂಡು ಬಂದು ತಲೆ ಮೇಲೆ ಹಾಕೊಂಡು ಜೀವನ ಮಾಡೋದಲ್ಲ. ತುಂಬ ಕ್ಲಿಯರ್ ಆಗಿ, ತುಂಬ ಸ್ಪಷ್ಟವಾಗಿ, ಸ್ಫುಟವಾಗಿ, ತುಂಬ ದೀರ್ಘವಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ. ಇದನ್ನು ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಅಷ್ಟೇ. ಅವ್ರು ಯಾರೋ ಏನೋ ಹೇಳಿದರು, ಇವ್ರು ಯಾರೋ ಏನೋ ಹೇಳಿದರು, ಅವ್ರು ನಮ್ಮ ಮನೇನ ಪಕ್ಕದ ಮನೆಯಲ್ಲಿ ಇದೇ ಸಮಸ್ಯೆ, ನಮ್ಮ ಹೆಣ್ಮಕ್ಳದ್ದು ಪಕ್ಕದ ಮನೆಯವ್ರದ್ದೇ ಸಮಸ್ಯೆ. ನೀವು ನಿಮ್ಮ ಜೀವನ ಬದುಕಿ ಸರಿಯಾ? ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಒಂದು ಸಣ್ಣ ಉಪಕಥೆ ಇದೆ. 3 ಜನ ಹೆಂಗಸರು ದೇವಸ್ಥಾನಕ್ಕೆ ಹೋದ್ರಂತೆ. ಅದರಲ್ಲಿ ಒಬ್ಬಳಿಗೆ ಅಷ್ಟಕ್ಕಷ್ಟೇ ನಂಬಿಕೆ, ಇನ್ನೊಬ್ಬಳಿಗೆ ನಂಬಿಕೆಯೇ ಇಲ್ಲ. ಇನ್ನೊಬ್ಳು ಪರಮಭಕ್ತೆ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹೆಣ್ಮಕ್ಳು, ಹೋಗಿದ್ದಾರೆ. 3 ಜನನು ಹೋಗಿದ್ದಾರೆ. ಅಮ್ಮನವ್ರು ಪ್ರತ್ಯಕ್ಷವಾಗಿ ಹೋದ್ರು. ಒಬ್ಬಳಿಗೆ ದೇವರ ಮೇಲೆ ಅಪಾರವಾದ ಪ್ರೀತಿ ಇರುವಂಥವಳಿಗೆ ಮಣ್ಣಿನ ಪಾತ್ರೆಯಲ್ಲಿ ಪಾಯಸವನ್ನು ಕೊಟ್ಟಳು. ಅರ್ಧಂಬರ್ಧ ನಂಬಿಕೆ ಇದ್ದಂಥವಳಿಗೆ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಕೊಟ್ಟಳು. ಏನೂ ನಂಬಿಕೆ ಇಲ್ಲದೆ ಇದ್ದಂಥವಳಿಗೆ ಚಿನ್ನದ ಪಾತ್ರೆಯಲ್ಲಿ ಪಾಯಸವನ್ನು ಕೊಟ್ಟಳು. 3 ಜನದಲ್ಲಿ 2 ಬಹಳ ಸಂತೋಷವಾದರು. ಅರ್ಧ ನಂಬಿಕೆ ಇದ್ದವಳು, ಏನೂ ನಂಬಿಕೆ ಇಲ್ಲದವಳು. ಪೂರ್ಣ ನಂಬಿಕೆ ಇದ್ದಂಥವಳಿಗೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ಬರ್ತಾ ಇದೆ. ಅಲ್ಲಮ್ಮ, ನಾನು ನಿನ್ನ ಅನುಕಾಲ ಸ್ತುತಿ ಮಾಡಿದೆ, ಪೂಜೆ ಮಾಡಿದೆ, ಪುನಃ ವ್ರತಗಳನ್ನು ಪುನಸ್ಕಾರಗಳನ್ನೆಲ್ಲ ಮಾಡಿದೆ, ನೀನು ನನಗೊಂದು ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಬಿಟ್ಟಿಲ್ಲ. ಆಗ ದೇವಿ ಹೇಳಿದ್ರಂತೆ, ನೀನು ಆ ಪಾತ್ರೆಯನ್ನು ನೋಡ್ತಿದ್ಯಾ, ಆ ಪಾತ್ರೆ ಒಳಗಡೆ ಏನಿದೆ ಅಂತ ನೋಡ್ತಾ ಇಲ್ಲ. 3 ಜನಕ್ಕೂ ಕೊಟ್ಟಿರುವಂಥದ್ದು ಒಂದೇ ಪದಾರ್ಥವೇ. ನೀನು ಅದನ್ನು ಅರ್ಥ ಮಾಡ್ಕೊ. ಅದು ಅರ್ಥವಾಗದ ಹೊರತು ಮಣ್ಣಿಂದು, ಬೆಳ್ಳಿಯದ್ದು, ಚಿನ್ನ ಇವುಗಳ ಮೇಲೆ ಹೋಗ್ತಿರುತ್ತೆ ಮನಸ್ಸು. ಅದ್ರ ಒಳಗಡೆ ಇರುವಂಥ ಪದಾರ್ಥವೇನು? ಇವ ಕಡೆ ಪಕ್ಷ ಇವಳಿಗೆ ಮಣ್ಣಿಯದ್ದಾದ್ರೂ ಸಿಕ್ತು. ಎಷ್ಟೋ ಜನಕ್ಕೆ ಅದು ಇಲ್ವಲ್ಲ, ದರ್ಶನದ ಭಾಗ್ಯವೇ ಇಲ್ಲ. ಅಂಥದ್ರಲ್ಲಿ ದೇವಿಯ ಸ್ವತಃ ಕೊಟ್ಟಾಗ ಈ ರೀತಿಯಾದ ಮನಸ್ಥಿತಿಗಳು ಬರುತ್ತೆ. ಇದು ನಮ್ಮ ಜನಕ್ಕೆ ಹೋಗಬೇಕು. ಇದು ಸುಲಭವಾಗಿ ಹೋಗುವಂಥದ್ದಲ್ಲ. ದೀರ್ಘಕಾಲದಲ್ಲಿ ಇದೇ ರೀತಿ ಹೇಳ್ತಾ 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 ಹೋಗ್ತಿದ್ರೆ ಆ ಜಿಡ್ಡುಗಟ್ಟಿರುವಂತಹ ಮನಸ್ಥಿತಿಗೆ ಎಲ್ಲ ಸೋಪು ಸರ್ಪು ಎಲ್ಲ ಹಾಕಿ ತಿಕ್ಕಿ ತಿಕ್ಕಿ ಬಿಸಿನೀರನ್ನು ಹಾಕಿ ಉಜ್ಜಿ 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 ಕೂಡಿಸದೆ ಎಷ್ಟೋ ವರ್ಷಗಳಾದ್ಮೇಲೆ ಹೋಗಬಹುದು. ಆದರೆ ಪೂರ್ಣ ನಂಬಿಕೆನೂ ಇಲ್ಲ. ಜನರ ಮನಸ್ಥಿತಿ ಹಾಗೆ ಆಗ್ತಾ ಇದೆ. ಇನ್ನು ವರಮಹಾಲಕ್ಷ್ಮಿ ಎಲ್ಲರಿಗೂ ಸಹ ಅನುಕೂಲ ಮಾಡಲಿ. ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ನೀವು ವ್ರತವನ್ನು ಮಾಡಿ ಸಾಲಗಾರರಾಗೋದಕ್ಕಿಂತ ನಿಮ್ಮ ಮನೆಯಲ್ಲೇನಿದೆ ಅದನ್ನು ಹಾಕಿ ಪೂಜೆ ಮಾಡಿ. ಸಾಲ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನೀವು ವ್ರತ ಮಾಡಿದ್ರೆ ನೀವು ಖಂಡಿತ ಉದ್ಧಾರನೂ ಆಗಲ್ಲ, ನಿಮಗೆ ಸಾಲ ತೀರ್ಸೋಕ್ಕೂ ಆಗಲ್ಲ. ದೇವರ ಹೆಸರಿನಲ್ಲಿ ಯಾರು ಸಾಲ ಮಾಡಿ ಪೂಜೆ ಮಾಡ್ತಿರೋ ಬರೆದಿಟ್ಕೊಳ್ಳಿ, ಅವ್ರು ಮುಂದಿನ ವರ್ಷಕ್ಕೂ ಸಾಲ ಮಾಡೇ ಮಾಡಬೇಕಾಗತ್ತೆ. ನಿಮ್ಮ ಸಂಪಾದನೆ ಒಳಗಡೆ ಏನು ಮಾಡಿರ್ತೀರೋ ಅದು ಮಾತ್ರ ನಿಮ್ಮ ಬದುಕಿಗೆ ಬರುತ್ತೆ ಹೊರತು ಸಾಲ ಮಾಡಿ ಪೂಜೆ ಮಾಡಿ, ಸಾಲ ಮಾಡಿ ಪುರೋಹಿತರನ್ನು ಕರೆಸಿ, ಸಾಲ ಮಾಡಿ ಇನ್ನೊಬ್ರಿಗೆ ದುಡ್ಡು ದಾನ ಮಾಡಿ ಏನೂ ಉದ್ಧಾರ ಆಗಲ್ಲ. ಇನ್ನು ನೀವು ಸಾಲಗಾರರಾಗ್ತಾನೆ ಹೋಗ್ತಿರೋ ಹೊರತು ನಿಮ್ಮ ಸಂಪಾದನೆ ಕೈ ಸೇರೋದಿಲ್ಲ. ನಿಮ್ಮ ಸಂಪಾದನೆ ಕೈ ಸೇರಬೇಕು ಅಂದರೆ ನೀವು ಅರ್ಜನೆ ಮಾಡಿರುವಂತಹ 4 ಆಣೆ ರೂಪಾಯಲ್ಲೇ ಪೂಜೆ ಮಾಡಿ ಸಾಧ್ಯ ಆಗತ್ತೆ. ಕಡ್ಡಿ ಕರ್ಪೂರನ ಬೆಳಗ್ಗೆ ಏನೂ ಇಲ್ವಾ? ಮನಸ್ಸಿಗಿಂತ ದೊಡ್ಡ ಪುಷ್ಪ ಇನ್ಯಾವುದು ಪ್ರಪಂಚದಲ್ಲಿ ಇರುವಂತಹ ಅತ್ಯಂತ ಶುಭಕರವಾದ ಶ್ರೇಷ್ಠವಾದ ಎಲ್ಲೂ ಸಿಗದೇ ಇರುವಂತಹ ಏಕೈಕ ಪುಷ್ಪ ಅಂದರೆ ಅದು ನಿಮ್ಮ ಮನಸ್ಸು. ಆ ಮನಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಮಾತ್ರವೇ ಎಲ್ಲ ಮಲ್ಲಿಗೆ ಹೂವು ತಂದು ಹಾಕಿ, ಕನಕಾಂಬರ ತಂದು ಹಾಕಿ, ಸುಗಂಧರಾಜು ತಂದು ಹಾಕಿ, ಗುಲಾಬಿ ಹೂ, ಸುರೀರಿ, ಬಿಲ್ವ ಪತ್ರೆ, ಗರಿಕೆ, ಇನ್ಯಾವುದ್ಯಾವುದೇ ಹೂಗಳು ಸಿಗುತ್ತೆ, ಸೇವಂತಿಗೆ, ಶಾಮಂತಿಗೆ ಎಲ್ಲ ತಗೊಂಡು ಬಂದು ಸುರೀರಿ. ಆದರೆ ಎಲ್ಲ ಸುರಿದು ಕೊನೆಗೆ ನಿಮ್ಮ ಮನಸ್ಸೇ ಹಾಕಲಿಲ್ಲ ಅಂದರೆ ಭಗವತಿಯೂ ಬರಲ್ಲ, ಏನೂ ಬರಲ್ಲ. ಆ ಹೂವು ಬಾಡಿ ಹೋಗುತ್ತೆ. ಎಂದೂ ಬಾಡದ ಪುಷ್ಪ ನಿಮ್ಮ ಮನಸ್ಸು. ಎಂದೂ ಸಹ ವಾಸನೆ ಹೋಗದೇ ಇರತಕ್ಕಂತಹ ಪುಷ್ಪ ನಿಮ್ಮ ಮನಸ್ಸು. ಯಾವತ್ತಿಗೂ ಸಹ ಅರಳಿ ಒಣಗದೇ ಇರತಕ್ಕಂತಹ ಪುಷ್ಪ ನಿಮ್ಮ ಮನಸ್ಸು. ಅದನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ. ಅದು ಮಾತ್ರವೇ ನಿಮ್ಮ ಬದುಕನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಹೊರತು ಮಾರುಕಟ್ಟೆನಲ್ಲಿ ಸಿಗುವಂತಹ ಮಾರಿನ ಹೂವಿಂದ ನಿಮ್ಮ ಬದುಕು ಅಥವಾ ವರಮಹಾಲಕ್ಷ್ಮಿಯನ್ನು ಒಪ್ಪಿಸ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಂಬಿಡಿ. ಎಸ್ ಗುರುಗಳೇ, ಇದು ಹಬ್ಬದ ವಿಚಾರ ಇಷ್ಟೊತ್ತು ಮಾತಾಡಿದ್ವಿ. ಇದರ ಹೊರತು ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರಕ್ಕೆ ನಾನು ಕೇಳಬೇಕು ಅಂದ್ಕೊಂಡೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಒಂದು ರೀತಿ ವೈರಲ್ ಆಗೋದಕ್ಕೆ ಅಂತಲೇ ಮಾತಾಡ್ತಾರೋ ಅಥವಾ ಏನಾದ್ರು ಚರ್ಚೆ ಆಗಬೇಕು ಅಂತ ಮಾತಾಡ್ತಾರೋ
ಒಂದು ಮಠದ ವ್ಯಕ್ತಿಗಳು ಮತ್ತೊಂದು ಮಠದ ಗುರುಗಳನ್ನ ಬೇರೆ ಬೇರೆಯವ್ರನ್ನ ನಿಂದಿಸುವಂತಹ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಚಾರವನ್ನು ಮಾತಾಡಿದ್ದಾರೆ. ಅಂದ್ರೆ ಅವ್ರೇನ್ ಸಾಚಾನಾ, ಅಂದ್ರೆ ಅವರೆಲ್ಲ ಸುಖಭೋಗಗಳನ್ನು ಅನುಭವಿಸಿಯೇ ಸಂಸಾರಿ ಆಗಿದ್ದೇ ಆಮೇಲೆ ಸನ್ಯಾಸ ತಗೊಂಡಿದ್ದು, ಈ ತರ ಒಂದು ವಿಡಿಯೋ. ಅಂದ್ರೆ ಅವ್ರು ಯಾವ್ದಾದ್ರೂ ಮಠಕ್ಕೆ ಸಂಬಂಧ ಪಡ್ಲಿ, ಅದೆಲ್ಲ ಪ್ರಶ್ನೆ ಗುರುಗಳೇ. ಬಟ್ ಇನ್ನೊಬ್ಬರು ಮಠದ ಗುರುಗಳನ್ನ, ಇಷ್ಟು ಜನರ ನಂಬಿಕೆ ಆಗಿರೋದನ್ನ ಹೀಯಾಳಿಸಿ ಮಾತಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಯಾವುದೇ ಮತವಾಗಿರ್ಲಿ ಅಥವಾ ಯಾವುದೇ ಮಠವಾಗಿರ್ಲಿ, ಹ್ಮ್. ನಾನಿಲ್ಲಿ ಮತವನ್ನೂ ಸಹ ಸೇರಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಮತದ ಮತ್ತು ಯಾವುದೇ ಮಠದ ಪೀಠಾಧಿಪತಿಗಳು ಅಂತ ಯಾರಿರ್ತಾರೆ ಅವರ ಬಗ್ಗೆ ಯಾರೇ ಆಗಲಿ ಹಗುರವಾಗಿ ಮಾತನಾಡಬಾರ್ದು. ತುಂಬಾ ಹಗುರವಾಗಿ. ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ದ್ವೈತಿಗಳನ್ನು ಕಂಡ್ರೆ ಅದ್ವೈತಿಗಳು ಮಾತಾಡೋದು, ಅದ್ವೈತಿಗಳನ್ನು ಕಂಡ್ರೆ ವಿಶಿಷ್ಟಾದ್ವೈತಿಗಳನ್ನು ಮಾತಾಡುವಂಥದ್ದು. ಇದು ಮತಗಳು. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟ, ಇವೆಲ್ಲ ಮತಗಳು. ಯಾರೇ ಆಗಿರಲಿ, ಕೊನೆಗೆ ನಿಮಗೆ ಅಲ್ಟಿಮೇಟ್ ಆಗಿ ಏನಂತ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವರು, ಹೇಗೆ ಬದುಕಬೇಕು, ನಿಮ್ಮ ಬದುಕನ್ನು ಹೇಗೆ ರೂಪಣೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನಿಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಭಗವಂತನ ಕಡೆಗೆ ಹೋಗಬೇಕು ಅಂತ ಆಚಾರ್ಯರು ಎಲ್ಲರೂ ಹೇಳಿರೋದು ಅದನ್ನೇ. ಆ ವ್ಯಕ್ತಿಯ ವಿಡಿಯೋನ ಗಮನಿಸಿದಂತಹ ಸಂದರ್ಭದಲ್ಲಿ ಹಿಂದ್ಗಡೆ ಇಬ್ಬರದ್ದು ಫೋಟೋ ಇದೆ, ಒಂದು ಪ್ರತಿಷ್ಠಿತ ಮಠದ ಫೋಟೋ ಇದೆ. ನಾವು ಪ್ರಶ್ನೆಗಳು ಕೇಳ್ಬೋದಲ್ಲ, ಈಗ ಅನ್ನ ಮತದವರು, ನಿಮ್ಮ ಮಠದಲ್ಲಿರುವಂತಹ ಸ್ವಾಮಿಗಳೇನು ಸಾಚಾನ? ಆ ಮಠದ ಸಂಸ್ಥಾಪಕರಾಗಿರ್ತಕ್ಕಂತಹ ಶಂಕರರು ಸಾಚಾನ? ಅವರು ದೈಹಿಕ ಸುಖಭೋಗಗಳನ್ನು ಅನುಭವಿಸ್ಲಿಲ್ವಾ? ಪರಕಾಯ ಪ್ರವೇಶವನ್ನು ಮಾಡಿ ಅನುಭವಿಸಿದ್ರೋ ಇಲ್ವೋ? ಅದನ್ನು ತಗೊಂಡು ಬಂದು ಆ ಅನುಭವಗಳನ್ನೆಲ್ಲ ಉಭಯ ಭಾರತೀ ದೇವಿಗೆ ಹೇಳಿದ ನಂತರವೇ ತಾನೇ ಮಂಡಲ ಮಿಶ್ರನನ್ನ ಸುರೇಶ್ವರಾಚಾರ್ಯ ಅಂತ ಹೇಳಿ ಶಿಷ್ಯನಾಗಿ ಸ್ವೀಕಾರ ಮಾಡಿ, ಅದೇ ಸಂಸಾರದ ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಉಭಯ ಭಾರತೀ ದೇವಿಗೆ ಗಂಡನಾಗಿದ್ದಂತಹವನು ಪುನಃ ಸನ್ಯಾಸಿಯಾಗಿ ಸುರೇಶ್ವರಾಚಾರ್ಯ ಅನ್ನುವಂತಹ ಹೆಸರಿನಿಂದ ಒಂದು ಪೀಠಕ್ಕೆ ಅಧಿಷ್ಠಾನ ಮಾಡಿಕೊಂಡಿದ್ದ್ಯಾರು? ಹಾಗಾದರೆ ಈ ಮಠದಲ್ಲಿರ್ತಕ್ಕಂತಹ ಒಂದು ಪೀಠಾಧಿಪತಿಗಳು ಸಾಚ ಇದ್ದಾರಾ ಅಂತ ಅನ್ಯಮತೀಯರು ಕೇಳಿದ್ರೆ ಏನು ಪ್ರಶ್ನೆ ಇದೆ? ಏನು ಉತ್ತರ ಇದೆ ನಿಮ್ಮ ಹತ್ರ? ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಈಗ ಎಲ್ಲರಿಗೂ ಗೊತ್ತಿದೆ, ಶಂಕರರು ಉಭಯ ಭಾರತೀ ದೇವಿ ಕೇಳಿದಂತಹ ಪ್ರಶ್ನೆಗೆ ಪರಕಾಯ ಪ್ರವೇಶದ ಮುಖಾಂತರವಾಗಿ ಸಂಸಾರದ ಸುಖಭೋಗಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸ್ತ್ರೀ ಸಹವಾಸ ಮಾಡೋದು ಗೊತ್ತಿಲ್ವಾ? ಹಾಗಾದ್ರೆ ಶಂಕರರು ಮಾಡಿದ್ದು ಸರಿಯಾ ತಪ್ಪಾ? ಅದ್ರ ಬಗ್ಗೆ ಪ್ರಶ್ನೆ ಕೇಳೋಕೆ ಏನಾದರೂ ನಿಮಗೆ ಯೋಗ್ಯತೆ ಇದೆಯಾ? ಇದೇ ಬ್ರಹ್ಮಚಾರಿ ಪೀಠ ಅಂತ ಹೇಳ್ಕೊಳ್ಳುವಂತಹ ಪೀಠಕ್ಕೆ ಮೊದಲನೇ ಪೀಠಾಧಿಪತಿಗಳೇ ಬಂದು ಸಂಸಾರಸ್ಥರು. ಹಾಗಿದ್ರೆ ನೀವು ಸಂಸಾರಿಗಳು ಅಂತ ಹೇಳಿದ್ರೆ ಪಾವಿತ್ರತೆ ಕಳ್ಕೊಂಡ್ಬಿಟ್ಟಿರ್ತಾರೆ ಅನ್ನೋದನ್ನ ಹೇಳಕ್ ಹೊರಟಿದ್ದಾರೆ. ಯಾವುದು ಪಾವಿತ್ರತೆ? ಮಠಗಳು ಮಾತ್ರ ಅದರಲ್ಲಿ ಪಾವಿತ್ರತೆ ಇಲ್ಲ ಅಂತ ಹೇಳಕ್. ಯಾವುದು ಪಾವಿತ್ರತೆ ಅಂದ್ರೆ ಏನು? ಅಲ್ಲ, ಅವರ ಪ್ರಕಾರ ಸಂಸಾರ ಸುಖವನ್ನು ಅನುಭವಿಸಿರುವಂತವ್ರಿಗೆ ಪಾವಿತ್ರತೆ ಇಲ್ಲ ಅಂತ ಹೇಳಕ್ ಹೊರಟಿದಾರ. ಹಾಗಾದ್ರೆ ನಿಮ್ಮ ಮಠದ ಸುರೇಶ್ವರಾಚಾರ್ಯರು ಸಂಸಾರಿಗಳು ಹೌದೋ ಅಲ್ವೋ? ಹಾಗಾದ್ರೆ ನಿಮ್ಮ ಪೀಠ ಶುರುವಾದಂತಹ ಮೊದಲನೇ ಪೀಠಾಧಿಪತಿಯೇ ಶುದ್ಧ ಅಲ್ಲ ಅಂತಂದ್ಮೇಲೆ ಇವಾಗಿರುವಂಥವ್ರೆಲ್ಲರೂ ಎಷ್ಟು ಶುದ್ಧ ಅನ್ನೋ ಭಾವ ಬರುತ್ತೋ ಬರಲ್ವೋ? ಪ್ರಶ್ನೆ ಉತ್ಪತ್ತಿ ಆಗುತ್ತೋ ಇಲ್ವೋ? ಇದನ್ನ ಕೇಳಿದಾಗ ನನ್ನ ಮೈ ಮೇಲೆ ಜನ ಎಷ್ಟು ತರ ಯಾವ ತರ ಬೀಳ್ತಾರೆ ಅನ್ನುವಂಥ ಅರಿವು ಸಹ ನನಗಿದೆ. ಮತ್ತು ರಾಯರ ಮಠದಲ್ಲಿ ರಾಯರೇನ್ ಮೊದಲಲ್ಲ, ಅವ್ರ ಮುಂಚೆ ಅವರೆಲ್ಲರೂ ಇದ್ದಾರೆ. ಹೌದು ಅಂತ ರಾಯರು ಇವಾಗ ಏನಾಗಿದೆ ಅಂದ್ರೆ, ಹಣ್ಣಿರೋ ಮರಕ್ಕೆ ಅಲ್ವೇನಪ್ಪ ಕಲ್ಲು ಹೊಡೆಯೋದು? ಏನು ಇಲ್ದಿರೋ ಮರಕ್ಕೆ ಯಾರು ಕಲ್ಲು ಹೊಡಿತಾರೆ? ಕಲಿಯುಗದ ಕಾಮಧೇನು ಅಂತ ಹೆಸರು ಪಡ್ಕೊಂಡಿರುವಂತಹ ರಾಯರ ಹೆಸರನ್ನ ಹೇಳೋಕ್ಕೂ ಯೋಗ್ಯತೆ ಇರಬೇಕು, ಯೋಗ್ಯತೆ ಇರಬೇಕು. ರಾಘವೇಂದ್ರ ತೀರ್ಥರು ಅಂತ ಹೇಳೋದಕ್ಕೆ ನಾವು ಯಾರು ಅವರ ಹೆಸರಿಡಿದು ಒಬ್ರು ಕರೆಯಲ್ಲ, ಎಲ್ಲರೂ ರಾಯರೇ ರಾಯರೇ ಅಂತ ಅಷ್ಟು ಭಕ್ತಿಯಿಂದ ಅಷ್ಟು ಪೂಜ್ಯ ಭಾವದಿಂದ ಕಾಣಿಸುವಂತಹ ರಾಯರನ್ನ ಇಷ್ಟು ತುಚ್ಛವಾಗಿ ಸಂಸಾರ ಅಲ್ಲ, ಅವರು ಸನ್ಯಾಸನ ಆಯ್ಕೆ ಮಾಡ್ಕೊಳಕ್ ಹೋಗಿದ್ರ? ರಾಯರ ಬಗ್ಗೆ ಏನು ಗೊತ್ತಿದೆ ಅವನಿಗೆ? ಅವರ ಆಯ್ಕೆನೇ ಅಲ್ಲ, ಅದು ಆಯ್ಕೆನೇ ಅಲ್ಲ. ಅವರ ಹಿಂದೆ ಇದ್ದಂತಹ ಭಟ್ಟರ ಆಯ್ಕೆ ಅಲ್ಲವೇ ಅಲ್ಲ. ಅವರ ಆಯ್ಕೆ ಇದ್ದದ್ದು ಸಂಸಾರವೇ, ಹಾಗಾಗಿ ಅವರು ಸಂಸಾರಿಗಳಾದದ್ದು. ಅವರನ್ನು ಆಯ್ಕೆ ಮಾಡ್ಕೊಂಡದ್ದು ಯಾರು? ಇವಾಗ ನಾವು ಹೇಳಲ್ವಾ ಅನ್ಯಮತದಲ್ಲಿ ಗಾಡ್ ಚೂಸನ್ ಚೈಲ್ಡ್ ಅಂತ, ಅವಾಗೆಲ್ಲ ನಾವು ಕ್ಯಾಂಡಲ್ ಹಿಡ್ಕೊಂಡು ಹಬ್ಬ ಗಾಡ್ ಚೂಸನ್ ಚೈಲ್ಡ್ ಅಂತ ಹೇಳ್ಕೋತೀವಿ. ಅದೇ ರೀತಿ ನಿಮಗ್ ಬಂತು ಅಂತ ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ. ಇದೇ ಕಾರಣನೇ ಮಠಗಳ ನಡುವೆ ಮತಗಳ ನಡುವೆ ಬೆಂಕಿ ಹತ್ಕೊಳ್ಳೋ ಕಾರಣನೇ ಇಂಥ ಕ್ರಿಮಿಗಳು. ಮೊದಲು ಇಂಥ ಕ್ರಿಮಿಗಳನ್ನು ನಿವಾರಣೆ ಮಾಡಬೇಕು. ಯಾವನಿಗೂ ಯೋಗ್ಯತೆ ಇಲ್ಲ ಒಂದು ಮಠದ ಪೀಠಾಧಿಪತಿಯ ಬಗ್ಗೆ ಇನ್ನೊಂದು ಮತಕ್ಕೆ ಸಂಬಂಧಪಟ್ಟಂಥವ್ರು ಮಾತಾಡೋಕ್ಕೆ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಎಲ್ಲ ಕೆದಕ್ತಾ ಬಂತು ಅಂತ ಹೇಳಿದ್ರೆ ಎಲ್ಲ ಮೂಲವೂ ಮಣ್ಣೆ. ಯಾರ ಮೂಲ? ಹುಡುಕ್ರಿ, ಪ್ರತಿಯೊಬ್ಬರ ಮೂಲವೂ ಮಣ್ಣೆ.
ಹೀಗಿರುವಂತಹ ಸಂದರ್ಭದಲ್ಲಿ ಎಷ್ಟು ತುಚ್ಛವಾಗಿ ಮಾತಾಡೋದಕ್ಕೆ ಸಾಧ್ಯ ಅಂದರೆ ಅವನ ಯೋಗ್ಯತೆ ತೋರಿಸ್ಕೊಟ್ಟಿದೆ ಅಷ್ಟೇ. ಅವನ ಯೋಗ್ಯತೆ ಅಲ್ಲಿ ನಿಂತ್ಕೊಂಡಿದೆ. ಈಗ ಅವರು ಬಂದು ಪ್ರಶ್ನೆ ಮಾಡ್ತಾರಪ್ಪ, ಇವಾಗ ಯಾರು ಮಠದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರಲ್ಲ, ಆ ಮಠದವ್ರು ಪ್ರಶ್ನೆ ಕೇಳಿದರೆ, ನಾನೇ ಕೇಳಿದ ಪ್ರಶ್ನೆನ ಅವ್ರು ಕೇಳಿದರೆ ಇವ್ರಿಗೆ ಉತ್ತರ ಇದೆಯಾ, ಕೊಡ್ತಾರ ಉತ್ತರವನ್ನ? ಅಲ್ಲಿ ಬಾಲಿಶವಾಗಿ ಅದು ಹಾಗಲ್ಲ, ಶಂಕರಾಚಾರ್ಯರು ಮಾಡಿದಂತಹದ್ದು ಒಂದು ಸ್ಪರ್ಧೆಯಲ್ಲಿದ್ದಾರಲ್ಲ ಹಾಗಾಗಿ ಮಾಡದ್ದು, ಅವ್ರ ಜೀವನದಕ್ಕೋಸ್ಕರ ಮಾಡದ್ದು. ಏನು ವೆಂಕಟನಾಥರು ಏನು ತಾನೇ ಹೋಗ್ಬಿಟ್ಟಿದ್ರ, ನನ್ನನ್ನು ಸನ್ಯಾಸತ್ವ ಕೊಡಿ, ನನ್ನನ್ನು ಸನ್ಯಾಸಿ ಮಾಡಿ ಅಂತ. ಅಷ್ಟು ಕಡು ಬಡತನದಲ್ಲಿದ್ದರು, ಅಷ್ಟು ಕಡು ಬಡತನದಲ್ಲಿದ್ದು ತಿನ್ನೋಕೆ ಊಟ ಇಲ್ಲದ ಸಂದರ್ಭದಲ್ಲೂ ಮಠದಲ್ಲೇ ಆಶ್ರಯದಲ್ಲೇ ಇದ್ರು. ಹೋಗಿ ಒಂದು ದಿವಸ ನನಗೆ ಹೀಗಾಗಿದೆ ಕಷ್ಟ ಅಂತ ಹೇಳ್ಕೊಳ್ದೇ ಇರುವಂತಹ ಮಹಾನ್ ಭಾವ. ಎಲ್ಲ ತನ್ನ ಹತ್ರ ಬಂದು ಬಿದ್ರೂ ಸಹ ತನ್ನದೇನೂ ಅಲ್ಲ. ಅವ್ರ ಹೆಂಡತಿನ ಅವ್ರೇನ್ ಪಿಶಾಚಿ ಮಾಡ್ಲಿಲ್ಲ. ಪಿಶಾಚಿ ಅಲ್ಲ, ಪ್ರೇತಾತ್ಮ. ಪಿಶಾಚಿ ಅಂದ್ರೆ ಬೇರೆ. ಪಿಶಾ ಅಂತ ಹೇಳಿದ್ರೆ ಮಾಂಸಗಳನ್ನ ತಿನ್ನುವಂಥವ್ರು ಪಿಶಾಚಿ. ಪ್ರೇತಾತ್ಮವನ್ನ ಮಾಡು. ಯಾರು ಪ್ರತಿಯೊಬ್ಬರು ಪ್ರೇತವೇ. ಇವಾಗ ನಾಳೆ ಆ ವ್ಯಕ್ತಿ ಸತ್ತ ನಂತರ ಅವನ ಆತ್ಮ ಹೊರಗೆ ಬಂದ್ರು ಅವನು ಪ್ರೇತವೇ. ಯಾವುದಕ್ಕೆ ಜೀವ ಹೋಗಿ ಮತ್ತೆ ಬರ್ತದೋ ಅದು ಪ್ರೇತ. ಅದರ ಅರ್ಥಗಳು ಗೊತ್ತಿರೋದಿಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡಬೇಕು. ಇವಾಗ ಯಾರ್ದಾದ್ರೂ ಒಂದು ಒಳ್ಳೆ ಚರ್ಚೆ ಆಗೋ ವಿಚಾರಗಳನ್ನ ಹೇಳ್ಬಿಟ್ರೆ, ಒಬ್ಬರ ಬಗ್ಗೆ ಹೊಗಳಿ ಮಾತಾಡಬೇಕು, ಒಬ್ಬರ ಬಗ್ಗೆ ತೆಗಳಿ ಮಾತಾಡಬೇಕು. ಇಷ್ಟು ಧೈರ್ಯ ಇರ್ತಕ್ಕಂಥವ್ರು. ಇದೇ ಅನ್ಯಮತದ ಮತ್ತೊಬ್ಬ ಪ್ರವರ್ತಕನು ತುಂಬ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡು ದೇವರೇ ಹೇಳ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇದೆಯಾ? ಇದೇ ಒಂದು ಕುಂತಿ ಮತ್ತು ಮಾದ್ರಿಯರು ಪಾಂಡುವಿನ ಸಂಪರ್ಕವಿಲ್ಲದೆ ಮಗುವನ್ನು ಹೆತ್ತಾಗ, ಆಹ್ಯ ಗಂಡಿನ ಸಂಪರ್ಕ ಇಲ್ಲದೆ ಮಗುನ ಹೇರೋಕ್ ಸಾಧ್ಯನಾ ಅಂತ ಬಾಯ್ ಬಡ್ಕೊಂಡು ನಕ್ಕಿದ ಜನಗಳು, ಅದೇ ಯಾವುದೋ ದೂರದ ಜೆರುಸಲಂನಲ್ಲಿ ಇರ್ತಕ್ಕಂತಹ ಇನ್ನೊಂದು ಅನ್ಯಮತದವರು ದೇವರ ವರಪ್ರಸಾದದಿಂದ ಹುಟ್ಟುಬಿಟ್ಟ ಗಂಡನ ಸಂಪರ್ಕವಿಲ್ಲದೆ ಎಂದಾಗ, ಮಹಾನ್ ಭಾವ, ದೈವದೂತ. ನಮ್ಮಲ್ಲಿ ಏನು ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ, ಹಿತ್ತಲಲ್ಲಿರುವಂತಹ ಗಿಡ ಮದ್ದಲ್ಲ, ಹೊರಗಡೆ ಇನ್ಯಾರೋ ಬರಬೇಕು. ಇವಾಗ ಇಲ್ಲೇ ಅಕ್ಕಿ ಬೆಳಿತಾನೆ ಒಬ್ಬ ರೈತ, ಬೆಳೆದದ್ದಕ್ಕೆ ಯಾವುದೋ ಒಂದು ಚೀಲದಲ್ಲಿ ತುಂಬಿಸಿರ್ತಾನೆ, 100 ರೂಪಾಯಿ ಅಂತ ಹೇಳ್ತಾನೆ. ಬರ್ತಾನೆ ಯಾವುದೋ ಒಂದು MNC ಕಂಪನಿ, ಅವನು ತುಂಬ್ಕೊಂಡು ಹೋಗ್ತಾನೆ, ಅವನ ಬ್ರ್ಯಾಂಡ್ ಹಾಕ್ತಾನೆ. 250 ರೂಪಾಯಿ ಕಿಲೋ. ಒಂದು ಮೂಟೆಗೆ 200 ರೂಪಾಯಿ, ಅವನು ಕಿಲೋಗೆ 250 ರೂಪಾಯಿ. ಇದು ಮಾರ್ಕೆಟಿಂಗು. ಯಾರೇ ಆಗಲಿ, ರಾಯರ ಬಗ್ಗೆ ಆಗಲಿ ಅಥವಾ ಇನ್ಯಾವುದೇ ಪೀಠಾಧಿಪತಿಗಳ ಬಗ್ಗೆ ಆಗಲಿ, ಯಾವುದೇ ಮಠಕ್ಕೆ ಸಂಬಂಧಪಟ್ಟಂತಹ, ಯಾವುದೇ ಮತಕ್ಕೆ ಸಂಬಂಧಪಟ್ಟಂತಹ ಪೀಠಾಧಿಪತಿಗಳ ಬಗ್ಗೆ ಯೋಚನೆ ಮಾಡಬೇಕು. ಮಾತಾಡಬೇಕಾದ್ರೆ ಸುಮ್ಮನೆ ಅವ್ರು ಹೋಗಿ ಆ ಪೀಠದಲ್ಲಿ ಯಾರೂ ಕೂತ್ಕೊಂಡಿರೋದಿಲ್ಲ. ಮತ್ತು ನಂದೊಂದು ಪ್ರಶ್ನೆ ಗುರುಗಳೇ, ಈ ಬ್ರಾಹ್ಮಣರ ಮಠಗಳಲ್ಲಿ ಈ ಪುರಾವೆ ಸಾಕ್ಷಿ ಅಂತ ಕೊಡೋದಕ್ಕೆ ಅದರದ್ದೇನಾದ್ರೂ ಕೊರತೆ ಇದೆಯಾ ಅಂತ? ಯಾಕೆಂತ ಹೇಳಿದ್ರೆ ನಾವು ಆ ಗ್ರಂಥದಲ್ಲಿ ಓದಿದ್ವಿ, ನಮ್ಗೆ ಅವ್ರು ಹೇಳ್ಕೊಟ್ಟಿದ್ರು, ಇವ್ರು ಹೇಳ್ಕೊಟ್ಟಿದ್ರು, ಸಾಕ್ಷಿ ಯಾರು ಕೊಡ್ತಾರೆ? ಯಾವ ವಿಚಾರಕ್ಕೆ? ಯಾವುದೇ ವಿಚಾರಗಳು ಬಹಳಷ್ಟು ಚರ್ಚೆ ಏನಾಗ್ತಾ ಇದೆ. ಈ ಹಿಂದೆಯೇ ಉಡುಪಿ ರಾಜಾಂಗಣದಲ್ಲಿ ಒಂದು ವಿಚಾರ ಚರ್ಚೆ ಆಗುತ್ತೆ, ಶಂಕರರನ್ನ ಬೇರೆದಕ್ಕೆ ಹೋಲಿಸ್ತಾರೆ, ಹಾಗಾಗಿ ಇವರ ರಿಯಾಕ್ಷನ್ಸ್ ಬರುತ್ತೆ, ಅದಕ್ಕೆ ಇದು ಪ್ರತ್ಯುತ್ತರವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಮಠಗಳ ಮಧ್ಯದಲ್ಲಿಯೇ ಸಾಕ್ಷ್ಯಗಳ ಕೊರತೆ ಏನಾದ್ರೂ ಇದೆಯಾ, ಅಥವಾ ನಿಜವಾಗಿ ಓದಿದ್ದವರು? ಸಾಕ್ಷ್ಯಗಳ ಕೊರತೆ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಮನಸ್ಸು ಕೊಳೆತು ಹೋಗಿದೆ, ಅದು ಸಮಸ್ಯೆ ಆಗ್ತಿರೋದು. ಯಾವುದೇ ಸಾಕ್ಷ್ಯ, ಯಾವುದಕ್ಕೆ ಸಾಕ್ಷ್ಯ ಬೇಕು? ಯಾವ ಸಾಕ್ಷ್ಯವನ್ನು ನೀವು ಹುಡುಕ್ತಾ ಇದ್ದೀರಿ? ನಾನು ಹುಟ್ಟಿರೋದು ಸತ್ಯ ಹೌದೋ ಬೇಕು ಇಲ್ವೋ? ಸಾಕ್ಷ್ಯ ಬೇಕಾದಕ್ಕೆ ಇದೆಯಾ ಸಾಕ್ಷ್ಯ? ಈಗ ನನ್ನ ತಂದೆಗೆ ನಾನು ಹುಟ್ಟಿದ್ದೀನಿ, ನಂಬಿಕೆಯೋ ಸತ್ಯವೋ? ಎರಡು. ಎಷ್ಟೋ ಜನರ ಜೀವನದಲ್ಲಿ ಸತ್ಯ. ನೀವು ಯಾವುದನ್ನು ಹುಡುಕ್ತಿದ್ದೀರಿ ಅನ್ನೋದೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ಅದಕ್ಕೆ ಹೇಳೋದು, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲವನ್ನ ಕೆದಕಕ್ಕೆ ಹೋಗಬಾರ್ದಂತೆ. ಯಾಕೆಂದ್ರೆ ಯಾವುದೂ ಸಹ ಅಗಾಧ ಪ್ರಮಾಣದಲ್ಲಿ ಹರಿಯುವಂತಹ ಕಾವೇರಿ ನದಿ ಇಷ್ಟು ಸಣ್ಣ ತೂತಿನಿಂದನೇ ಉದ್ಭವ ಆಗುವಂಥದ್ದು. ಗಂಗಾ ನದಿ ಅಷ್ಟು ಉದ್ದ ಹರಿತಾಳ, ಎಲ್ಲಿ ಉತ್ಪತ್ತಿ ಆಗುವಂಥದ್ದು? ಇಷ್ಟು ಅಗಲದ ಜಾಗದಲ್ಲಿ. ಇಷ್ಟಗಲದ ಜಾಗದಲ್ಲಿ ಉತ್ಪತ್ತಿ ಆದಂಥವಳು ಅಷ್ಟು ದೀರ್ಘಕಾಲದಲ್ಲಿ ಬೆಳಿತಾಳೆ ಅಂತಂದ್ರೆ, ಋಷಿ, ಯಾವುದೇ ಋಷಿಗಳನ್ನು ತೆಗೆದುಕೊಳ್ಳಿ, ವ್ಯಾಸರನ್ನು ತಗೊಳ್ಳಿ, ತಂದೆ ಪರಾಶರರು, ತಾಯಿ ಸತ್ಯವತಿ, ಅವರ ಮೂಲ ಹೇಗೆ? ಒಂದಲ್ಲ, ಬೇಕಾದಷ್ಟಿದೆ. ಅದಕ್ಕೆ ಯಾವುದು ಮೂಲಗಳನ್ನು ಕೆದಕಬಾರದು, ತತ್ವಗಳನ್ನು ಮಾತ್ರ ಅರ್ಥ ಮಾಡ್ಕೋಬೇಕು. ಈಗ ಎಷ್ಟೋ ಜನಕ್ಕೆ ಗೊಂದಲ ಏನು ಅಂತಂದ್ರೆ, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದರು ಅಲ್ವಾ? ವಾಲ್ಮೀಕಿ ಮಹರ್ಷಿಗಳನ್ನ
ನಾವು ಮಹರ್ಷಿ ಅಂತ ಯಾಕೆ ಕರಿತೀವಿ? ರಾಮಾಯಣವನ್ನ ಪಿನ್ ಟು ಪಿನ್ ಎಲ್ಲೂ ಬಿಡದ ಹಾಗೆ ಶೇಖರಿಸಿ ನಮ್ಮ ಇವತ್ತಿನ ತಲೆಮಾರಿಗೂ ತಲುಪಿಸ್ತಾ ಇರತಕ್ಕಂಥದ್ದೇನೆಂದ್ರೆ ನಮ್ಮ ವಾಲ್ಮೀಕಿಗಳು. ಅವ್ರು ಇಲ್ಲದೆ ಹೋಗಿದ್ದರೆ ರಾಮನ ಇತಿಹಾಸವನ್ನ ಯಾರಾದರೂ ಮಾಡ್ತಾ ಇದ್ರ, ಬೇರೆ ಯಾರೋ ಮಾಡಬಹುದಾಗಿತ್ತೇನೋ, ಆದ್ರೆ ಸಂಪೂರ್ಣವಾಗಿ ಬೇರೆ ಬೇಕಾದಷ್ಟು ಜನ ರಾಮಾಯಣವನ್ನ ಬರೆದಿದ್ದಾರೆ. ಆದ್ರೂ ವಾಲ್ಮೀಕಿಯ ರಾಮಾಯಣಕ್ಕೆ ಯಾವ್ದಾದ್ರೂ ಸರಿಸಮವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾ? ಯಾಕೆ ಅಂತಂದ್ರೆ ಅವ್ರು ಎಲ್ಲೂ ಫೇಕ್ ಮಾಡಲಿಲ್ಲ, ಸತ್ಯವನ್ನೇ ಹೇಳಿದ್ರು. ರಾಮ ಹೀಗೆ ಬದುಕಿದ್ದ ಅಂತಾನೆ ಹೇಳಿದ್ರು, ಮರ್ಯಾದ ಪುರುಷೋತ್ತಮ ಅಂತಾನೆ ಹೇಳಿದ್ರು. ಆತನಿಗೆ ಎಲ್ಲಿ ಕೋಪ ಬಂತು, ಎಲ್ಲಿ ಕಣ್ಣೀರು ಹಾಕ್ದ, ಎಲ್ಲಿ ಸೆಟದೆದ್ದ, ಎಲ್ಲನೂ ಅದನ್ನೇ ಹೇಳಿ. ಬರೀ ಹೊಗಳಿಕೆಗೋಸ್ಕರನೇ ರಾಮಾಯಣನ ಬರಿಬೇಕು ಅಂತ ಅನ್ನೋ ಹಾಗೆ ಆಗಿತ್ತು ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆ ವಿಚಾರನ ಮುಚ್ಚಿಡ್ಬೋದಾಗಿತ್ತಲ್ಲ. ಯಾಕೆ ಮುಚ್ಚಿಡ್ಲಿಲ್ಲ? ರಾಮನನ್ನ ಹೊಗಳಿಕೆ ಮಾತ್ರ, ಅವನ ಬರೀ ಸಾಫ್ಟ್ ಆಗೇ ತೋರಿಸ್ಬೇಕು, ಅವನಿಗೆ ಕೋಪ ಬರೋದೇ ಇಲ್ಲ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ಥರ ಚಿತ್ರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಗ್ನಿ ಪರೀಕ್ಷೆಯ ಸಂದರ್ಭವನ್ನು ಯಾಕೆ ಇದು ಮಾಡ್ಕೊಳ್ಬೇಕಾಗಿತ್ತು? ಮುಚ್ಚಿಡ್ಬೋದಾಗಿತ್ತಲ್ಲ, ಮುಚ್ಚಿಡ್ಲಿಲ್ವಲ್ಲ. ಜಟಾಯು ಸತ್ತಾಗ ಕಣ್ಣಲ್ಲಿ ನೀರು ಹಾಕ್ತಾ ಧಾರಾಕಾರವಾಗಿ, ಅದನ್ನು ಮುಚ್ಚಿಡಬಹುದಾಗಿತ್ತಲ್ಲ. ಆದರೆ ನಾವು ಇವತ್ತಿಗೂ ರಾಮ ಸ್ಥಿತಪ್ರಜ್ಞ. ಹೌದು, ಸ್ಥಿತಪ್ರಜ್ಞೆನೇ ಇಲ್ಲ ಅಂತಲ್ಲ, ಆದರೆ ಅವನಿಗೂ ಭಾವನೆಗಳಿತ್ತು ಅನ್ನೋದನ್ನ ಸ್ಫುಟವಾಗಿ ಹೇಳ್ಕೊಟ್ಟು ಹೋದ್ರು. ಇಲ್ಲಿ ಆಧಾರದ ಕೊರತೆ ಏನಿಲ್ಲ, ನಂಬಿಕೆಯ ಕೊರತೆ ಇದೆ, ಮತ್ತು ನಾನೇ ಶ್ರೇಷ್ಠ ಅನ್ನೋ ಭಾವನೆ ಇದೆ. ಎಸ್ಪೆಷಲಿ ಈ ದ್ವೈತಿಗಳಲ್ಲಿ ಅದ್ವೈತಿಗಳಲ್ಲಿ ಬರ್ತಕ್ಕಂಥದ್ದು ಭಾವ ಏನಪ್ಪಾ ಅಂತ ಹೇಳಿದ್ರೆ, ಶಿವನು ಶ್ರೇಷ್ಠನ ವಿಷ್ಣು ಶ್ರೇಷ್ಠನ, ಇವುಗಳಲ್ಲೇ ಬರೋದು. ಈ ಶೈವ ವೈಷ್ಣವ ಅಂತ ಬಂದ ಸಂದರ್ಭಕ್ಕೆ ಶಿವನೇ ದೊಡ್ಡವನು ಅಂತ ಅದ್ವೈತಿಗಳು, ಅದೇ ರೀತಿಯ ದ್ವೈತಿಗಳು ವಿಷ್ಣುವೇ ದೊಡ್ಡವನು ಅಂತ ಹೇಳೋದು. ಇಲ್ಲ, ಅದೇ ವಿಷ್ಣುನೇ ಹೇಳ್ತಾನೆ ನಾವಿಬ್ರು ದೊಡ್ಡವರಲ್ಲಪ್ಪ, ನಾವಿಬ್ರು ಸಮಾನರು ಅಂತ. ನಾನು ಆಗ್ಲೇ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಸಾಲೇ ಏನಪ್ಪ, ಶಿವರೂಪಾಯ ವಿಷ್ಣುವೇ ಅಂತ ಹೇಳಿದ್ಮೇಲೆ ಶಿವನ ರೂಪವೇ ವಿಷ್ಣು, ವಿಷ್ಣುವಿನ ರೂಪವೇ ಶಿವ ಅಂತ ಹೇಳಿ ಸಾಕ್ಷಾತ್ ವಿಷ್ಣುವೇ ನಾರಾಯಣ ದೇವರೇ ಒಪ್ಕೊಂಡಿದ್ದಾಗ ಅವನ ಅನುಸರಣ ಮಾಡ್ತಕ್ಕಂಥವ್ರು ಈ ನರಮನುಷ್ಯರು ಯಾಕೆ ಭೇದ ಮಾಡ್ತಾ ಇದ್ದೀರಿ? ಶಿವಕೇಶವನಲ್ಲಿ ಯಾರು ಭೇದವನ್ನ ನೋಡ್ತಾರೋ, ಯಾರು ಭೇದವನ್ನ ಮಾಡ್ತಾರೋ ಅವರು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಶಿವನ್ನ ಪೂಜೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಹರಿನ ಪೂಜೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಹರಿನ ಪೂಜೆ ಮಾಡುವಂಥವ್ರು ಹರನನ್ನ ದ್ವೇಷ ಮಾಡಬಾರ್ದು, ಹರನನ್ನ ಪೂಜೆ ಮಾಡುವಂಥವ್ರು ಹರಿಯನ್ನ ದ್ವೇಷ ಮಾಡಬಾರ್ದು. ಯಾಕಂದ್ರೆ ಇಬ್ರು ಒಂದೇ. ಆಗ್ಲೇ ಹೇಳಿದಾಗೆ ಸಕಲವೂ ಸಹ ಅವನೇ ಅಲ್ವಾ. ಶಿವನಿಗೆ ನಾವು ಪೂಜೆ ಮಾಡಿದ ನಂತರವೂ ಅಷ್ಟೇ ಏನಂತ ಪೂಜೆ ಮಾಡ್ತೀವಿ? ಶಿವನಿಗೆ. ವಿಷ್ಣುವಿಗೆ ಪೂಜೆ ಮಾಡ್ತೀವಿ, ಏನಂತ ವಿಷ್ಣುವಿಗೆ ಪೂಜೆ ಮಾಡ್ತೀವಿ? ಇವಾಗ ನನಗೆ ಪರಮೇಶ್ವರ ಅಂದ್ರೆ ಇಷ್ಟ, ಶಿವ ಅಂದ್ರೆ ಇಷ್ಟ, ನಿನಗೆ ವಿಷ್ಣು ಅಂದ್ರೆ ಇಷ್ಟ ಇರಬಹುದು, ನಾನು ಇಲ್ಲ ಅಂತ ಹೇಳಕ್ಕಾಗ್ತಿಲ್ಲ. ನನಗೆ ನನ್ನ ತಂದೆ ಹರಕಲು ಬಟ್ಟೆ ಹಾಕ್ಕೊಂಡಿರ್ಲಿ, ಆತನಿಗೆ ಮೈಕೈಯೆಲ್ಲ ಬಿದ್ದು ಹೋಗಿರ್ಲಿ, ಸಾಯುವ ಸ್ಥಿತಿನಲ್ಲಿರಲಿ, ವಯಸ್ಸಾಗಿರ್ಲಿ, ತಲೆ ಕೂದಲೇ ಉದುರು ಹೋಗಿರ್ಲಿ, ಏನೇ ಆಗಿರ್ಲಿ, ನನಗೆ ನನ್ನ ತಂದೆನೇ. ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವನು ಪಟ್ಟ ಪೀತಾಂಬರಗಳನ್ನು ಹಾಕ್ಕೊಂಡು ತುಂಬ ಇನ್ನು ನನಗಿಂತ ಯಂಗಾಗಿದ್ದಾನೆ ಅಂತ ಹೋಗಿ ನಾನು ಅವನ ಅಪ್ಪ ಅಂತ ಕರೆಯೋಕ್ಕಾಗಲ್ಲ. ದ್ವೈತಿಗಳು ಶಿವನನ್ನೂ ಪೂಜೆ ಮಾಡ್ತಾರೆ, ವಿಷ್ಣುವನ್ನೂ ಪೂಜೆ ಮಾಡ್ತಾರೆ. ಅದ್ವೈತಿಗಳು ಶಿವನನ್ನೂ ಪೂಜೆ ಮಾಡ್ತಾರೆ, ವಿಷ್ಣುವನ್ನೂ ಪೂಜೆ ಮಾಡ್ತಾರೆ. ತಾರತಮ್ಯ ಇಲ್ಲ, ತಾರತಮ್ಯ ಮಾಡೋದಿಲ್ಲ. ನೀವು ಮಾಡ್ತೀರಾ, ಅದು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ. ನಿಮ್ಮ ಅನಾದಿ ಕಾಲದಿಂದ ಏನು ಪದ್ಧತಿ ಬಂದಿದೆ, ತಾರತಮ್ಯ ಪೂಜೆ ಒಂದು ಇರುವಂಥದ್ದು ಅದ್ವೈತಿಗಳಲ್ಲಿ ಇಲ್ಲ. ದ್ವೈತಿಗಳಲ್ಲಿ ತಾರತಮ್ಯ ಇರುವಂಥ ಪೀಠದಲ್ಲೇ ತಾರತಮ್ಯ ಪೀಠವನ್ನು ಹಾಕ್ತಕ್ಕಂಥದ್ದು ದ್ವೈತಿಗಳಲ್ಲೇ ಹೊರತು ಅದ್ವೈತಿಗಳಲ್ಲ. ನೀವು ಮಾಡ್ತೀರಾ, ನೀವು ಮಾಡ್ಕೊಳ್ಳಿ. ಆದರೆ ಇನ್ನೊಬ್ಬರ ವಿಚಾರನ ಹೇಳಬೇಕಾದ ಸಂದರ್ಭಕ್ಕೆ ಶಂಕರನನ್ನ ಸಂಕರ ಅಂತನ್ನುವಂಥದ್ದು, ಅದೇ ರೀತಿಯಾಗಿ ರಾಯರನ್ನ ಎಷ್ಟು ಸಾಚ ಅಂತ ಕೇಳುವಂಥದ್ದು. ಏನು ಮಾಡ್ತಾ ಇದ್ದೀರಿ? ಕೆಸರು ತಗೊಂಡು ನಿಮ್ಮ ಮೈ ಮೇಲೆ ಅವ್ರ ಮೈ ಮೇಲೆ ನೀವು ಹಾಕೊಂಡು ಕುತ್ಕೊಳ್ತಿದ್ದೀರಿ. ಪಕ್ಕದ ಧರ್ಮದವರು ನೋಡ್ತಾರೆ, ಇವ್ರು ಇಷ್ಟೇ ಅಂತ ಹೇಳಿ ನಗ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರುವಂತಹ ಇನ್ನಷ್ಟು ಕೆಳ ಮನಸ್ಥಿತಿ ಇರ್ತಕ್ಕಂತಹ ಜನರನ್ನ, ಮಕ್ಕಳನ್ನ ಅವ್ರ ಧರ್ಮದ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮತಾಂತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಮತಾಂತರ ಆಗ್ತಾ ಇದ್ದಾರೆ? ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥವ್ರು, ನಮ್ಮ ಆಚರಣೆಗಳ ಮೇಲೆ ಕೋಪವನ್ನ ಇಟ್ಕೊಂಡಿರ್ತಕ್ಕಂಥವ್ರು, ನಮ್ಮ ಎಲ್ಲ ಕ್ರಿಯೆಗಳಿಂದ ಯಾರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಥವಾ ಯಾರಿಗೆ ತಪ್ಪು ಅಂತ ಅನ್ನಿಸ್ತಿದೆ ಅವ್ರು ತಾನೇ ಹೋಗ್ತಾ ಇರುವಂಥದ್ದು. ಅಂದ್ರೆ ನೀವು ಮಾಡ್ತಾ ಇರೋದು ತಪ್ಪಲ್ವಾ? ಅದನ್ನ ಸರಿ ಮಾಡ್ಕೊಂಡ್ರೆ ಪ್ರತಿಯೊಂದು ಸರಿ ಹೋಗುತ್ತೆ.
ಯಾರೂ ಸಾಚ ಅನ್ನುವಂಥ ಪ್ರಶ್ನೆ ಯಾವನೂ ಕೇಳುವಂಥ ಅವಶ್ಯಕತೆನೇ ಇಲ್ಲ. ಹಾಗೆ ನೋಡೋಕೆ ಹೋದ್ರೆ ನೀನ್ ಸಾಚ ಇದೆಯಾ, ನಿಮ್ಮಪ್ಪ ಸಾಚ ಇದೆಯಾ, ನಿಮ್ಮಮ್ಮ ಸಾಚ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಆ ಕಡೆಯಿಂದ ಬರ್ತಾನೆ ಇರುತ್ತೆ. ಇವ್ರುಗಳಿಗೆ ಉತ್ತರ ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಮುಖದ ಮೇಲೆ ಬಟ್ಟೆ ಹಾಕೊಂಡು ಓಡ್ ಹೋಗ್ಬೇಕು ಎಲ್ಲಾದ್ರೂ. ಆ ಪರಿಸ್ಥಿತಿಗೆ ಬಂದು ಹೋಗ್ಬಿಡುತ್ತೆ. ಯಾರು ಯಾವ ಪ್ರಶ್ನೆಯನ್ನು ಯಾರ ಬಗ್ಗೆನೂ ಕೇಳುವಂತಹ ಅಧಿಕಾರವೂ ಇಲ್ಲ. ಎಸ್, ಸರಿ ಗುರುಗಳೇ, ತಮ್ಮ ಅಮೂಲ್ಯವಾದಂತಹ ಸಮಯ ಮತ್ತು ಅಮೂಲ್ಯವಾದಂತಹ ಮಾಹಿತಿಗಾಗಿ ಪ್ರೀತಿಯ ಧನ್ಯವಾದಗಳು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ವ್ರತ ಅಥವಾ ನೀವು ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನದಲ್ಲಿ ಸಕಲ ಐಶ್ವರ್ಯ ಸಿರಿ ಸಂಪತ್ತುಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಅಲ್ಲಿ ಮುಕ್ತಾಯ ಮಾಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾರದ್ದೋ ಮಾತಿಗೆ ಒಳಪಟ್ಟು ಏನೋ ಮಾಡಬೇಕು, ಆಡಂಬರಕ್ಕೆ ಒಳಗಾಗಿ ಏನನ್ನೂ ಮಾಡದೆ ಶಾಸ್ತ್ರ ಏನು ಹೇಳುತ್ತೆ, ಏನನ್ನು ಮಾಡಿದರೆ ಏನು ಲಭಿಸುತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಿಮಗಾಗಿ ತಿಳಿಸ್ಕೊಟ್ಟಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.